ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಮಾರ್ಚ್ 1ರಿಂದ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಹುಷಾರಿಲ್ಲ ಅಂದರೆ ಇರೋದಕ್ಕಿಂತ ಗಾಬರಿ ಜಾಸ್ತಿ ಆಗುತ್ತೆ. ಆದರೆ ನಾವೆಲ್ಲ ಹೈ ರಿಸ್ಕ್ ಝೋನಲ್ಲಿ ಬರೋರು. ನಮಗೆ ನೆನಪಿರಲ್ಲ, ಜನ ನೆನಪು ಮಾಡ್ತಾರೆ. ನಾವು ಹೈ ರಿಸ್ಕ್ ಝೋನ್ ಅಂತ ನಮಗೆ ನೆನಪಿರಲ್ಲ. ಜನ ನೋಡಿದ್ರಲ್ಲ, ಸರ್ ವ್ಯಾಕ್ಸಿನೇಷನ್ ಆಯಿತಾ? ಯಾಕಂದ್ರೆ ಹೈ ರಿಸ್ಕ್ ಝೋನಲ್ಲಿ ಇರೋರು ಹೇಳಿ ಹೇಳಿ ನಾವು ಬರೀ ರೆಡ್ ಬಾರ್ಡ್ರಲ್ಲೇ ಇದ್ದೀನಿ ನಾನೀಗ. ಅದು ಸ್ವಲ್ಪ ಅನಾರೋಗ್ಯ ಆಗಿತ್ತು ಅವಾಗ. ಆದರೆ ಕೊರೋನಾ ಆಗಿರೋನೇ ಏನಾಗಿರಲಿಲ್ಲ, ಅದರಿಂದ ಬರೋಕ್ಕಾಗಲಿಲ್ಲ. ತಮ್ಮೆಲ್ಲ ಕ್ಷಮೆ ಕೇಳಿ. ನಾನು ಮುಂದೆ ಹೇಳಿದಾಗ ರಾಮು ಅವರು 18ರಿಂದ ಮಾಡಬಹುದು ಅಂದರು. ಯಾವ ಸಮಯ ಆದರೂ ಒಬ್ಬ ಮಹಾನ್ ಚೈತನ್ಯವನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಆಯ್ತಲ್ಲ. ಅವಕಾಶ ದೊರೆತಿದ್ದಕ್ಕೆ ನಾನು ಭಗವಂತನಿಗೆ ನಮಸ್ಕಾರ ಮಾಡಿ, ಈಗಾಗಲೇ ಉಪಾಧ್ಯಾಯರು ಹೇಳಿದ ಹಾಗೆ ಇದೊಂದು ವಿಚಿತ್ರವಾದಂಥ ತಲೆಬರಹ. ಇದು ಅನುರೂಪ ದಾಂಪತ್ಯ ಮತ್ತು ಸನ್ಯಾಸಿ ಬದುಕು ಅಂತ ಎರಡೂ ಸಾಮಾನ್ಯ ಜೊತೆಗೆ ಹೋಗಲ್ಲ ಅಂತ ಅನ್ಕೋತೀವಿ. ಇದನ್ನು ಯಾಕೆ ತಗೊಂಡೆ ಅಂದರೆ, ಅಸಾಮಾನ್ಯರ ಜೀವನ ಅಸಾಮಾನ್ಯವಾಗೇ ಇರ್ತದೆ. ನಮಗೆ ಯಾವುದು ತುಂಬ ಕಷ್ಟ ಎತ್ತರದ್ದು ಅಂತ ಅನ್ಕೋತೀವೋ ಅದನ್ನು ಸಾಮಾನ್ಯವಾಗಿ ಮಾಡಿಬಿಡ್ತಾರೆ ಅವರು. ಏಕೋ ಆಗ್ತಾಯಿದೆ ಅನ್ಸುತ್ತೆ, ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಕಾಣಬೇಕು. ನಾನು ರುದ್ರಪ್ರಯಾಗಕ್ಕೆ ಹೋಗಿದ್ದ ನೋಡಿರ್ತೀರಿ. 2 ನದಿಗಳು ಬಂದು ಸೇರ್ಕೋತಾವೆ ಸಂಗಮದಲ್ಲಿ. ಒಂದು ಅಲಕನಂದ, ಇನ್ನೊಂದು ಮಂದಾಕಿನಿ. ಒಂದು ಸೇರಿಕೊಂಡು ಮುಂದೆ ಭಾಗೀರಥಿಯಾಗಿ ಹೋಗ್ತಾವಲ್ಲ. ಮುಂದೆ ನೀವು ಮೇಲೆ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ನದಿ ಬೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಕಪ್ಪು ನೀರಿದೆ. ಅವೆರಡೂ ಸೇರ್ಕೊಂಡು ಅಲ್ಲಿ ಹೋಗೋ ತನಕನೂ ಬಿಳಿ ಕಪ್ಪು ಕಾಣಿಸ್ತಾ ಇರ್ತದೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದೇ. ನಾನು ಶ್ರೀರಾಮಕೃಷ್ಣರ ಜೀವನ ಮತ್ತು ಶಾರದಾ ಮಾತೆಯವರ ಜೀವನವನ್ನು ಗಮನಿಸುವಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ರುದ್ರಪ್ರಯಾಗ ದೃಶ್ಯನೇ. ಎರಡೂ ಅದ್ಭುತಗಳೇ. ಎರಡೂ ಒಂದು ಸೇರಿ ಹೇಗೆ ಪ್ರವಾಹ ಆಗಿ ಹೋಯಿತು ಅನ್ನೋದನ್ನು ನಾವು 5 ದಿವಸದಲ್ಲಿ ನೋಡೋಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸಲ ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಸ್ವಾಮೀಜಿ, ಕೇಳಿಸ್ತಾ ಇದೆಯಾ? ಎಕೋ ಬರ್ತಾ ಇದೆ, ಅದು ಕರೆಕ್ಟ್. ಸ್ವಾಮೀಜಿ, ನೀವು ಗುರು ಮಹಾರಾಜರ ನಿಕಟಕ್ಕೆ ಸಂಪರ್ಕದಲ್ಲಿದ್ದವರು, ಹತ್ತಿರದಿಂದ ಕಂಡವರು, ನೀವು ಯಾಕೆ ಅವ್ರ ಜೀವನ ಚರಿತ್ರೆ ಬರೀಬಾರ್ದು ಅಂತ ವಿವೇಕಾನಂದರಿಗೆ ಕೇಳ್ತಾರೆ. ನೀವು ಯಾಕೆ ಬರೀಬಾರ್ದು ಅವ್ರ ಜೀವನ ಚರಿತ್ರೆ ಅಂತ. ವಿವೇಕಾನಂದರು ಒಂಥರ ಆವೇಶ ಬಂದ್ಬಿಡುತ್ತಂತೆ. ಆವೇಶದಲ್ಲಿ ಹೇಳ್ತಾರೆ, ನೀವು ನನಗೆ ಅಗಾಧವಾದ ಸಮುದ್ರವನ್ನು ಬತ್ತಿಸಿಬಿಡು ಅಂತ ಹೇಳಿ ಬತ್ತಿಸಿಬಿಡ್ತೀನಿ. ಬೇಕಾದರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡು ಅಂತ ಹೇಳಿ ಅದನ್ನು ಮಾಡಬಲ್ಲೆ ನಾನು. ಆದರೆ ಗುರು ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆಯೋ ಕೆಲಸ ಇದೆಯಲ್ಲ, ಇದೋ ಕೈ ಮುಗಿತೇನಪ್ಪ, ಅದೊಂದು ಮಾತ್ರ ನನಗೆ ಹೇಳಬೇಡಿ ಅಂದ್ರಂತೆ. ಭಾಳ ವಿಚಿತ್ರ ಇದು. ಗುರು ಮಹಾರಾಜರ ಜೀವನ ಚರಿತ್ರೆ ಮಾತ್ರ ಬರೆಯೋಕ್ಕೆ ಹೇಳಬೇಡಿ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ರಂತೆ. ಆಶ್ಚರ್ಯ ಅಲ್ವಾ? ವೇದಾಂತ ಉಪನಿಷತ್ತುಗಳ ರಹಸ್ಯಗಳನ್ನು ಪರಕೀಯ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಅತ್ಯಂತ ಸುಲಲಿತವಾಗಿ ವಿವರಿಸಬಲ್ಲಂಥ ಅಸಾಮಾನ್ಯ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಒಬ್ಬ ಸಾಮಾನ್ಯ ಲೇಖಕ ಬರೆಯಬಹುದಾದಂಥ ಜೀವನ ಚರಿತ್ರೆಯನ್ನು, ಅದರಲ್ಲೂ ಶ್ರೀರಾಮಕೃಷ್ಣರ ನೆರಳಿನಂತೆ ಇದ್ದು ಅವ್ರನ್ನ ಅನುಸರಿಸಿ, ಕಾಡಿ, ಬಳಲಿಸಿ, ಒಳಹೊರಗನ್ನು ಅರಿತಂಥ ತಮ್ಮ ಗುರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಯಾಕೆ ಬರೆಯೋದಿಲ್ಲ ಅಂದರು ಅಂತ ಆಶ್ಚರ್ಯ ಅನಿಸುತ್ತೆ. ಯಾಕೆ ಬರೆಯೋದಿಲ್ಲ ಅಂದರು? ಯಾರಿಂದ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಏರಿಸ್ಕೊಂಡ್ರೋ ಅವ್ರ ಜೀವನ ಚರಿತ್ರೆ ಬರೆಯೋದು ಅವರಿಂದಲೇ ಸಾಧ್ಯ ಇಲ್ಲ ಅಂದರೆ ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಅವರೇ ಬರೆಯೋಕ್ಕಾಗಲಿ, ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಹಾಗಾದರೆ ವಿವೇಕಾನಂದ ಹೀಗೆ ಯಾಕೆ ಹೇಳಿದರು? ಅದಕ್ಕೊಂದು ಕಾರಣ ಇದೆ. ಕಾರಣ ಏನು ಅಂದರೆ, ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಬಾಯಿ ತೆರೆದ್ರ ತಕ್ಷಣ ಆ ಗುರು ಮಹಾರಾಜರ ಅಲೌಕಿಕವಾದಂಥ ಪ್ರೇಮ, ವಾತ್ಸಲ್ಯ, ಅನಂತವಾದ ಭಾವನೆಗಳು ನುಗ್ಗಿ ಬರ್ತಿತ್ತಂತ ಅವ್ರ ಮನಸ್ಸಲ್ಲಿ. ತಾವು ಗಮನ ಇಡಬೇಕು. ಯಾರೋ ತುಂಬ ಹತ್ತಿರದಲ್ಲಿದ್ದವ್ರು ನೆನೆಸ್ಕೊಂಡಾಗ ಭಾವುಕ ಆಗಿಬಿಡುತ್ತೆ ಮನಸ್ಸು, ಮಾತೇ ಬರಲ್ಲ.
ಆ ಪರಿಪೂರ್ಣ ವ್ಯಕ್ತಿತ್ವದ ಅಸಂಖ್ಯವಾದ ಮುಖಗಳು ಅವ್ರ ಮುಂದೆ ಬಂದು ಅವರು ಅಮೇಯವಾದಂಥ ಮಹಿಮೆ, ಗುರು ಮಹಾರಾಜರ ಅಮೇಯ ಅಂದರೆ ಅಳೆಯೋಕ್ಕಾಗದೇ ಇರುವಷ್ಟು ಅಷ್ಟು ದೊಡ್ಡದಂಥ ಮಹಿಮೆ ಅವರ ಸ್ಮೃತಿ ಪಟಲ ಮೇಲೆ ನುಗ್ಗಿ ಬಂದು ಉತ್ಕಟವಾದಂಥ ಒಂದು ಆನಂದದಿಂದ ಮಾತು ಮೂಕಾಗ್ತದೆ ಅಂತ ಹೇಳಿದ್ರಂತೆ. ಬರೆಯೋಕ್ಕಾಗೋದೇ ಇಲ್ಲ, ಮುಂದೆ ಮಾತಾಡೋದು ಸಾಧ್ಯ ಇರಲಿಲ್ಲ. ಮಾತಾಡೋದೇ ಕಷ್ಟ ಆಗಿರಬೇಕಾದ್ರೆ ಬರೆಯೋದು ಹೇಗೆ ಅಂತ. ಒಂದು ಸಲ ಅಮೇರಿಕಾದಲ್ಲಿದ್ದಾಗ ಅವ್ರ ಶಿಷ್ಯರು ಒತ್ತಾಯ ಮಾಡ್ತಾರೆ, ಮೈ ಮಾಸ್ಟರ್ ಅಂತ ಹೇಳ್ತೀರಿ ಪ್ರತಿಯೊಂದು ಲೆಕ್ಚರ್ದಲ್ಲಿ, ಮಾಸ್ಟರ್ ಬಗ್ಗೆ ಒಂದು ಮಾತಾಡಬಾರ್ದೆ, ಒಂದು ಲೆಕ್ಚರ್ ಕೊಡಬಾರ್ದೆ ಅಂತ. ಅವರು ಒತ್ತಾಯಕ್ಕೆ ಮಣದು ಒಂದು ಲೆಕ್ಚರ್ ಕೊಡ್ತಾರೆ, ಒಂದು ಭಾಷಣ ಮಾಡ್ತಾರೆ, ಸುದೀರ್ಘವಾಗೇ ಮಾತಾಡ್ತಾರೆ. ಆ ಭಾಷಣ ಇವತ್ತು ಸಣ್ಣ ಪುಸ್ತಕ ಈಗ ಪ್ರಕಟ ಆಗಿದೆ, ಮೈ ಮಾಸ್ಟರ್ ಅಂತ. ತಾವು ಓದಬೇಕು ದಯವಿಟ್ಟು ಅದನ್ನು, ಮೈ ಮಾಸ್ಟರ್ ಅಂತ ಬರೋದಂಥ ಸಣ್ಣ ಪುಸ್ತಕ. ಆ ಭಾಷಣ ಮಾಡುವಾಗ ಆಶ್ಚರ್ಯ ಅಂದರೆ ಅಷ್ಟುದ್ದ ಭಾಷಣ ಮಾಡಿದರೂ ಒಂದೇ ಒಂದು ಸಲ ಕೂಡ ಶ್ರೀರಾಮಕೃಷ್ಣ ಅಂತ ಪದ ಬಳಸಲಿಲ್ಲ ಅವರು. ಬರೀ ಮೈ ಮಾಸ್ಟರ್ ಅಂದ್ಕೊಂಡೇ ಹೋದರು. ಕೇಳಿದ್ರಂತೆ, ಯಾಕೆ ನೀವು ಬರೀ ಮಾಸ್ಟರ್ ಅಂತಿದ್ದೀರಿ, ಅವ್ರ ಹೆಸರು ಹೇಳಿಲ್ಲಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಹೌ ಕ್ಯಾನ್ ಐ ಬ್ರಿಂಗ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ. ನನ್ನ ಗುರುಗಳ ಹೆಸರನ್ನು ನಾಲಿಗೆ ಮೇಲೆ ಹೇಗೆ ತೊಗೊಂಬರೋದು ಅಂತ. ಇದು ಗಮನಿಸಬೇಕಾದ್ದು, ಎಷ್ಟು ಎತ್ತರದಲ್ಲಿ ಇಟ್ಕೊಂಡಿದ್ರು ಗುರುಗಳನ್ನು, ಅವ್ರ ಬಗ್ಗೆ ಯಾವ ಥರದ ಗೌರವ ಇತ್ತು ಅಂದರೆ ಅವ್ರ ಹೆಸರನ್ನು ಹೇಳೋಂಗಿಲ್ಲ ಬಾಯಿಂದ. ನಾನು ಹೌ ಕ್ಯಾನ್ ಐ ಟೇಕ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ ಹೇಳಿ ಮಾತಾಡಲಿಲ್ಲ. ತಮ್ಮ ಬದುಕಿನ ಸೆಲೆಯಾದಂಥ ಶ್ರೀರಾಮಕೃಷ್ಣರ ಹೆಸರು ಹೇಳಿದ ಕೂಡಲೇ ಭಾವೋದ್ರೇಕದಿಂದ ಮಾತು ಬರ್ತಿರಲಿಲ್ಲ ಅವ್ರಿಗೆ. ಹೀಗೆ ಅವ್ರ ಹೆಸರೇ ಹೇಳೋದು ಕಷ್ಟ ಆದಾಗ ಅದಕ್ಕೆ ಬರೆಯೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಗಿರೀಶ್ ಘೋಷ್ ಅವರಿಗೆ. ಆದರೆ ನಮಗೆ ಆ ತಕರಾರಿಲ್ಲ, ನಮಗೆ ಆ ತೊಂದರೆ ಇಲ್ಲ. ಯಾಕೆಂದರೆ ಎರಡು ಕಾರಣಕ್ಕೆ. ಒಂದು, ಆ ಮಟ್ಟಿನ ಭಾವಾತಿರೇಕ ನಮ್ಮಲ್ಲಿಲ್ಲ. ಆ ಥರದ ಭಾವ ಉಕ್ಕಿ ಬರಬೇಕಾದ್ರೆ ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಸ್ವಲ್ಪ ದಿವಸ ಜೊತೆಗಿರಬೇಕು. ಅದು ಯಾವುದೂ ಇಲ್ಲದೆ ಇರೋದ್ರಿಂದ ನಮಗೆ ಆ ಭಾವಾತಿರೇಕದಿಂದ ಬರಿಬೋದು, ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಮುಖ್ಯವಾದಂದರೆ, ಅಂದಿಗೂ ಇಂದಿಗೂ ಕಾಲದ ಅಂತರ ಇದೆ. ಆ ಕಾಲದ ಅಂತರ ಭಾಳ ದೊಡ್ಡದು, ದಯವಿಟ್ಟು ಅದು ನೆನಪಿಟ್ಕೊಳ್ಳಿ. ಕಾಲದ ಅಂತರ ಬಂದ ಹಾಗೆ ಭಾವಾತಿರೇಕ ಕಮ್ಮಿ ಆಗ್ತದೆ. ಇಂಕೊಂದ್ಸಲ ಹೇಳಿದ್ದೆ, ನನ್ನ ಮನೇಲಿ ಯಾರಾದರೂ ತೀರ್ಕೊಂಡ್ರೆ ಅವತ್ತಿನ ದಿವಸ ಅಯ್ಯೋ ಅವರಿಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡುತ್ತೆ. ಮರುದಿವಸ ನೋವಿರುತ್ತೆ, 10 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, 10 ವರ್ಷದಲ್ಲಿ ಮರೆತೇ ಹೋಗ್ಬಿಡುತ್ತೆ, ನಗನಗ್ತಾ ಇದ್ಬಿಡ್ತಾರೆ ಎಲ್ಲರೂ. ಅಂದರೆ ಪ್ರೀತಿ ಕಮ್ಮಿ ಆಯಿತು ಅಂತಲ್ಲ, ಆ ಭಾವದ ಒತ್ತಡ ಕಮ್ಮಿ ಆಯಿತು. ನಿನ್ನೆ ದಿವಸ ರಾತ್ರಿ ನನ್ನ ಗುರುಗಳು ತೀರ್ಕೊಂಡ್ರು. ನಾನು ಕೆಮಿಸ್ಟ್ರಿ ಕಲಿಸಿದಂಥ ಗುರುಗಳು, ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು. ನನಗೆ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿದೆ ಇವತ್ತು ನಾನು. ಫೋನ್ ಮಾಡಿದಾಗ ಅವ್ರ ಹೆಂಡತಿ ಮಗಳು ತೊಗೊಂಡ್ರು. ಅವೆಲ್ಲ ಪರಿಚಯದವ್ರು, ನಾನು ತುಂಬ ಪರಿಚಯದವ್ರು. ತಾಯಿಗೆ ಮಾತಾಡೋಕ್ಕೆ ಆಗಲೇ ಇಲ್ಲ. ಯಾಕಂದರೆ ಹಸಿ ಇದೆ ಇನ್ನೂ ನೋವು, ಇವತ್ತೇ ಆದದ್ದು. ಅದರಿಂದ ತುಂಬ ನೋವಿರುತ್ತೆ. ನಾನು ಹೇಳಿದೆ, ಚಿಂತೆ ಮಾಡಬೇಡಿ, 10 ದಿವಸ ಮತ್ತೆ ಮಾಡ್ತೀನಿ ನಾನು ಫೋನು ಅಂತ ಹೇಳಿದೆ. ನಾನು ಖಂಡಿತ ಹೇಳ್ತೀನಿ. 15 ದಿವಸದ ನಂತರ ಮಾಡಿದಾಗ ಅಲ್ಲೂ ದುಃಖ ಇರುತ್ತೆ, ಅಲ್ಲೂ ಒಳವು ಬರುತ್ತೆ. ಆದರೆ ಈ ಥರದ ಭಾವೋದ್ವೇಗ ಇರೋಲ್ಲ. ಅಂತರ ಭಾಳ ಮುಖ್ಯ. ಯಾವಾಗಲೂ ಘಟನೆಗೂ ಮತ್ತು ನಾವು ನೋಡ್ತಿರುವಂಥ ಸ್ಥಾನಕ್ಕೂ ಅಂತರ ಹೆಚ್ಚಾದ ಹಾಗೆ ಆ ಭಾವದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಮುಖ್ಯ. ಅದಲ್ಲದೆ ಇನ್ನೊಂದು, ಸ್ಪಷ್ಟತೆ ಬರೋಕ್ಕೆ ಶುರು ಆಗುತ್ತೆ. ನೀವು ಬೆರಳನ್ನು ಕಣ್ಣು ಹತ್ತಿರನೇ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ. ನಿಮ್ಮ ಬೆರಳಿನ ಗೆರೆಗಳು ಕಾಣಿಸಲ್ಲ, ಮುಂದಿದ್ದ ಬೆಟ್ಟನೂ ಕಾಣಿಸಲ್ಲ. ಆದರೆ ಬೆರಳನ್ನು ಸ್ವಲ್ಪ ಹಿಂದೆ ತೊಗೊಂಡು ಹೋದಾಗ ನನ್ನ ಕಣ್ಣಿಗೆ ಆ ಬೆರಳಿನ ಚಿತ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ತಾವು ಗಮನಿಸಿರ್ಬೇಕು, ಪುಸ್ತಕ ಹಿಡಿದು ಕಣ್ಣು ಹತ್ರ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ. ಅದೊಂದು ಹಂತರ ಬಂದಾಗ ಪಿಕ್ಚರ್ ಚೆಂದ ಕಾಣಿಸೋದು. ಹಾಗೆ ಘಟನೆಯಿಂದ ನಾವು ದೂರ ಹೋದಷ್ಟು ಭಾವಾತಿರೇಕ ಕಮ್ಮಿ ಆಗೋದ್ರ ಜೊತೆಗೆ ಚಿತ್ರ ಸ್ಪಷ್ಟ ಆಗ್ತದೆ. ಹೀಗೆ ರಾಮಕೃಷ್ಣರ ಜೀವನವನ್ನು ಒಂದು ಅಳಿಬೇಕಾದ್ರೆ, ನಾವು ಅಳಿಯೋದು ಅಂತಂದರೆ ನಮಗೇನು ಕೈಗೆ ಸಿಗಬೇಕಲ್ಲ, ಅದು ಸಿಗಬೇಕಾದ್ರೆ ಪೂರ್ತಿ ಆದಾಗ ಸಿಗಬೇಕು. ಈಗ ತಾವು ಒಂದು ಸಣ್ಣ ಕೆಟ್ಟ ಎಕ್ಸಾಂಪಲ್, ಅದು ಹೇಳಬೇಕೋ ಗೊತ್ತಿಲ್ಲ. ಈಗ ಟಿ ವಿಯಲ್ಲಿ ನ್ಯೂಸನ್ನು ಸೀರಿಯಲ್ ಮಾಡ್ದಂಗೆ ಮಾಡ್ತಾರೆ. ಯಾವುದೋ ಸೀರಿಯಲ್ ಆಗ್ಬೋದು, ಅದು CD ಆಗ್ಬೋದು, ಯಾವುದೋ ಆಡಿಯೋ ಆಗ್ಬೋದು, ಯಾವುದೋ ಆಗ್ಬೋದು. ದಿನಕ್ಕೆ ಹೊಸ ರೋಚಕ ವಿಷಯಗಳು ಬರ್ತವೆ. ಆದರೆ ಇದ್ರ ಸ್ಪಷ್ಟ ಚಿತ್ರ ಸಿಗೋದು 1 ವರ್ಷ ಆದಮೇಲೆ, ಕೊನೆಗೇನೂ ಆಗಲಿಲ್ಲ ಅಂತ ಮಲ್ಕೊಳ್ಳೋದು ಅಷ್ಟೇ, ಮತ್ತೊಂದೇನಿಲ್ಲ. ಅಂದರೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ, ನನಗೆ ನನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಂಥ ಪ್ರೊಫೆಸರ್ ಹೇಳ್ತಾಯಿದ್ರು, ಕೆಮಿಸ್ಟ್ರಿ ಕಲಿಸೋ ಪ್ರೊಫೆಸರ್, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಂತರ ಇದ್ದಾಗ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ. ಒಂದು ದಿವಸ ರಾಜೀವ್ ಗಾಂಧಿಯವರು ಶ್ರೀಪೆರುಂಬದರ್ಗೆ ಹೋದರು, ಎಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಹೋದರು.
ಅಲ್ಲಿ ಢಮ್ ಅಂತ ಬ್ಲಾಸ್ಟ್ ಆಯಿತು, ದೇಹ ಚೂರು ಚೂರು ಆಗೋಯ್ತು, ತೀರ್ಕೊಂಬಿಟ್ರು. ಮರುದಿನ ಬೆಳಗ್ಗೆ ಸುದ್ದಿ ಏನು ಬಂತು ಪೇಪರಲ್ಲಿ, ಅದನ್ನ ಇಟ್ಕೊಂಡು ಕಲಿಸ್ತಾ ಇದ್ದಾರೆ ಮೇಷ್ಟ್ರು. ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಾಗ ಅದನ್ನ ಹೇಳೋರು. ಅವತ್ತಿನ ಸುದ್ದಿ ಏನು ಬಂತು, ರಾಜೀವ್ ಗಾಂಧಿ ಡೈಡ್ ಇನ್ ಎ ಬ್ಲಾಸ್ಟಲ್ಲಿ ತೀರ್ಕೊಂಬಿಟ್ರು. ಏನು ಯಾಕೆ ಅಂತ ಎಲ್ಲಿದು ಗೊತ್ತಿಲ್ಲ ನಮಗೆ. ರಾತ್ರಿ 10:30 ಆದದ್ದು, ಬೆಳಗ್ಗೆ 6 ಗಂಟೆ ಸುದ್ದಿ ಅಷ್ಟೇ. ಮುಂದೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು ಅದು ಬಾಂಬ್ ಬ್ಲಾಸ್ಟ್ ಇದೆ ಅಂತ. ಯಾರು ಇಟ್ಟಿದ್ರು ಬಾಂಬು? ನೆಲದಲ್ಲಿ ಬಾಂಬ್ ಇಲ್ಲ, ಹಾಗಾದ್ರೆ ಎಲ್ಲಿದು ಬಂತು? ಮತ್ತೆ ಹುಡುಕೋಕೆ ಶುರು ಮಾಡಿದರು. ಆಗ ನೋಡಿ ಹೇಗೆ ಅವನು ಫೋಟೋಗ್ರಾಫರ್ ತೆಗಿಯೋಕೆ ಹೋದವನು ಹತ್ತಿರ ಹೋಗಿದ್ದಾನೆ, ಅವನು ಚೂರು ಚೂರಾಗಿ ಹೋಗಿದ್ದಾನೆ. ಅದರೊಂದು ಕ್ಯಾಮ್ರಾ ದೂರ ಹಾರಿ ಬಿದ್ದಿದೆ. ಅದು ಆ ಕ್ಯಾಮ್ರಾ ಪಿಕ್ಚರ್ ಡೆವಲಪ್ ಮಾಡಿದಾಗ ಗೊತ್ತಾಯಿತು ಯಾವುದೋ ಹುಡುಗಿ ಫ್ರೇಮ್ ಬೈ ಫ್ರೇಮ್ ಪಿಕ್ಚರ್ ತೊಗೊಂಡಿದ್ದಾರೆ. ಆ ಹುಡುಗಿ ರಾಜೀವ್ ಗಾಂಧಿಗೆ ಹಾರ ಹಾಕೋಕೆ ಹೋದಾಗ ಡಮ್ಮಂತು. ಹಾಗಾದ್ರೆ ಆಕೆನೇ ಬಾಂಬ್ ಮಾಡಿರ್ಬೇಕು. ಹಾಗಾದರೆ ಇದು ನೆಲದಲ್ಲಿಟ್ಟು ಬಾಂಬ್ ಅಲ್ಲ, ಲೈವ್ ಬಾಂಬ್ ಇದು. ಕತೆ ಹೇಗೆ ಬಂತು ನೋಡಿ. ಆಕೆ ಯಾರು? ಅದು ಹಿಂದಿಂದೆಲ್ಲ ಪಿಕ್ಚರ್ ತೊಗೊಂಡು ಇವರು LTT ಇಂದ ಬಂದವರು, ಅಲ್ಲಿಂದ ಕನೆಕ್ಷನ್ LTT ಶುರು. ಹೀಗಾಗಿ ಕೊನೆಗೆ ಅದು ಮುಗಿದಿದ್ದಲ್ಲಿ ಕೋಣ ಅನ್ಕೊಂಡೆ ಅಲ್ಲಿ. ಅದೊಂದು ಎಷ್ಟು ರೋಚಕವಾದ ಕಥೆ ಅಂದರೆ ಅವ್ರು ಹೆಂಗೆ ಬಂದರು ಅಲ್ಲಿ ಇದಿಲ್ವರೆಗೂ, ಪೆಟ್ರೋಲ್ ಟ್ಯಾಂಕರಲ್ಲಿ ಬಂದರು. ಅದೆಲ್ಲ ಆಮೇಲೆ ಅವತ್ತೇನು ಗೊತ್ತಾಗಿಲ್ಲ ನಮಗೆ. ಶಿವರಸನ್ ಧನು ಅಂತ ಇಲ್ಲಿ ಗುಂಡು ಹಾಕ್ಕೊಂಡು ಸತ್ತರವರು. ನನ್ನ ಗೆಳೆಯನೇ, ನನ್ನ ಕ್ಲಾಸ್ಮೇಟೇ, ಫಾರೆನ್ಸಿಕ್ ಸೈನ್ಸ್ ಡೈರೆಕ್ಟರ್ ಆಗಿದ್ದ ಮೋಹನ್ ಅಂತ, ಕರ್ಕೊಂಡು ಹೋದ ನನ್ನ ನೋಡೋದಕ್ಕೆ. ಅದು ಏನು ನೋಡೋದು ಫಾರೆನ್ಸಿಕ್ ಸೈನ್ಸ್, ದೇಹ ತೋರ್ಸೋಕೆ ಹೋದ್ರು, ಗುಂಡು ಹೆಂಗೆ ಹೊಡ್ಕೊಂಡ್ರು ಅಂತ. ಹೊಡ್ಕೊಂಡ್ಮೇಲೆ ಏನು ಮಾಡೋಕ್ಕಾಗ್ತದೆ ಅಂದರೆ ಇಡೀ ಪಿಕ್ಚರ್ ನಮ್ಗೆ ಗೊತ್ತಾದದ್ದು ಪಝಲ್ಸ್ ಫಾಲ್ ಇಂಟು ಪ್ಲೇಸಸ್ ಅಂತೀವಲ್ಲ ನಾವು. ಆ ಪಝಲ್ ಕಂಪ್ಲೀಟ್ ಆಗಬೇಕಲ್ಲ, ಪೀಸ್ ಬರಬೇಕು. ಅದಕ್ಕಷ್ಟು ಅಂತರ ಬೇಕಾಯಿತು. ಅದು ಅಸ್ಯಾಸಿನೇಷನ್ ಆಗಿ 1-2 ವರ್ಷದ ಮೇಲೆ ಓಹೋ ಚಿತ್ರ ಹೀಗಿದೆ, ಇವ್ರು ಪ್ಲ್ಯಾನ್ ಮಾಡಿದ್ರು ಹೀಗಾಯಿತು ಅಂತ ಅಂತರ ಬಂದಾಗ ಸ್ಪಷ್ಟತೆ ಬರುತ್ತೆ. ರಾಮಕೃಷ್ಣರ ಜೀವನವನ್ನು ಗಮನಿಸೋದು ಕೂಡ ಹಾಗೆ ಮಾಡಬೇಕು ನಾವು. ದೂರಿಂದ ನೋಡಿದಾಗ ಓಹೋ ಈ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದರು, ಇದಕ್ಕಿಂತ ಆಯಿತು ಹೀಗಾಯಿತು ಅಂತ ನಮ್ಗೆ ಗೊತ್ತಾಗುತ್ತೆ. ರಾಮಕೃಷ್ಣರ ಜೀವನವನ್ನು ನೋಡುವಾಗ ಶ್ರೀಮತಿ ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೀವನವನ್ನು ಅದರ ಅಂಗವಾಗಿಯೇ ನೋಡಬೇಕಾಗ್ತದೆ, ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕಂದರೆ ಒಂದೇ ಅವತಾರದ 3 ಮುಖಗಳು ಕಣ್ಣಂಗೆ ಕಾಣಿಸ್ತಾವೆ. ಯಾರು ಒಬ್ಬರನ್ನ ಬಿಟ್ಟರೂ ಇನ್ನೊಬ್ಬರ ಜೀವನ ಚರಿತ್ರೆ ಸಂಪೂರ್ಣ ಆಗೋದಿಲ್ಲ. ಈ 3 ಜೀವನ ವಿಧಾನಗಳಲ್ಲಿ, ಕಾರ್ಯಗಳಲ್ಲಿ, ಅವ್ರು ನೀಡಿದಂಥ ಉಪದೇಶಗಳಲ್ಲಿ ಭಿನ್ನತೆ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಒಂದಕ್ಕೊಂದು ಪೂರಕವಾದಂಥದ್ದು, ಒಂದು ಪ್ರಾರಂಭ ಒಂದು ಪೂರ್ತಿ, ಹೇಗೆ ಒಂದೊಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ನಾವು ಧರ್ಮವನ್ನು ಐತಿಕ, ಸಾಮಾಜಿಕ, ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ. ನೋಡಿದಾಗ ಒಂದು ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ನನಗೆ ಈ 3 ಧರ್ಮದ 3 ಮಜಲುಗಳನ್ನು ಪ್ರತಿನಿಧಿಸ್ತಾರೆ ಅಂತ ಅನಿಸುತ್ತೆ. ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಧರ್ಮದ 3 ಮಜಲುಗಳನ್ನು, 3 ಮಟ್ಟಗಳನ್ನು ತೋರಿಸ್ತಾರೆ ಅಂತಾಯಿತು. ಕೆಲವರು ಬಹಳ ಚಂದ ಜಿಜ್ಞಾಸೆ ಮಾಡಿದ್ದಾರೆ. ಕಾಲದ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ನೋಡೋದಾದರೆ ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಬಹಳ ಇಷ್ಟ ಆದಂತಹದ್ದು ಕಲ್ಪನೆ. ರಾಮಕೃಷ್ಣರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂದರೆ ಅದು ಕಳೆದು ಹೋದದ್ದು ಅಂತಲ್ಲ. ಭೂತಕಾಲ ಅಂದರೆ ಹೋಗಿಬಿಡ್ತು, ಇನ್ನೇನು ಚಿಂತೆ ಇಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಮಾತು ತುಂಬ ಚೆನ್ನಾಗಿದೆ, ಅದನ್ನು ಕೇಳ್ಕೊಳ್ಳಿ ಅಂದಾಗ, ರಾಮಕೃಷ್ಣರು ಯಾಕೆ ಭೂತಕಾಲದ ಪ್ರತಿನಿಧಿ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜಾಜ್ವಲ್ಯಮಾನವಾದ ದೀಪದಂತಿದೆ. ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು. ಶಾಸ್ತ್ರದಲ್ಲಿ ಹೇಳಲಾಗಿರುವ ಸಕಲ ವಿದ್ಯೆಗಳಿಗೂ ಅವರ ಬದುಕೇ ಒಂದು ನಿದರ್ಶನವಾಗಿದೆ. ಇದು ಬಹಳ ಮುಖ್ಯ. ಬದುಕು ಶಾಸ್ತ್ರಕ್ಕೆ ನಿದರ್ಶನ ಆಗಬೇಕು. ನಮ್ಮ ಋಷಿಗಳು ಮತ್ತು ಅವತಾರ ಪುರುಷರು ಯಾವುದನ್ನು ಜಗತ್ತಿಗೆ ಬೋಧಿಸಬೇಕೆಂದಿದ್ದರೋ ಅದನ್ನು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದವರು ಶ್ರೀರಾಮಕೃಷ್ಣರು. ಶಾಸ್ತ್ರಗಳು ಕೇವಲ ಸಿದ್ಧಾಂತಗಳು, ಆದರೆ ಶ್ರೀರಾಮಕೃಷ್ಣರು ಸಿದ್ಧರು. ಇದು ಭಾಳ ಚಂದ, ವಿವೇಕಾನಂದರ ಮಾತಿದು. ಉಳಿದವೆಲ್ಲ ಸಿದ್ಧಾಂತಗಳು ಮಾಡಿದ್ದು, ಆದರೆ ಇವರು ಸಿದ್ಧರು, ಬದುಕಿ ತೋರಿಸ್ಬಿಟ್ರು. ಈ ಮಹಾನುಭಾವರು, ಈ ಮಾತು ನನಗೆ ಭಾಳ ಪ್ರಿಯವಾದಂಥ ಮಾತು, ಈ ಮಹಾನುಭಾವರು ತಮ್ಮ ಜೀವನದ 51 ವರ್ಷಗಳಲ್ಲಿ ಭಾರತೀಯರ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಬಾಳಿದರು. ಬರುವ ಜನಾಂಗಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಆದರ್ಶ ಪುರುಷರ ಸ್ಥಾನಕ್ಕೆ ಏರಿದರು. ಆಗಲೇ ಉಪಾಧ್ಯಾಯರು ಹೇಳಿದಂಗೆ DVG ಮಾತಲ್ಲಿ
ಈಗಾಗಲೇ ಶ್ರೀ ಶಂಕರರ ಮಟ್ಟಕ್ಕೆ ಏರ್ಬಿಟ್ರು ಅಂತ, ಸೇರಿಬಿಟ್ರು, ಅವರೊಳಗೆ ಸೇರಿಬಿಟ್ಟಿದ್ರಾಗಲೇ ಅಂತ. ಇದನ್ನು ಹೇಳಿದಾಗ ಏನನ್ನಿಸುತ್ತೆ, ಪುರಾತನ ಶಾಸ್ತ್ರಗಳಲ್ಲಿದ್ದಂಥ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಸರಿಸೋದರ ಮೂಲಕ ಶ್ರೀರಾಮಕೃಷ್ಣರು ಸನಾತನ ಆಧ್ಯಾತ್ಮಿಕ ಸಂಪ್ರದಾಯದ ಮೂರ್ತ ರೂಪರಾಗಿದ್ದರು. ಅವರೊಂಥರ ಹೇಳ್ತಾರೆ, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ದಾಗೆ ಅಂತ. ಅವರು ಪರ್ವತಾರೋಹಿ ಕರೆಕ್ಟು, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಅಂತ. ಒಬ್ಬ ಪರ್ವತಾರೋಹಿ ಉದ್ದೇಶ ಏನು ಅಂದರೆ ಬೆಟ್ಟದ ತುದಿಯನ್ನು ಹತ್ತಬೇಕು. ಯಾವುದೋ ಒಂದು ಎವರೆಸ್ಟ್ ಆಗ್ಬೋದು, ಯಾವುದೋ ಆಗ್ಬೋದು, ಬೆಟ್ಟದ ತುದಿಯನ್ನು ಹತ್ತಾನಂತೆ ಪರ್ವತಾರೋಹಿ. ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ರೆ ಏನು ಮಾಡ್ತಾನೆ, ಈ ದಾರಿಯಿಂದ ಹತ್ತಿದ್ನ ಈ ಸಲ ನಾನು ಇನ್ನು ಮತ್ತೊಂದು ದಾರಿ, ಈ ದಾರಿಗೆ ಹೋಗೋದು ಬೇಡ, ಮತ್ತೊಂದು ದಾರಿ ಹುಡ್ಕೋಣ. ಈಗೆಲ್ಲ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಹಾದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಕಾರೇ ಹೋಗಂಗೆ ಮಾಡ್ತಾರೆ ಮೇಲೆ. ಅಷ್ಟು ಜನ ಹೋಗ್ತಾರೆ ವರ್ಷಕ್ಕೀಗ. ಆ ಹಾದಿ ಇದೆ, ಈ ಪಾಸಲ್ಲಿ ಹೋಗಬೇಕು, ಈ ಪಾಸಲ್ಲಿ ಹೋಗಬೇಕು, ಅಲ್ಲಿ ಕಮ್ಮಿ ರಿಸ್ಕ್ ಕಮ್ಮಿ ಇದೆ ಅಂತಾಗಿದೆ. ಆದರೆ ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಹಾಗಲ್ಲ, ಈ ದಾರಿಗೆ ಹೋಗ್ತೀನಿ, ಮುಂದಿನ ಸಲ ಆ ದಾರಿಗೆ ಹೋಗಲ್ಲ, ಇನ್ನೊಂದು ದಾರಿಗೆ ಹೋಗ್ತೀನಿ, ಅದು ಮತ್ತೊಂದು ಸಲ ದಾರಿಗೆ ಹೋಗ್ತೀನಿ. ಹೀಗೆ ಹಲವು ದಾರಿಗಳಿಂದ ಆ ಪರ್ವತವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡಿದಂಥ ಪರ್ವತಾರೋಹಿ ಇದ್ದ ಹಾಗೆ. ಹಾಗೆ ರಾಮಕೃಷ್ಣರು ಕೂಡ ಅನೇಕ ಮಾರ್ಗಗಳ ಮೂಲಕ ನಾವು ಜೀವನ ನೋಡ್ತೀವಿ ಮುಂದೆ. ಒಂದಲ್ಲ, ಹಲವು ದಾರಿಗಳ ಮೂಲಕ ಎಲ್ಲ ಮಾರ್ಗಗಳು ಒಂದೇ ದೈವ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ತೋರಿಸಿಕೊಟ್ಟವರು ರಾಮಕೃಷ್ಣರು ಮೊಟ್ಟ ಮೊದಲನೇದವರು. ನಾನು ಅದನ್ನು ಒತ್ತಿ ಹೇಳಬೇಕು. ಬೇರೆ ಬೇರೆ ಪರಂಪರೆಗಳಲ್ಲಿ ಹೋದರೂ ಕೂಡ ಆ ಪರಂಪರೆಗಳ ಮೂಲಕ ಕೂಡ ನನಗೆ ಸಿಗೋದು ಅದೇ ದೈವ ಸಾಕ್ಷಾತ್ಕಾರ ಅಂತ ತೋರಿಸಿಕೊಟ್ಟವರು. ಬರೀ ಉಪದೇಶ ಮಾಡೋದಲ್ಲ, ಈ ಭಾಳ ಸುಲಭ ಇದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿಬಿಡ್ಬೋದು. ಒಂದೇ ಸತ್ವ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತೀವಿ ಅಂತ ಹೇಳೋದು ಸುಲಭ. ಆದರೆ ಬದುಕಿ ತೋರಿಸೋದು, ಆ ಹಾದಿಯಲ್ಲಿ ಹೋಗೋದು. ಇಸ್ಲಾಂ ಧರ್ಮದಲ್ಲಿ ಹೇಗೆ ಮಾಡ್ತಾರೋ ದಿವಸಕ್ಕೆ 5 ಸಲ ನಮಾಜ್ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಯೇಸು ಕ್ರಿಸ್ತನ ಕಾಣಬೇಕು ಅಂತ ಅಪೇಕ್ಷೆ, ಕೃಷ್ಣನನ್ನು ನೋಡಬೇಕು, ರಾಧೆಯ ರೂಪದಲ್ಲಿ ನೋಡಬೇಕು ಕೃಷ್ಣನ ಅಂತ, ಹಾಗೆ ಬದುಕೋದು. ಬರೀ ಅಂತ ಹೇಳೋದಲ್ಲ, ಹಾಗೆ ಬದುಕಿದ್ದು. ಹಾಗೆ ಮಾಡಿ ದೈವ ಸಾಕ್ಷಾತ್ಕಾರಕ್ಕೆ ಎಲ್ಲ ದಾರಿಗಳು ಒಂದೇ ಅಂತ ತೋರಿಸಿಕೊಟ್ಟಂಥವ್ರು. ಪುರಾತನ ಶಾಸ್ತ್ರಗಳ ಪ್ರಾಮಾಣ್ಯತೆಯನ್ನು ಸಾರಿದರು. ನಮ್ಮ ರೋಮನ್ ಪ್ರಶಸ್ತಿ ವಿಜೇತ ಫ್ರೆಂಚ್ ಕಾದಂಬರಿಕಾರ ರೋಮಾ ರೋಲಾ ಹೇಳ್ತಾರೆ, ಇದಷ್ಟು ಚಂದದ ಮಾತು. ಶ್ರೀರಾಮಕೃಷ್ಣರು 30 ಕೋಟಿ ಜನರ 2000 ವರ್ಷಗಳ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣ ರೂಪ ಅಂತ. 30 ಕೋಟಿ ಜನ 2000 ವರ್ಷಗಳಿಂದ ಏನು ಪರಂಪರೆ ಹಾಕ್ಕೊಂಡಿದ್ದಾರೆ ಅದರ ಮೂರ್ತ ರೂಪ ಅಂದರೆ ಶ್ರೀರಾಮಕೃಷ್ಣರು ಅಂತ. ಹೀಗೆ ಅವರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂತಂದಾಗ ಅಪ್ರಸ್ತುತ ಅಂತಲ್ಲ. ಯಾಕಂದರೆ ಅತೀತದ ತಳಹದಿ ಮೇಲೇ ಮುಂದಿನ ಕಟ್ಟೋದು ನಾವು. ಹಿಂದಿನ ಭೂತಕಾಲದ ಮೇಲೆ ಮುಂದಿನ ತಳಹದಿ ಕಟ್ಟಬೇಕಾದದ್ದು. ಅದಕ್ಕೆ ವರ್ತಮಾನ ನಿಂತಿದ್ದು ಅತೀತದ ಮೇಲೆ. ಮರಕ್ಕೆ ಬೇರು ಹೇಗೆ ಮುಖ್ಯವೋ ಹಾಗೆ ಮುಂದಿನ ಧರ್ಮಕ್ಕೆ ಶ್ರೀರಾಮಕೃಷ್ಣರು ಬಹಳ ಮುಖ್ಯ ಆಗ್ತಾರೆ ಅನ್ನೋ ಮಾತು ಹೇಳಬೇಕು. ಶ್ರೀಮಾತೆ ಶಾರದಾದೇವಿಯವರನ್ನು ವರ್ತಮಾನದ ಪ್ರತಿನಿಧಿ ಅಂತ ಗುರುತಿಸ್ತಾರೆ. ವರ್ತಮಾನದ ಯಾಕೆ ಹೇಳ್ತಾರೆ? ಅದಕ್ಕೆ ಸಹೋದರಿ ನಿವೇದಿತಾ ಬರೆದಂಥ ಒಂದು ಮಾತು ಬಹಳ ಮುಖ್ಯ. ನಾನು ಯಾಕೆ ಜಸ್ಟಿಫೈ ಮಾಡಬೇಕು ಅಂದರೆ, 3 ಜನ 3 ಬೇರೆ ಬೇರೆ ಇದ್ದರೂ ಕೂಡ ಅವ್ರು ಹೇಗೆ ಒಂದಾಗಿದ್ದರು ಅಂತ. ನಿವೇದಿತಾ ಹೇಳ್ತಾರೆ, ಶ್ರೀಮಾತೆಯವರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಶ್ರೀರಾಮಕೃಷ್ಣರ ಕೊನೆಯ ಮಾತು ಎಂದು ಅನಿಸುತ್ತದೆ. ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆದ್ದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಕೊನೆಯ ಮಾತು ಅಂದರೆ ಏನಪ್ಪ ಇದು ಅಂತ ಅನಿಸುತ್ತೆ ನಮಗೆ. ಲಾಸ್ಟ್ ವರ್ಡ್ ಅಂತಂದರೆ ಇದು ಫೈನಲ್ ಸ್ಟೇಟ್ಮೆಂಟ್ ಅಂದ ಹಾಗೆ ಇಂಗ್ಲೀಷಲ್ಲಿ. ಇದಕ್ಕಿಂತ ಮುಂದೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ ಹಾಗೆ. ರಾಮಕೃಷ್ಣರು ಮಾತೆಯ ಬಗ್ಗೆ ಏನು ಹೇಳಿದರೋ ಅದು ಭಾರತೀಯ ಸ್ತ್ರೀತ್ವದ ಬಗ್ಗೆ ಅತ್ಯಂತಿಕವಾದಂಥ ಮಾತು. ಇದು ಮುಂದೆ ಭಾರತೀಯ ಸ್ತ್ರೀಯನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ. ಅವರು ಹಳೆಯ ವ್ಯವಸ್ಥೆಯ ಕೊನೆಯ ಘಟ್ಟವೋ ಅಥವಾ ಹೊಸ ಘಟ್ಟದ ಪ್ರಾರಂಭವೋ ಅಂತ. ಶಾರದಾ ಮಾತೆ ಹಳೆ ಘಟ್ಟದ ಕೊನೆ ಘಟ್ಟವೋ ಅಥವಾ ಹೊಸದರ ಪ್ರಾರಂಭವೋ ಅಂತ. ಶ್ರೀಮಾತೆ ನಶಿಸಿ ಹೋಗುತ್ತಿರುವಂಥ ಹಳೆಯ ವ್ಯವಸ್ಥೆ ಮತ್ತು ಚಿಗುರುತ್ತಿರುವ ಹೊಸ ವ್ಯವಸ್ಥೆಯ ಮಧ್ಯೆ ನಿಂತಿದ್ದಾರೆ ಅಂತ. ಎಷ್ಟು ಚಂದ ಅನಾಲಿಸಿಸ್ ನಿವೇದಿತದ್ದು. ಹಳೆಯ ಮುಗಿದು ಹೋದಂಥ ಕಾಲದ ಕೊನೆ ಭಾಗದಲ್ಲಿ, ಹೊಸದಾಗಿ ಚಿಗುರುತ್ತಿರುವಂಥ ಧರ್ಮದ ಮೊದಲ ಭಾಗದಲ್ಲಿ, ಮಧ್ಯದಲ್ಲಿ ನಿಂತಿದ್ದಾರೆ. ಅದೇ ವರ್ತಮಾನ. ಅತೀತ ಅನಾಗತಗಳ ಸಂಧಿಕಾಲ ಅದು. ಅತೀತ ಅಂದರೆ ಆಗಿ ಹೋದದ್ದು, ಅನಾಗತ ಇನ್ನೂ ಬಂದಿಲ್ಲ, ಬರದೇ ಇರೋದು, ಆಗಿ ಹೋದದ್ದು ಮತ್ತು ಮುಂದೆ ಬರುವುದರ ಸಂಧಿಕಾಲದಲ್ಲಿ ನಿಂತಂಥವರು ಶಾರದಾ ಮಾತೆಯವರು. ಅದು ಯಾಕೆ ಹೇಳ್ತೀವಿ ನಾವು? ಕಾರಣ ಏನು? ಕಾರಣ ಇಷ್ಟಿದೆ. ಅವರ ಜೀವನವನ್ನು ಸೂಕ್ಷ್ಮವನ್ನಾಗಿ ನೋಡಿದರೆ
ಅವರು ರಾಮಕೃಷ್ಣರಷ್ಟು ಸಂಪ್ರದಾಯವಾದಿಗಳಾಗಿರಲಿಲ್ಲ, ಸಂಪ್ರದಾಯನಿಷ್ಠರಾಗಿರಲಿಲ್ಲ. ವಾದಿಗಳಲ್ಲ, ಸಂಪ್ರದಾಯನಿಷ್ಠರಾಗಿರಲಿಲ್ಲ. ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದರೂ ಕೂಡ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರಲಿಲ್ಲ. ಅವರು ಬದಲಾವಣೆಗೆ ಮುಖ ಮಾಡಿದವರು. ಪ್ರೀತಿಯ ಅಭಿವ್ಯಕ್ತಿಗೆ ಸಂಪ್ರದಾಯ ಅಡ್ಡ ಬಂದರೆ ಅತ್ಯಂತ ವಿನಯವಾಗಿ ಸಂಪ್ರದಾಯವನ್ನು ನಿರಾಕರಿಸ್ತಾ ಇದ್ರು. ಮುಂದೆ ಜೀವನದಲ್ಲಿ ನೋಡ್ತೀವಿ ಘಟನೆಗಳಲ್ಲಿ, ಎಷ್ಟು ಚಂದ. ಅವ್ರು ಹೇಳ್ತಾರೆ, ಅಮ್ಜದ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಮತ್ತು ಪಾಶ್ಚಾತ್ಯ ಮಹಿಳೆಯನ್ನು ಅವ್ರು ನಡೆಸ್ಕೊಂಡ ರೀತಿ ನೋಡಿದಾಗ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಅಯ್ಯೋ ಕತಿಯ, ಇಷ್ಟು ಸಂಪ್ರದಾಯಸ್ಥ ಮನೆತನ ಬಂದಂಥ ಹೆಣ್ಮಗಳು ಇಷ್ಟು ಸುಲಭವಾಗಿ ಸೇರ್ಕೊಂಡ್ಬಿಡ್ತಾರಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಮುಂದೆ ಆಧುನಿಕ ಶಿಕ್ಷಣದ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ಅವರ ಜಾತಿಯ ಕಟ್ಟುಪಾಡುಗಳಿಗೆ ಬೀಳಲಿಲ್ಲ. ಇದು ಭಾಳ ಮುಖ್ಯ ತೋರಿಸೋದಂದರೆ ಅವರ ಆಂತರಿಕ ಗಟ್ಟಿತನ ಮತ್ತು ಮಾನಸಿಕ ವೈಶಾಲ್ಯತೆಯನ್ನು ತೋರಿಸ್ತದೆ. ಇವತ್ತಿಗ ಮಾತು ದೊಡ್ಡದು ಅನ್ನಿಸ್ಲಿಕ್ಕಿಲ್ಲ ನಮಗೆ, ಆದರೆ 100 ವರ್ಷಗಳ ಹಿಂದೆ ಜಾತೀಯತೆಯಿಂದ ಜಿಡ್ಡುಗಟ್ಟಿ ಹೋಗಿತ್ತಲ್ಲ, ಇವತ್ತೇನು ಭಾಳ ಬದಲಾಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಅದೇ ಪ್ರಿಡಾಮಿನೆಂಟ್ ಆಗ್ತಾಯಿದೆ. ಆದರೂ ಕೂಡ ವ್ಯವಸ್ಥೆ ಸ್ವಲ್ಪ ವಿಶಾಲ ಆಗ್ತಾಯಿದೆ. ಆಗಿನ ಕಾಲಕ್ಕೆ ಜಾತಿ ಜಿಡ್ಡುಗಟ್ಟಿ ಅದು ಮುಟ್ಟಬಾರ್ದು, ಇವ್ರು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೆಲ್ಲ ಬಿಗಿ ಇದ್ದಾಗ ಆ ಕಾಲದಲ್ಲಿ ಶ್ರೀಮಾತೆಯವ್ರ ನಡೆ ದೊಡ್ಡ ಸಾಹಸ ಅಂತ ನಮಗನ್ನಿಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಕಾಲವನ್ನು ಮೀರಿ ನಿಂತಿದ್ದರು ಅಂತ. ಇನ್ನೊಂದು ವಿಷಯ ಗಮನಿಸಬೇಕು, ಆಗಿನ ಕಾಲಕ್ಕೆ ತಾನು ಅನಕ್ಷರಸ್ಥರಾಗಿದ್ದರೂ ಕೂಡ, ಸಾರ್ವಜನಿಕ ಜೀವನದಿಂದ ದೂರ ಇದ್ದರೂ ಕೂಡ ತಮ್ಮ ಕಡೆ ಬರ್ತಿರುವಂಥ ಹುಡುಗಿಯರಿಗೆ ಆಧುನಿಕ ಶಿಕ್ಷಣ ಪಡ್ಕೊಳ್ಳೋಕೆ ಹೇಳ್ತಾಯಿದ್ರು. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಹೆಣ್ಮಕ್ಳು ಹತ್ರ ಅಡುಗೆ ಮನೆಯಲ್ಲಿ ಇರಬೇಕು, ಗಂಡ ಹೇಳ್ದಂಗೆ ಕೇಳಬೇಕು, ಗಂಡ ದೇವರು ಅವನು ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆ ಕಾಲದಲ್ಲಿ ಇದ್ದದ್ದು, ಅವಾಗೆಲ್ಲ 4-5 ವರ್ಷಕ್ಕೆ ಹುಡುಗಿ ಮದುವೆ ಮಾಡಿಬಿಡ್ತಿದ್ರು. ಆ ಕಾಲದಲ್ಲಿ ಹೇಳ್ತಿದ್ರಂತೆ, ಬೇಗ ಮದುವೆ ಆಗಬೇಡ, ಶಾಲೆಗೆ ಹೋಗು, ಚೆನ್ನಾಗಿ ಕಲಿ. ಮತ್ತು ಇನ್ನೊಂದು, ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಹುಡುಗಿ ಹೇಳೋರು. ಮನೇಲಿ ಕೊಡಬೇಡ, ಹೊರಗಡೆ ಬಾ, ಸಮಾಜದಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಕೆಲವರು ಶಿಷ್ಯರು ವಿವೇಕಾನಂದರು ಮಠ ಕಟ್ಟಬೇಕು ಅಂತ ಊರೂರು ಸುತ್ತಿರ್ಬೇಕಾದ್ರೆ, ಜಗತ್ತೆಲ್ಲ ಸುತ್ತಿರಬೇಕಾದ್ರೆ ಕೆಲವು ಆಧುನಿಕ ಶಿಕ್ಷಣ ಪಡ್ಕೊಂಡಂಥ ವಿವೇಕಾನಂದ ಸ್ನೇಹಿತರು ಕೆಲವರು ಟೀಕೆ ಮಾಡ್ತಾಯಿದ್ರು. ಅಯ್ಯೋ ವಿವೇಕಾನಂದ ಹೇಳಿದ ಆಗತ್ತಾ, ಇದು ನರೇಂದ್ರ ಹೇಳಿದ್ದು ಆಗತ್ತಾ, ಆಗೋಲ್ಲ ಬಿಡೋಲ್ಲ, ಸುಮ್ಮನೆ ಕನಸು ಕಾಣ್ತಾನೆ ಇವನು ಅಂತ ಟೀಕೆ ಮಾಡ್ತಾಯಿದ್ರಂತೆ. ಟೀಕೆ ಮಾಡಿದಾಗ ಅವರು ವಿವೇಕಾನಂದರಿಗೆ ಹೇಳ್ತಿರ್ಲಿಲ್ಲ, ಆ ಹುಡುಗರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು, ನಿಮಗೆ ಕಲ್ಪನೆ ಬರುತ್ತೋ ಇಲ್ಲಲ್ಲ, ಮತ್ತು ಅವ್ನು ಮಾಡಿದಾನೆ ಕಲ್ಪನೆ ಮಾಡಿ ಅವನ ಜೊತೆ ಹೋಗಿ ನೀವು. ವಿವೇಕಾನಂದರ ಕಡೆ ಬರೀತಾರೆ, ನಾನು ಯಾವುದನ್ನು ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ನನ್ನ ಸ್ನೇಹಿತರಿಗೆ, ಹೇಳಿದ್ರೆ ಎತ್ತು ತಪ್ಪು ತಿಳ್ಕೊತಾರೋ ಅಂತ ಚಿಂತೆ ಮಾಡ್ತಿದ್ದೆ ನಾನು, ಅದನ್ನು ಮಾತೇ ಮಾಡ್ತಿದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವ್ರ ಜೊತೆಗಿದ್ದಂಥ ಹುಡುಗರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಇವ್ರು ಶಿಕ್ಷಣ ಪಡ್ಕೊಂಡವರಲ್ಲ, ಆದರೆ ಅವ್ರನ್ನ ಕರೆದು ನರೇಂದ್ರ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕನಸಿದೆ ಅವನಿಗೆ, ನೀವೇನೇನು ಹೇಳಬೇಡಿ, ಕನಸಿಗೆ ಬೆನ್ನು ಹತ್ತಿ ಅವನ್ನ ಅಂತ ಹೇಳಿ ಅವರನ್ನ ಮನಸ್ಸನ್ನು ಹುರಿ ಮಾಡಿ ಇವರು ಸೇವೆ ಕಳಿಸ್ತಾ ಇದ್ರಂತೆ. ಸೇವೆ ಮಾರ್ಗ ಒಪ್ಪುವಂತೆ ಪ್ರೇರೇಪಣೆ ಮಾಡ್ತಾಯಿದ್ರು. ರಾಮಕೃಷ್ಣರ ಹೆಸರನ್ನು ಶಾಶ್ವತ ಮಾಡೋದಕ್ಕೆ, ಅವರ ಚಿಂತನೆಗಳನ್ನು, ಸಂದೇಶಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಸ್ಥಾಯಿಯಾದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನರೇಂದ್ರ ತಲೆಗೆ ಬಂತು. ಈ ರಾಮಕೃಷ್ಣ ಮಠ ಆದದ್ದು ಮುಂದೆ ಹಾಗೇನೆ. ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದಾಗ ಬಹಳ ವಿರೋಧ ಬಂತು. ಯಾಕೆ ಮಾಡ್ತೀರಿ, ಏನು ಕಾರಣ, ನಾವು ಸನ್ಯಾಸಿಗಳು ತಾನೇ, ಸಂಸ್ಥೆ ಯಾಕೆ ಕಟ್ಟಬೇಕು ಅಂದ್ರಂತೆ ಎಲ್ಲರೂ. ಆಗ ಶ್ರೀಮಾತೆ ಎಲ್ಲರೂ ತಮ್ಮ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ, ನರೇಂದ್ರ ಇದು ಹೇಗಿದೆ ನೋಡಿ, ಎಷ್ಟು ಚಂದ ಇದು. ಅವ್ರ ಮುಂದೆ ಹೇಳಿಲ್ಲ, ನರೇಂದ್ರನ ಕೂಡಿಸ್ಕೊಂಡು, ಎಲ್ಲರನ್ನೂ ಕೂಡಿಸ್ಕೊಂಡು ಅವ್ರ ಮುಂದೆ ಹೇಳ್ತಾರೆ, ನರೇಂದ್ರ ನೀ ಏನೂ ಚಿಂತೆ ಮಾಡಬೇಡ, ನೀನೀಗೇನು ಮಾಡ್ತಿದ್ದೀಯೋ, ಮುಂದೆ ಏನು ಮಾಡಬೇಕಂದಿದ್ದೀಯೋ ಅದೆಲ್ಲ ಶಾಶ್ವತವಾಗಿ ಉಳಿತದೆ. ಇದು ಭಾಳ ಮುಖ್ಯ. ಅಟೆಸ್ಟೇಷನ್, ವ್ಯಾಲಿಡೇಷನ್ ಅದು. ವಿವೇಕಾನಂದ ಹೇಳಿದಾಗ ಇವನು ಕನಸು ಏನೋ ಹೇಳ್ತಾನೆ ಅಂತ ಸ್ನೇಹಿತರು ಅನ್ಬೋದಾಗಿತ್ತು. ಆದರೆ ಮಾತೆ ಎಲ್ಲರೂ ಕೂಡಿಸ್ಕೊಂಡು ಅವ್ರ ಮುಂದೆ ನರೇಂದ್ರಿಗೆ ಹೇಳ್ತಾರೆ, ನೀ ಏನು ಮಾಡ್ತೀವಿ ಶಾಶ್ವತ ಆಗಿ ಉಳಿತದಪ್ಪ, ನೀ ಹುಟ್ಟಿದ್ದೇ ಈ ಕಾರ್ಯ ಸಾಧನೆ ಮಾಡೋದಕ್ಕೆ, ಮುಂದೆ ನಿನ್ನನ್ನು ಜಗದ್ಗುರು ಅಂತ, ಅಧ್ಯಾತ್ಮ ಜ್ಞಾನದಾಯಕ ಅಂತ ಸಾವಿರಾರು ಜನ ಹಿಂಬಾಲಿಸ್ತಾರೆ ನಿನ್ನ. ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭರವಸೆಯನ್ನು ನಾನು ಅವ್ರ ಪರವಾಗಿ ನಿನಗೆ ಕೊಡ್ತೇನೆ ಅಂತ. ರಾಮಕೃಷ್ಣರು ಹೋದ್ಮೇಲೆ ಶಾರದಾ ಮಾತೇನೆ ಅವರಿಗೆ ಒಂದು ಚೈತನ್ಯ ಸ್ವರೂಪ ಎಲ್ಲರಿಗೂ. ಯಾವಾಗ ಮಾತೆ ಹೇಳ್ತಾರೋ ಆವಾಗ ಪ್ರಶ್ನೆ ಬರೋಲ್ಲ. ಇದು ನಾನು ಗಮನ ಇಟ್ಟು ಹೇಳಬೇಕು ಸರ್, ದೊಡ್ಡವ್ರ ಲಕ್ಷಣ ಇದು. ದೊಡ್ಡವ್ರ ಲಕ್ಷಣ ಯಾವತ್ತೂ ಜನರನ್ನು ಒಡೆಯೋದಲ್ಲ, ಜನರನ್ನು ಕೂಡಿಸೋದು. ಯಾರ್ಯಾರು ಜಗತ್ತನ್ನು ಒಡಿತಾರೋ ಅವ್ರು ಯಾರೂ ದೊಡ್ಡವರಲ್ಲ. ಎತ್ತರದ ಸ್ಥಾನದಲ್ಲಿ ಕೂತಿರ್ಬೋದು, ಆದರೆ ಅವ್ರು ದೊಡ್ಡವರಲ್ಲ. ಆದರೆ ಎಲ್ಲೆಲ್ಲಿ ಮನಸ್ಸುಗಳು ಬಿರುಕು ಬಿಡ್ತಾವೋ
ಅದನ್ನು ಕೂಡಿಸಿ ಅಂಟು ಹಾಕೋದಲ್ಲ, ಕೂಡಿಸಿಬಿಡೋದು ಅವನ್ನ. ನೋಡಿ, ಆ ಹುಡುಗರ ಮನಸ್ಸಲ್ಲಿದ್ದಂಥ ಆತಂಕವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ವಿವೇಕಾನಂದರಿಗೆ ಒಂದು ಆತ್ಮಸ್ಥೈರ್ಯ ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಅವರು ಹೇಳ್ತಾರೆ, ಚಿಂತೆ ಮಾಡಬೇಡಯ್ಯ, ನೀನು ಏನು ಮಾಡ್ತೀವೋ ಶಾಶ್ವತ ಆಗತ್ತೆ, ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರೈಸ್ತಾರೆ ಅಂತ ಅವ್ರ ಪರವಾಗಿ ನಾನು ನಿನಗೆ ಮಾತು ಕೊಡ್ತೇನೆ ಅಂತ. ಆಗಿನ ಯಾರಿಗೂ ಪ್ರಶ್ನೆ ಉಳಿಯೋದಿಲ್ಲಲ್ಲ, ಎಲ್ಲರೂ ಏಕಮುಖ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ವರ್ತಮಾನದ ಹೊಸ್ತೆಲಲ್ಲಿ ನಿಂತಿದ್ದ ಅವರ ಕಣ್ಣು ಮುಂದೆ ಭೂತ ಭವಿಷ್ಯಗಳ ಎರಡರ ಸಮಗ್ರ ಚಿತ್ತ ಇತ್ತು ಅಂತ. ಎಷ್ಟು ಚಂದ ನೋಡಿ. ರಾಮಕೃಷ್ಣನ ಜೊತೆಗೆ ಬದುಕಿದವರು, ರಾಮಕೃಷ್ಣರ ಜೀವನವನ್ನು ಕಂಡವರು, ಆ ಸಂಪ್ರದಾಯವನ್ನು ಕಂಡವರು, ಆ ಭೂತಕಾಲದ ಚಿಂತೆ ಇದ್ದಂಥವರು, ಅದರ ಜೊತೆಗೆ ವಿವೇಕಾನಂದರ 100 ವರ್ಷದ ಕನಸುಗಳನ್ನು ಕಂಡವರು. ಇದು ಬಹಳ ಚಂದ. ಅದಕ್ಕೆ ಸಂಧಿ ಕಾಲದಲ್ಲಿ ನಿಂತವರು ಅಂತ. ವಿವೇಕಾನಂದರು ಭವಿಷ್ಯದಲ್ಲಿ ಮಾಡಬೇಕನ್ನಂಥ ಚಿಂತನೆ, ಕನಸಿನ ಚಿತ್ರವನ್ನು ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ರಾಮಕೃಷ್ಣರ ಜೀವನದ ಹಿಂದಿನ ಅಧ್ಯಾತ್ಮ ಚಿಂತನೆಯನ್ನು ಸೇರಿಸಿಕೊಂಡು ಭೂತ ಮತ್ತು ಭವಿಷ್ಯಗಳ ನಡುವೆ ವರ್ತಮಾನವಾಗಿ ನಿಂತವರು ಶ್ರೀಮಾತೆಯವರು. ಇವತ್ತು ಆಧುನಿಕ ತಂತ್ರಜ್ಞಾನದಿಂದಾಗಿ ಜಗತ್ತು ಬಹಳ ಸಣ್ಣದಾಗ್ತಾ ಇದೆ. ದೇಶಗಳು, ಸಂಸ್ಕೃತಿಗಳು, ಜನಾಂಗಗಳು ಬಹಳ ಹತ್ತತ್ರ ಬರ್ತಾ ಇದ್ದಾವೆ. ಇವತ್ತು ಅದೇ ಹೇಳ್ತಿದ್ದೆ ರಾಮವ್ರಿಗೆ, ಇದೇ ನಾನು ಇಲ್ಲಿ ಮಾತಾಡಿದಾಗ ಅದೇ ಕ್ಷಣಕ್ಕೆ ಅಮೇರಿಕಾದಲ್ಲಿ ಜನ ನೋಡ್ಬೋದು ಅಲ್ವಾ. ಮೊದಲು ಅಮೇರಿಕಾ ಅಂದರೆ ಭಾಳ ದೂರ ನಮಗೆ. ಈಗೇನಿಲ್ಲ, ಅಮೇರಿಕಾನ, ಅಯ್ಯೋ ನಾಳೆ ಝೂಮ್ ಕಾಲ್ ಹಾಕ್ಕೊಂಬಿಟ್ರೆ ಮುಗಿದೈತೆ, ಬರ್ತೀವಿ ಅಂತ. ಡಿಸ್ಟೆನ್ಸ್ ಹ್ಯಾಸ್ ಬಿಕಮ್ ರಿಡಂಡೆಂಟ್ ಟುಡೇ, ಮೀನಿಂಗ್ಲೆಸ್ ಆಗಿಬಿಟ್ಟಿದೆ. ಡಿಸ್ಟೆನ್ಸ್ಗೆ ಅರ್ಥವೇ ಇಲ್ಲ ಅನ್ನೋಂಗಾಗಿದೆ ಈಗ. ಆದರೆ ಈ ನಿಕಟತೆ ಇದ್ದಿದೆಯಲ್ಲ, ಹತ್ತಿರ ಬರೋದಿದೆಯಲ್ಲ, ವಿಸೆ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ, ಎಲ್ಲ ಗ್ಲೋಬಲ್ ವಿಲೇಜ್ ಆಗಿದೆ ಅಂತ ಕರಿತೀವಿ. ಆದರೆ ಒಂದು ಗಮನಿಸಿದ್ದೀರಾ, ಇದು ಹತ್ತಿರ ಇರೋದಂಥದ್ದು ಹೆಚ್ಚಿನ ನಿಕಟತೆಗೆ ಕಾರಣ ಆಗದೆ ಹೆಚ್ಚಿನ ಗೊಂದಲಕ್ಕೆ ಕಾರಣ ಕೂಡ ಆಗಿದೆ. ಹತ್ತಿರ ಬರೋದರಿಂದ ನಿಕಟತೆ ಹೆಚ್ಚಾಗಬೇಕು, ಪ್ರೀತಿ ಹೆಚ್ಚಾಗಬೇಕು ನಿಜ, ಆದರೆ ಅದರ ಜೊತೆಗೆ ಗೊಂದಲಗಳಿಗೆ, ಸಂಘರ್ಷಗಳಿಗೆ, ಯುದ್ಧಗಳಿಗೆ ಕಾರಣ ಆಗಿದೆ. ನಾವು ಯಾವುದೋ ವೈರಸ್ಸಿಗೆ ಯಾವುದೋ ದೇಶವನ್ನು ಬ್ಲೇಮ್ ಮಾಡ್ತೀವಿ, ಆ ದೇಶದವ್ರು ಹಿಂಗೆ ಮಾಡಿದರು ಅಂತ ಹೇಳ್ತೀವಿ. ಎಲ್ಲ ಯಾವ ದೇಶ ಅಂತರ ಉಳಿದಿಲ್ಲ ಈಗ. ಆದರೆ ನಾವು ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡೋದಾಗಲಿ, ಆ ಗೊಂದಲಗಳು, ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಹೊರಗಿನ ಬೇಕಾದಷ್ಟು ಬದಲಾವಣೆ ಆಗಿದೆ. ಜಗತ್ತು ತುಂಬ ಬದಲಾವಣೆ ಆಗಿದೆ. ನಾನು ಹುಡುಗನಾಗಿದ್ದಾಗ ಅಮೇರಿಕಾ ಅಂದರೆ ದೂರದ ಜಾಗ, ಅಲ್ಲಿ ಹೋದಾಗೂ ಒದ್ದಾಡಿದ್ದೇನೆ ನಾನು. ಯಾಕಂದರೆ ಫೋನ್ ಇಲ್ಲ ಆವಾಗ, ಈಗ ನಂಗೆ ಸ್ಕೈಪ್ ಇಲ್ಲ, ಏನಿಲ್ಲ. ಹೋದರೆ ಹೋದ ಅವನು, ಪತ್ರ ಬರೆದ್ರೆ ಒಂದು 21 ದಿವಸ 1 ತಿಂಗಳು ಬೇಕು ಬರಬೇಕಾದ್ರೆ ಪತ್ರ. ಹಾಗಿದ್ದು ಇವತ್ತು ಹಾಗಿಲ್ಲ, ಏನೂ ಚಿಂತೆ ಇಲ್ಲ. ಹಾಗಿದ್ದಾಗ ಹೊಸ ಬದಲಾವಣೆಗಳನ್ನು ಬೇಕಾದಷ್ಟು ಕಂಡಿದ್ದೀವಿ, ತಾಂತ್ರಿಕ ಬದಲಾವಣೆಗಳನ್ನು. ಆದರೆ ಅದಕ್ಕೆ ಅನುಗುಣವಾಗಿ ಮನೋಭಾವ ಬದಲಾವಣೆ ಆಗಲಿಲ್ಲ, ಆಂತರಿಕ ಬದಲಾವಣೆ ಆಗಲಿಲ್ಲ. ಬಾಹ್ಯ ಬದಲಾವಣೆ ತುಂಬ ಬದಲಾಗ್ಬಿಡ್ತು. ನಮ್ಮ ರೂಪ ಬದಲಾಯಿತು, ಆಕಾರ ಬದಲಾಯಿತು, ವೇಷಭೂಷಣ ಬದಲಾಯಿತು, ವಾಹನ ಸಾಮಗ್ರಿಗಳು ಇರುವಂಥ ಮನೆಗಳು ಬದಲಾದವು. ಆದರೆ ಮನೋಭಾವ ಬದಲಾಗಲಿಲ್ಲ. ಭೌತಿಕ ಸಾರ್ವತ್ರಿಕತೆ ಬಂತೆ ಹೊರತಾಗಿ ಮನೋಭಾವದ ಸಾರ್ವತ್ರಿಕತೆ ಬರಲಿಲ್ಲ. ವರ್ತಮಾನದ ಸ್ಥಿತಿಯೊಳಗೆ ಈ ಮನೋಭಾವದ ಬದಲಾವಣೆ ಬಗ್ಗೆ ಶ್ರೀಮಾತೆ ಬಹಳ ಕಾಳಜಿ ಮಾಡ್ತಾಯಿದ್ರು. ಹೊರಗಿನ ಬದಲಾವಣೆ ಮುಖ್ಯ ಅಲ್ಲಪ್ಪ, ಒಳಗಿನ ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ ಅಂತ. ಒಂದು ಸಲ ವಿವೇಕಾನಂದರು ಹೇಳ್ತಾರೆ, ಅದು ಅವತ್ತು ಸುಲಭವಾದ ಮಾತಾಗಿತ್ತೇನೋ, ದೊಡ್ಡ ಮಾತು ಅನಿಸುತ್ತೆ. ಇವತ್ತು ನನಗನ್ಸೋದು ಕ್ರಾಂತ ದೃಷ್ಟಿ ಅನಿಸುತ್ತೆ. ಶ್ರೀಮಾತೆ ವಿವೇಕಾನಂದರು ಹೇಳುವಂಥ ಮಾತು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ತಾವು ಬ್ಯಾಕ್ಗ್ರೌಂಡ್ ನೋಡಬೇಕು. ಸಣ್ಣ ಹಳ್ಳಿಯಿಂದ ಬಂದಂಥ ಹೆಣ್ಮಗಳು, ಏನೂ ಕಲೀಲೇ ಇದ್ದಂಥ ಹೆಣ್ಮಗಳು, ರಾಮಕೃಷ್ಣ ಅಧ್ಯಾತ್ಮ ಜೀವನದಲ್ಲೇ ಬದುಕಿದಂಥವರು. ವಿವೇಕಾನಂದರಿಗೆ ಹೇಳೋದು ಕಲ್ಕತ್ತೆ ಚೆನ್ನಾಗಿರು ಅಂತ ಹೇಳಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳಿಗೆ ಅಲ್ಲಿ ಹೋಗಿ ಏನು ಮಾಡ್ತೀಪ್ಪ ನೀವು, ನಾನು ನೋಡಿದ್ದೀನಿ. ರಾಜಾಜಿನಗರ ಇರೋರಿಗೆ ಜಯನಗರ ದೂರ. ಅಯ್ಯೋ ಜಯನಗರಕ್ಕೆ ಯಾಕೆ ಕೆಲಸಕ್ಕೆ ಹೋಗ್ತೀಯ, ಭಾಳ ದೂರ, ಅದು ಇಲ್ಲೇ ಪಕ್ಕದಲ್ಲೇ ಮನೆ ನೋಡ್ಕೊ. ಆದರೆ ಆವತ್ತಿನ ಕಾಲಕ್ಕೆ ಶಾರದಾ ಮಾತೆ ವಿವೇಕಾನಂದರಿಗೆ ಹೇಳೋದು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ಯಾರೂ ಇಲ್ಲಿ ಪರರಲ್ಲ, ಯಾವ ದೇಶ ಜನನೂ ಪರರಲ್ಲ. ಮಗು, ಇಡೀ ಜಗತ್ತು ನಿನ್ನದೇ. ಆಕೆ ಮಾತಾಡ್ತಿರೋದು ಒಂದು ಊರಿನ ಬಗ್ಗೆ ಅಲ್ಲ, ಒಂದು ದೇಶದ ಬಗ್ಗೆ ಅಲ್ಲ, ಇಡೀ ಜಗತ್ತೇ ನಿನ್ನದೇ ಅಂತ. ಇದು ನಾನು ಯಾವಾಗಲೂ ಹೇಳೋದು ವರ್ತಮಾನದ ಕ್ರಾಂತ ದೃಷ್ಟಿ ಅಂತ. ಅದು ಭವಿಷ್ಯ, ಹಾಗಾದರೆ ವರ್ತಮಾನದ ಕಾಂತ ದೃಷ್ಟಿ ಇವ್ರದ್ದು. ಶ್ರೀರಾಮಕೃಷ್ಣರು ತಮ್ಮ ಬದುಕಿಂದು ಮತ್ತು ಬೋಧನೆಯಲ್ಲಿ ಭಕ್ತಿಯನ್ನೇ ಅಚ್ಚು ಪ್ರಧಾನವಾಗಿ ಇಟ್ಕೊಂಡಿದ್ರು. ಶ್ರೀಮಾತೆಯ ದಾರಿ ಕರ್ಮ ಮಾರ್ಗ, ಇವ್ರದ್ದು ಭಕ್ತಿ ಮಾರ್ಗ ಆದರೆ ಅವ್ರ ಕರ್ಮ ಮಾರ್ಗ. ರಾಮಕೃಷ್ಣ ಎಲ್ಲ ಬಗೆಯ ಸಾಧನೆಗಳನ್ನು ಮಾಡಿದರು. ವೇದಾಂತದ ಜ್ಞಾನ ಮಾರ್ಗಗಳನ್ನು ಅನುಸರಿಸಿದ್ರು ಕೂಡ
ಅವರ ಬದುಕಿನ ಮೂಲ ಸ್ರೋತ ಭಕ್ತಿನೇ, ಯಾವಾಗಲೂ ಭಕ್ತಿ. ಕೊನೆವರೆಗೂ ಜಗನ್ಮಾತೆಯ ಭಕ್ತರಾಗೇ ಉಳ್ಕೊಂಡ್ರು. ಮತ್ತು ಉಪದೇಶದ ಪ್ರಧಾನ ಸ್ವರ ಕೂಡ ಭಕ್ತಿನೇ ಆಗಿತ್ತು. ಅವ್ರು ಹೇಳೋರು, ಕಲಿಯುಗದಲ್ಲಿ ನಾರದೀಯ ಭಕ್ತಿ ಇದೆಯಲ್ಲ ಅತ್ಯಂತ ಸೂಕ್ತವಾದದ್ದು ಅದೇ ಅಂತ ಹೇಳೋರು. ತಮಾಷೆ ಮಾಡಿ ಹೇಳ್ತಿದ್ರಂತೆ, ನನಗೆ ಸಕ್ಕರೆ ಸವಿಯೋ ಆಸೆ ಇದೆ, ಸಕ್ಕರೆ ಆಗೋ ಆಸೆ ಇಲ್ಲ ಅಂತ. ನಾನು ಸಕ್ಕರೆ ಆಗಬಾರ್ದು, ಸಕ್ಕರೆ ರುಚಿ ಬಹಳ ಇಷ್ಟ, ನನಗೆ ಸಕ್ಕರೆ ಆಗೋದು ಬೇಕಿಲ್ಲ. ತಾಯಿಗೆ ಬೇಡ್ಕೊಳ್ಳೋದು, ಕಾಳಿ ಮಾತೆಗೆ ಬೇಡ್ಕೊಳ್ಳೋದು ಏನು ಅಂದರೆ, ತಾಯಿ ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ. ಮತ್ತೊಬ್ಬರಾದರೆ ಕೇಳೋರು, ಇವರು ಬ್ರಹ್ಮಜ್ಞಾನ ಕೊಡಬೇಡ, ಭಗವದ್ ಆನಂದವನ್ನು ಕೊಡು ಅಂತ. ಇದು ಬಹಳ ಚೆಂದ. ಈ ಭಕ್ತಿಯ ತುದಿ ಆನಂದ. ಹೇಳ್ತಾರೆ, ಬ್ರಹ್ಮಜ್ಞಾನ ಕೊಡಬೇಡ, ನನಗೆ ಭಗವದ್ ಆನಂದವನ್ನು ಕೊಡು ಅಂದರೆ ಅವರ ಮೂಲ ಆಶಯ ಇದ್ದದ್ದು ಭಕ್ತಿ. ಶ್ರೀಮಾತೆಯವರ ಮಾರ್ಗ ಕರ್ಮ. ಅವರು ರಾಮಕೃಷ್ಣರ ಹಾಗೆ ತಪಸ್ಸನ್ನು ಮಾಡಲಿಲ್ಲ, ವಿವೇಕಾನಂದರ ಹಾಗೆ ಪಾಂಡಿತ್ಯವನ್ನು ಪಡ್ಕೊಳ್ಳಿಲ್ಲ. ಆದರೆ ದಿನನಿತ್ಯದ ಕೌಟುಂಬಿಕ ಕಾರ್ಯಗಳನ್ನು ಮಾಡ್ತಾ ಶಾಂತವಾದಂಥ ನಿರಾಡಂಬರವಾದಂಥ ಜೀವನವನ್ನು ನಡೆಸಿದರು. ಅವರಲ್ಲಿ ನಿರಪೇಕ್ಷತೆ ಅಂತಿದೆ ನೋಡಿ, ಬಹಳ ಅಪರೂಪದ ಗುಣ ಇದು. ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ. ನಿರಪೇಕ್ಷತೆ ಅನ್ನುವಂಥದ್ದು ಎಲ್ಲರೂ ಕಣ್ಣಿಗೆ ಕಾಣೋ ಹಾಗಿತ್ತು. ಇದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಇರ್ತದೆ, ಅಪೇಕ್ಷೆ ಇರ್ತದೆ. ಯಾವುದೋ ಮಾಡಿದಾಗ ನನಗೆ ಸಿಗಲಿ, ನನ್ನ ಮಗನಿಗೆ ಸಿಗಲಿ, ನನ್ನ ಮನೆಗೆ ಸಿಗಲಿ, ಎಲ್ಲನೂ ಆಮೇಲೆ ಬೇಕಾದ್ರೆ ತೊಗೊಳ್ಬೇಡ ಅಂತಿರ್ತದೆ. ಆದರೆ ಇವ್ರದ್ದು ಹಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, 3 ಥರದ್ದು 4 ಥರದ ಜನ ಇರ್ತಾರೆ ಅಂತ. ಒಂದು, ಎಲ್ಲ ನನಗೇ ಇರಲಿ, ಜಗತ್ತು ಹಾಳಾಗೋದ್ರು ನನಗೇ ಬರಲಿ ಎಲ್ಲನೂ ಅಂಥವ್ರು ಸಾಕಷ್ಟು ಜನ ಕಾಣಿಸ್ತಾರೆ, ನನಗೇ ಬೇಕು ಅಂತ. ಇನ್ನು ಎರಡನೇದವ್ರು ಅಂತಾರೆ, ನನಗೂ ಬೇಕು ಅವ್ರಿಗೂ ಬೇಕಪ್ಪ, ಇಬ್ಬರು ಚೆನ್ನಾಗಿರೋ, ಲಿವ್ ಆ್ಯಂಡ್ ಲೆಟ್ ಲಿವ್, ನನಗೂ ಬೇಕು ಅವ್ರಿಗೂ ಇರಲಿ ಅಂತ. ಮೂರನೇದವರು ತೀರಾ ವಿರಾಗಿಗಳವರು, ನನಗೇನು ಬೇಡ ಮಾರ, ಎಲ್ಲ ಅವ್ರಿಗೆ ಕೊಟ್ಬಿಡು. ಇನ್ನು 4ನೇದವ್ರು ಇದ್ದಾರಂತೆ, ಮೋಸ್ಟ್ ಡೇಂಜರಸ್ ಅವರು, ನನಗೂ ಬೇಡ ಅವ್ರಿಗೂ ಬೇಡ. ಈ ಅಪೇಕ್ಷತೆ ಅನ್ನೋದು, ಇವನ್ ಬೇಡ ಅನ್ನೋದು ಅಪೇಕ್ಷೆನೇ, ಅದು ಅವ್ರಿಗೂ ಬೇಡ ಅನ್ನೋದು ಅಪೇಕ್ಷೆನೇ, ಅವ್ರು ಸಿಗಬಾರ್ದು ಅಂತ ಅಪೇಕ್ಷೆ ಅದು. ಆದರೆ ಶಾರದಾದೇವಿಯವರ ಜೀವನದಲ್ಲಿ ನಿರಪೇಕ್ಷತೆ ಅನ್ನೋದು ಎಷ್ಟು ಹೊಂದಿಬಿಟ್ಟಿತ್ತು ಅಂತಂದರೆ, ಅವರು ಯಾವ ಕೆಲಸ ಮಾಡಿದರೂ ಕೂಡ ಯಾವುದೂ ಅಪೇಕ್ಷೆ ಇಲ್ಲ, ಅವ್ರಿಗೆ ಯಾರ ಕಡೆಯಿಂದನೂ ಅಪೇಕ್ಷೆ ಇಲ್ಲ. ಮುಂದೆ ಜೀವನದ ಕೆಲವು ಘಟನೆಗಳನ್ನು ನೋಡ್ತೀವಿ ಅವ್ರು ಹೇಗಿದ್ದಾರೆ ಅಂತ. ತಮ್ಮ ಕೊನೆ ಕ್ಷಣದವರೆಗೂ ಅವರ ಜೀವನ ಕರ್ಮಮಯವಾಗಿತ್ತು ಅಂತ ಹೇಳ್ತಾರೆ. ಅವ್ರ ಕರ್ಮದ ಬಗ್ಗೆ ಎಂಥ ಸುಲಭವಾದ ವಿಚಾರಗಳನ್ನು ಹೇಳ್ತಾ ಇದ್ದರು ಅಂದರೆ, ಶಿಷ್ಯರಿಗೆ ಹೇಳೋರು, ಶ್ರೀರಾಮಕೃಷ್ಣರ ಕೆಲಸ ಮಾಡು, ರಾಮಕೃಷ್ಣರ ಕೆಲಸ ಮಾಡು, ಅದರೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೊತ್ಕೊಂಬ. ಕೆಲಸ ಮಾಡೋದರಿಂದ ಇಲ್ಲ ಸಲ್ಲದ ಆಲೋಚನೆಗಳು ದೂರ ಆಗ್ತವೆ. ತಾವು ಕಂಡಿದ್ದೀರಿ, ಖಾಲಿ ಕೂತಾಗ ಹುಚ್ಚುಚ್ಚಾರ ವಿಚಾರ ಬರ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಬಿಟ್ರು, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ವರ್ಕ್ಶಾಪ್ ಕರೆಕ್ಟು, ಡೆವಿಲ್ಸ್ ವರ್ಕ್ಶಾಪ್ ಅದು. ಬರೀ ಕೆಟ್ಟ ವಿಚಾರಗಳೇ ಬರ್ತಾವೆ ಖಾಲಿ ಕೂತ್ಕೊಂಡು. ಅದಕ್ಕೆ ಹೇಳ್ತಾ ಇರೋರು, ಮಾಡದೇ ಇರೋದ್ರಿಂದ, ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ಬರೋದಿಲ್ಲ ಮನಸ್ಸಲ್ಲಿ. ದಿನದ 24 ಗಂಟೆಗಳು ಕೂಡ ಧ್ಯಾನ ಕೆಲಸದಲ್ಲಿ ಧ್ಯಾನದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆಕೆ ಎಷ್ಟು ಪ್ರಾಕ್ಟಿಕಲ್ ರಿಯಾಲಿಟಿ ನೋಡಿ. ರಾಮಕೃಷ್ಣನ ಚಾನ್ಸ್ ಸಿಕ್ಕರೆ 24 ತಾಸು ಭಕ್ತಿಯಲ್ಲಿ ಇದ್ಬಿಡೋರು ಅವರು. ಇವ್ರು ಹೇಳ್ತಾರೆ ಹಾಗಲ್ಲ, 24 ಗಂಟೆ ಧ್ಯಾನದಲ್ಲಿ ಮತ್ತು ಚಿಂತನೆ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲಸ ಮಾಡಬೇಕು. ಕರ್ಮದಿಂದ ಮಾತ್ರ ಈ ಕರ್ಮದ ಬಂಧದಿಂದ ಪಾರಾಗೋಕ್ಕೆ ಸಾಧ್ಯ ಇದೆ, ಕರ್ಮ ಮಾಡದೇ ಇರೋದ್ರಿಂದ ಅಲ್ಲ. ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರಬಾರ್ದು. ಮನಸ್ಸಿಗೆ ಅಲಿಯಲ್ಲಿ ಬಿಡೋದಕ್ಕಿಂತ, ಮನಸ್ಸನ್ನು ಖಾಲಿ ಬಿಟ್ಟು ಆ ಕಡೆ ಕಡೆ ಸುತ್ತಾಡೋದು ಬಿಡೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು ಅಂತ ಎಲ್ಲ ಶಿಷ್ಯರಿಗೆ ಬೆನ್ನತ್ತಿ ಹೇಳೋರು. ಇದು ವರ್ತಮಾನ ಆಯಿತು. ನಾನಾಗಲೇ ಹೇಳಿದಾಗೆ ರಾಮಕೃಷ್ಣರದು ಭಕ್ತಿ ಮಾರ್ಗ ಆದರೆ, ತಾಯಿ ಶಾರದಾ ಮಾತೆಯದು ಕರ್ಮ ಮಾರ್ಗ, ಸ್ವಾಮಿ ವಿವೇಕಾನಂದರದು ಜ್ಞಾನ ಮಾರ್ಗ. ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಜಾಸ್ತಿ ಹೇಳೋಲ್ಲ, ಇದರೊಳಗೆ 5 ದಿವಸ ಇರೋದರಿಂದ ಇವೆರಡರು ಹೇಳೋದೇ ಕಷ್ಟ. ನಮಗೆ 3 ಅವಶ್ಯಕ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ 3 ಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಯೋಗದ ಆದರ್ಶದ ಅನುಸಾರವಾಗಿ ನಮ್ಮ ವ್ಯಾವಹಾರಿಕ ಜೀವನವನ್ನು ನಡೆಸ್ತಾ, ಭಕ್ತಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾ, ಜ್ಞಾನಾಗ್ನಿಯಲ್ಲಿ ನಮ್ಮ ಮೌಢ್ಯಗಳನ್ನು ಭಸ್ಮ ಮಾಡ್ತಾ ಪ್ರಪಂಚದಲ್ಲಿ ಜೀವನ ನಿರ್ವಹಿಸಬೇಕಾಗಿದೆ ನಾವು ಅಂತ. 3 ಬೇಕು ನಮಗೆ. ಕರ್ಮ ಮಾರ್ಗದಲ್ಲಿ ಜೀವನ ನಡೆಸಬೇಕು, ಭಕ್ತಿ ಮೂಲಕ ಭಗವಂತನನ್ನು ಧ್ಯಾನ ಮಾಡಬೇಕು, ಪ್ರಪಂಚದಲ್ಲಿ ನಡಿಬೇಕಾದ್ರೆ ಜ್ಞಾನ ಬೇಕು, ಮೌಢ್ಯ ಹೋಗಬೇಕಾದ್ರೂ ಬೇಕು. ಒಂದು ಸಲ ರಾಮಕೃಷ್ಣರು ಕೇಳ್ತಾರೆ, ನೀವೆಲ್ಲ ಸುಲಭವಾಗಿ ಹೇಳಿಬಿಡ್ತೀರಿ ಭಕ್ತಿ ಮಾಡು ಅಂತ, ಕರ್ಮ ಮಾಡು ಅಂತ ಅವ್ರು ಹೇಳ್ತಾರೆ. ಎರಡೂ ಮಾಡೋದು ಹೇಗೆ? ಕರ್ಮ ಮಾಡ್ತಾಯಿದ್ರೆ ದೇವ್ರ ನೆನಪು ಬರೋದಿಲ್ಲಲ್ಲ, ಹೇಗೆ ಮಾಡೋದು ಅಂತ ಉದಾಹರಣೆ ಕೊಡ್ತಾರೆ.
ರಾಮಕೃಷ್ಣರ ಉದಾಹರಣೆ ಅವರಿಗೆ ಸರಿ ಇದ್ದೀನಿ, ಯಾವುದೂ ಹೇಳಕ್ಕೆ ಸಾಧ್ಯ ಇಲ್ಲ. ಪ್ಯಾರಾಬಿಲ್ಸ್ ಆಫ್ ರಾಮಕೃಷ್ಣ ಓದಬೇಕು ನಾವು, ನೀತಿ ಕಥೆಗಳು, ಪುಟ್ಟ ಪುಟ್ಟ ಕಥೆಗಳು. ಅದು ಹೇಗೆ ದೊಡ್ಡ ದೊಡ್ಡ ತತ್ವಗಳನ್ನು ಸಣ್ಣ ಸಣ್ಣ ಕಥೆಗಳಲ್ಲಿ ಹೇಳ್ತಾ ಇದ್ರು ಅವರು ಅಂತ ಅವ್ರು ಉದಾಹರಣೆ ಕೊಡ್ತಾರೆ. ಇಲ್ಲೋಡಮ್ಮ, ಮನೆಯಲ್ಲಿ ನವರಾತ್ರಿ ಹಬ್ಬ, ದೇವ್ರ ಮುಂದೆ ದೀಪ ಹಾಕಿದ್ದೀರಿ, ದೀಪ ಆರಬಾರ್ದು ಅಲ್ವಾ, ನೋಡ್ಕೊಂಡಿರಬೇಕು. ತಾಯಿ ಏನು ಮಾಡ್ತಾಳೆ ಮನೇಲಿ, ಅಡುಗೆ ಮನೆಯಲ್ಲಿ 108 ಕೆಲಸ. ಯಾವ ಕೆಲಸ ಮಾಡ್ತಿದ್ರು ಒಂದು ಕಣ್ಣು ಅಲ್ಲೇ ಇರುತ್ತೆ. ಕುಡಿ ಬಂತ ನೋಡ್ಕೋಬೇಕು, ಅದು ಹೋಗಿ ಎಣ್ಣೆ ಕಮ್ಮಿ ಆಯಿತಾ ನೋಡ್ಕೋಬೇಕು. ಅಂದರೆ ಕೆಲಸ ಮಾಡ್ಕೊಂಡಿರೋದು ಕರ್ಮ. ಆ ಕೆಲಸ ಮಾಡ್ತಿರುವಾಗ ಮನಸ್ಸಿನ ಒಂದು ಮೂಲೆಯಲ್ಲಿ ಅದು ಇರಬೇಕು, ಭಗವಂತ ಇದ್ದಾನೆ ಅಂತ ಭಕ್ತಿ ಇರಬೇಕು. ಎರಡೂ ಇರಬೇಕು. ತಾಯಿ ಹೇಗೆ ಎರಡೂ ನಿಭಾಯಿಸ್ತಾಳೋ ಜೀವನದಲ್ಲಿ ಹಾಗೆ ಬದುಕಬೇಕು ನಾವು. ಕರ್ಮ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಆ ಮೇಲಿದ್ದೇನೆ ಬಿಡಬಾರ್ದು. ಅಂದರೆ ಹೇಳ್ತಾರಲ್ಲ, ಇಲ್ಲಿ ಇರಬೇಕು, ಅಲ್ಲಿ ನೆನೆಸ್ಕೋಬೇಕು. ಇಂದು ಮತ್ತು ಇನ್ನು ಮುಂದಿನ 4 ದಿವಸಗಳ ಕಾಲ ಈ 2 ಮಹಾನ್ ಚೇತನಗಳು ಬದುಕಿದಂಥ ರೀತಿ ಮತ್ತು ಅದರಿಂದ ಮನುಕುಲಕ್ಕಾದಂಥ ಮಹೋನ್ನತ ಕಾರಣವನ್ನು ಚರ್ಚೆ ಮಾಡಬೇಕು. ರಾಮಕೃಷ್ಣ ಅವತಾರದ ಹಿನ್ನೆಲೆ ಸ್ವಲ್ಪ ಗಮನಿಸ್ಬೇಕು ನಾವು. ಯಾವಾಗಲೂ ಅದು ಪದ್ಧತಿ ನಂದು, ಯಾವುದೇ ವ್ಯಕ್ತಿ ಹೇಳಬೇಕಾದ್ರೆ ಹಿನ್ನೆಲೆ ಏನಿತ್ತು ಅಂತ ಗೊತ್ತಾಗಬೇಕು. ಬ್ಯಾಕ್ಗ್ರೌಂಡ್ ಈಸ್ ಮೋರ್ ಇಂಪಾರ್ಟೆಂಟ್. 18ನೇ ಶತಮಾನದ ಆದಿ ಭಾಗ, ಪ್ರಾರಂಭದ ಭಾಗ. ಬಂಗಾಳದಲ್ಲಿ ಬಾಂಕುರ ಅಂತ ಒಂದು ಜಿಲ್ಲೆ, ಅಲ್ಲಿ ಒಂದು ದೇರೆ ಅಂತ ಒಂದು ಕುಗ್ರಾಮ. ದೇರೆ ಅನ್ನೋ ಊರ ಹೆಸರು, ಸಣ್ಣ ಊರು, ಏನೇನೂ ಸವಲತ್ತುಗಳಿಲ್ಲ ಅಲ್ಲಿ. ಆ ಊರಲ್ಲಿ ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬ. ಮನೆ ಯಜಮಾನನ ಹೆಸರು ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ. ಈಗ ಗಮನಿಸಬೇಕು, ಎಲ್ಲ ಹೆಸರು ಹೆಂಗೆ ಬರ್ತಾವೆ ನೋಡಿ ಅವ್ರ ಮನೆಯಲ್ಲಿ. ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ ಮನೆ ಯಜಮಾನ. ಅವರ ಮನೆ ಎಲ್ಲ ರಾಮಮಯ, ಎಲ್ಲನೂ ರಾಮ. ಮಾಣಿಕ್ರಾಮ್ ಅವರಿಗೆ 3 ಜನ ಗಂಡು ಮಕ್ಕಳು, ಒಬ್ಬ ಹುಡುಗಿ ಹೆಣ್ಮಗಳು. ಗಂಡು ಮಕ್ಕಳು ಯಾರು? ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್. ಅದು ರಾಮಮಯ ಅಂತ ಹೇಳಿದ್ನಲ್ಲ ನಾನು. ಮಾಣಿಕ್ರಾಮ್ ಅವರು, ಅವ್ರ ಮಗ ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್. ಮಗಳು ರಾಮಶೀಲ. ಎಲ್ಲರ ಹೆಸರಲ್ಲೂ ರಾಮ ಕಂಪಲ್ಸರಿ ಬರಲೇಬೇಕು. ಅವ್ರ ಮನೆ ಆರಾಧ್ಯ ದೈವ ರಾಮಚಂದ್ರ. ಆ ಹಿರಿಮಗ ಇದ್ದಾನಲ್ಲ ಕ್ಷುದಿರಾಮ್, ಅವನು ಹೆಚ್ಚು ಓದಿದವನಲ್ಲ. ಪುರೋಹಿತ ವೃತ್ತಿಗೆ ಬೇಕಾಗುವಷ್ಟು ಕೂಡ ಅವನಿಗೆ ಜ್ಞಾನ ಇರಲಿಲ್ಲ. ಸ್ವಲ್ಪ ಬರ್ತಿತ್ತು, ಆದರೆ ಪುರೋಹಿತ್ಯ ಮಾಡುವಷ್ಟು ಇರಲಿಲ್ಲ. ಆದರೆ ಅವನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸತ್ಯಶೀಲತೆ. ಸುಳ್ಳು ಮಾತ್ರ ತಪ್ಪಿ ಕೂಡ ಹೇಳೋದಲ್ಲ ಮನುಷ್ಯ. ಇದ್ದದರಲ್ಲಿ ಸಂತೃಪ್ತಿ, ಸಾಕಪ್ಪ ನನಗೆ ಅಂತ. ನಾನು ಯಾವಾಗಲೂ ಹೇಳೋದದು, ಹಣದಿಂದ ಸಂತೋಷ ಸಿಗಲ್ಲ, ಸಂತೃಪ್ತಿಯಿಂದ ಸಂತೋಷ ಸಿಗ್ತದೆ. ಕೆಲವರು ಏನೂ ಇಲ್ಲದೆ ಸಂತೋಷವಾಗಿರ್ತಾರೆ, ಕೆಲವು ಎಲ್ಲಿದ್ದರೂ ನಳ್ತಾ ಇರ್ತಾರೆ. ನಾನು ಘಟನೆ ಹೇಳಿದ್ದೆ ಅನಿಸುತ್ತೆ. ಒಂದು ಸಲ ದಿಲ್ಲಿಯಿಂದ ಬರಬೇಕಾದ್ರೆ ಫ್ಲೈಟ್ ತಪ್ಪೋಯ್ತು, ಟ್ರೈನಿಗೆ ಬರ್ತಾಯಿದ್ದೆ. ಚಳಿ, ವಿಪರೀತ ಚಳಿ ದಿಲ್ಲಿಯಲ್ಲಿ. ಆ ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಮನುಷ್ಯ ಮಲ್ಕೊಂಡಿದ್ದಾನೆ. ಅವನು ಕೂಲಿ ಹುಡುಗ ಇರಬೇಕು, ಕೂಲಿ ಮಾಡೋನು ಇರಬೇಕು. ಈಗ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾನೆ, ಜೋರಾಗಿ ಗೊರಕೆ ಹೊಡಿತಿದ್ದಾನೆ. ನಾನು ಟ್ರೈನ್ ಹತ್ತಿದೆ, ಭಾಳ ಕಂಫರ್ಟೇಬಲ್, ಫಸ್ಟ್ AC. ಆ ಕಡೆ ಈ ಕಡೆ ಎಲ್ಲ ಮೆತ್ತಿ ಹಾಸಿಗೆ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಟೆಂಪ್ರೇಚರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡವ್ರು ಮಲ್ಕೋತಾನೆ ಇಲ್ಲ ಪ್ರಾಣಿ. ನಿದ್ದೆ ಬರೋಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡೆ ನಿದ್ದೆ ಬರೋಕ್ಕಾದ್ರೆ AC ಕಾರಣ ಅಲ್ಲ ಅಲ್ವಾ, AC ನಿದ್ದೆ ಕಾರಣ ಅಲ್ಲ. ಮನಸ್ಸಲ್ಲಿ ಸಂತೃಪ್ತಿ ಇದ್ದರೆ ಮಲ್ಕೊಂಡ್ಬಿಡ್ತಾನೆ. ಅವನು ಚಳಿಯಲ್ಲಿ ಏನೂ ಹೊತ್ಕೊಳ್ಳಾರದೆ ಹಾಗೆ ಮಲ್ಕೊಂಡಿದ್ದಾನೆ, ಕಲ್ಲು ಬೆಂಚಿನ ಮೇಲೆ. ನಿದ್ದೆ ಬಂದಿದ್ದು, ಗೊರಕೆ ಹೊಡಿತಾನೆ ಅವನು. ಇವನು ಎಲ್ಲ ಅನುಕೂಲ ಇದು, ರಗ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ನಿದ್ದೆ ಬರಲ್ಲ. ಆಗ ಅನ್ನಿಸ್ತು, ನಿದ್ದೆ ತೊಗೊಳಕ್ಕೆ ಬರಲ್ಲ, ತಾನೇ ಬರಬೇಕದು. ಸಂತೃಪ್ತಿ ಇದ್ದದ್ದು. ಆತನೇ ಸಹನೆ ಮಾತ್ರ ಅದ್ಭುತ ಸಹನೆ. ಎಷ್ಟು ನೋವು ಬಂದರೂ ತಡ್ಕೊಳ್ಳೋಂಥ ಸಹನೆ ಇತ್ತು. ನಮ್ಮ ಗುಂಡಪ್ಪನವ್ರು ಹೇಳೋ ಹಾಗೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ವಜ್ರದ ಕವಚ ಸಹನೇನೆ ನಮಗೆ. ತ್ಯಾಗ ಬುದ್ಧಿ ಇರೋದನ್ನೆಲ್ಲ ಕೊಟ್ಟು ಬಿಡುವಂಥ ಮನುಷ್ಯ. ಅವನಿಗೆ ರಾಮನಲ್ಲಿ ಅನನ್ಯವಾದಂಥ ಶ್ರದ್ಧೆ. ದಿನಾಲು ಬೆಳಗ್ಗೆ ಎದ್ದು ರಾಮಚಂದ್ರನ ಪೂಜೆ ಮಾಡ್ತಾ ಇದ್ದರೆ, ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ ಇದೆ, ಅದು ಯಾವಾಗ ಮುಗೀತು ಅಂತ ಹೇಳೋಕ್ಕಾಗಲ್ಲ. ಅವನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಪೂಜೆ ಮಾಡೋದು ಮಾಡ್ತಿದ್ದಂತೆ. ಆಮೇಲೆ ಕೆಲವು ಬಂಧಗಳನ್ನು ಹಾಕ್ಕೊಂಡಿದ್ದು, ತಮ್ಮ ಹೀಗೆ ಇರಬೇಕು ತಾನು ಅಂತ ತನ್ನ ಗುರಿ ಹಾಕ್ಕೊಂಡಿದ್ದ. ಏನು ಅಂದರೆ, ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥ ಬ್ರಾಹ್ಮಣರ ಮನೆಗೆ ಹೋಗ್ತಿರ್ಲಿಲ್ಲಂತ. ಅವನ ತಲೆಗೇನು ಬಂದಿತ್ತು ಅಂದರೆ, ಶ್ರಾದ್ದ ಕಾರ್ಯ ಮಾಡೋರು ಸರಿಯಲ್ಲ, ಅವರು ಪ್ರೇತಗಳ ಆಹ್ವಾನ ಮಾಡ್ಕೊಂಡಿರ್ತಾರೆ, ಅದರಿಂದ ಅವ್ರು ಹೋಗಬಾರ್ದು, ಶ್ರಾದ್ದ ಮಾಡೋರ ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತ ಇಟ್ಕೊಂಡಿದ್ದ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನನಗೆ ಖುಷಿಯಾದದ್ದು ಅಂದರೆ, ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ, ಕನ್ಯಾಶುಲ್ಕ ಅಂತ ಆವಾಗ ನಡುವು ಸ್ವಲ್ಪ ಚೇಂಜ್ ಆಯ್ತದು.
ವರದಕ್ಷಿಣೆ ಅಂತ ಜಾಸ್ತಿ ಬಂತು. ಮೊದಲು ವಧು ದಕ್ಷಿಣೆ ಇತ್ತು, ಹುಡುಗಿನ ಹೋಗಿ ಕೇಳ್ಕೋಬೇಕು, ದುಡ್ಡು ಕೊಡಬೇಕು ಮದುವೆ ಆಗಬೇಕಾದ್ರೆ, ಹಾಗಿತ್ತು. ಆದರೆ ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿರ್ಲಿಲ್ಲಂತೆ. ಇದು ಹೋಗೋದಷ್ಟೇ ಅಲ್ಲ, ಅವ್ರ ಮನೆ ನೀರು ಕೂಡ ಕುಡಿತಿರ್ಲಿಲ್ಲಂತೆ. ಅಂದರೆ ಅವ್ರು ಪಾಪಿಗಳು ಅಂತ, ಹುಡುಗಿನ ಮಾರ್ಕೊಂಡು ದುಡ್ಡು ತೊಗೋತಾರೆ ಅನ್ನೋ ಭಾವನೆ ಮನಸ್ಸಲ್ಲಿತ್ತು. ಕೆಲವು ಒಳ್ಳೇದಲ್ವಾ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ ಒಂದು ಮಾಡಿದ್ದು. ಅಂದರೆ ಶ್ರಾದ್ದ ಮಾಡೋರು ಮನೆಗೆ ಹೋಗಲ್ಲ, ಆಮೇಲೆ ವಧು ದಕ್ಷಿಣೆ ತೊಗೊಂಡವ್ರು ಮನೆಗೆ ಹೋಗಲ್ಲ ಅಂತ ಹೋಗ್ತಿದ್ದ. ಈ ಸಾತ್ವಿಕ ಅವನ ಬದುಕಿನಿಂದಾಗಿ ಇಡೀ ಊರಿ ಹಳ್ಳಿ ಜನ ಅವನು ಅತ್ಯಂತ ಆದರದಿಂದ ಕಾಣ್ತಾಯಿದ್ರು, ಗೌರವದಿಂದ ಕಾಣ್ತಾಯಿದ್ರು. ಮಾಣಿಕ್ಯರಾಮ್ ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಕ್ಷುದಿರಾಮೇ ಮನೆ ಯಜಮಾನ ಆದ. ಬಂಗಾಲದ ಸಂಪ್ರದಾಯದ ಹಾಗೆ, ಆಗಿನ ಕಾಲ ಸಂಪ್ರದಾಯದ ಹಾಗೆ ಕ್ಷುದಿರಾಮನಿಗೆ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿತ್ತು. ಅವನ ಹೆಂಡತಿಗೆ 4-5 ವರ್ಷ ಆವಾಗ ಆ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಆಕೆ ಪ್ರಬುದ್ಧಳಾಗೋದ್ರೊಳಗೆ ಆ ಹುಡುಗಿ ಸತ್ತೋಗ್ಬಿಟ್ರು. ಮುಂದೆ ಈತ ಹಾಗೆ ಬೆಳೆದ. 25 ವರ್ಷ ಆಗಿತ್ತು. ಆಗ ಇನ್ನೊಂದು ಮದುವೆ ಮಾಡಬೇಕು ಇವನಿಗೆ ಅಂತ ಚಿಂತೆ ಮಾಡಿದರು. ಮಾಡಿದಾಗ ಪಕ್ಕದ ಹಳ್ಳಿ ಹುಡುಗಿ, ಪುಟ್ಟ ಹುಡುಗಿ, ಅದನ್ನು ಚಂದ್ರಮಣಿ ಅಂತ, ಚಂದ್ರಮಣಿ ಹೆಣ್ಣಿನ ಜೊತೆಗೆ ಮದುವೆ ಮಾಡಿಸಿದರು. ಮುಗ್ಧ ಮನಸ್ಸಾಕ್ಯದು. ಅಲ್ಲಿ ವಾತಾವರಣ ಹಾಗಿತ್ತು ಅನಿಸುತ್ತೆ. ಆಕೆಗೂ ಬರೀ ದೇವರ ಪೂಜೆ, ದೇವದೇವಿಯರ ಪೂಜೆ ಅಂದರೆ ಭಾರಿ ಹುಚ್ಚು, ಬರೀ ಪಂಚಪ್ರಾಣ ಪೂಜೆ ಮಾಡೋದಂದರೆ. ಆಕೆ ಅತ್ಯಂತ ಮಧುರ ಸ್ವಭಾವದೊಳಾಗಿದ್ಲು, ಹೊರಟು ಮಾತಾಡೋಂಗಿಲ್ಲ. ಅದು ಇವರಿಗೆ ಕ್ಷುದಿರಾಮಗೆ ಹೊಂದ್ಕೊಳ್ತು. ಎಲ್ಲರಿಗೂ ಪ್ರೀತಿ ಆ ಊರಲ್ಲೆಲ್ಲ, ಚಂದ್ರಮಣಿ ಅಂದರೆ ಒಳ್ಳೆಯದು ಅಂತ. ಈ ಕ್ಷುದಿರಾಮ್ ಮತ್ತು ಚಂದ್ರಮಣಿಯವರ ದಂಪತಿಗಳ ಮೊದಲ ಮಗ ರಾಮಕುಮಾರ ಅಂತ. ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ಹೆಸರದು. ರಾಮಕುಮಾರ ಹಿರಿ ಮಗ. 5 ವರ್ಷದ ನಂತರ ಅವನಿಗೊಬ್ಬಳು ತಂಗಿ ಕಾತ್ಯಾಯಿನಿ ಅಂತ ಹುಟ್ಟಿದ್ಲು. ಒಂದು ಘಟನೆ ಆಗುತ್ತೆ ಊರಲ್ಲಿ, ಅದು ಕ್ಷುದಿರಾಮನ ಗುಣವನ್ನು ತೋರಿಸುವಂಥದ್ದು. ಅಲ್ಲೊಬ್ಬ ರಾಮಾನಂದ ರಾಯ್ ಅಂತ ಇದ್ದ ಮನುಷ್ಯ, ಶ್ರೀಮಂತ ಬಟ್ ಕಪಟಿ, ಭಾರಿ ಕಪಟಿ. ಯಾವುದೋ ಒಂದು ವ್ಯವಹಾರದಲ್ಲಿ ಇದ್ದ ಕ್ಷುದಿರಾಮ್ ಸಾಕ್ಷಿ ಇದ್ದಾನೆ ಅಂತ ಹೇಳಿಬಿಟ್ಟ. ನೀ ಸಾಕ್ಷಿ ಹೇಳಬೇಕು ಅಂತ ಕ್ಷುದಿರಾಮ ಕೇಳಿದ. ಇವನು ಹೇಳೋದಿಲ್ಲ ಅಂದ. ನಾನು ನೋಡಿಲ್ಲ ಅದು, ನಾನು ಯಾಕೆ ಹೇಳಬೇಕು ಅಂತ. ನೀನು ಹೇಳಿದರೆ ಸ್ವಲ್ಪ ಸಹಕಾರ ಮಾಡ್ತೀನಿ, ನಿನ್ನ ಜೊತೆಗೆ ಹಣ ಕೊಡ್ತೀನಿ ಅಂತೆಲ್ಲ ಏನೋ ತಲೆಗೆ ಹಾಕಿದ. ಇವು ಒಪ್ಪಲಿಲ್ಲ. ಕೊನೆಗೆ ನೀನು ಹೇಳದೆ ಹೋದರೆ ನೀನು ಶಿಕ್ಷೆ ಮಾಡ್ತೀನಿ ಅಂತ ಹೇಳಿ ಇವ್ರ ಪೇಪರ್ ಮೇಲೆ ಏನೋ ಸಹಿ ಮಾಡಿಸ್ಕೊಂಡ ಕಾಣಿಸುತ್ತೆ, ದಾಖಲೆಯಲ್ಲಿ ಸಹಿ ಮಾಡಿಸ್ಕೊಂಡ. ಮೋಸ ಮಾಡಿಬಿಟ್ಟ. ಕಪಟ ಆಗಿ ಇವ್ರಿಗೆ ಇರುವಂಥ ಸ್ವಲ್ಪ ಹೊಲ ಏನಿತ್ತೋ, ಮನೆ ಜಮೀನು ಏನಿತ್ತೋ, ಆ ಮನೆ ಇತ್ತು, ಎಲ್ಲ ಬರ್ಸ್ಕೊಂಬಿಟ್ಟ. ಈ ಮನುಷ್ಯ ಎಷ್ಟು ನೇರದ ಮನುಷ್ಯ ಅಂದರೆ, ನೀನು ಏನಾದರೂ ಮಾಡು ಸಾಕ್ಷಿ ಹೇಳಲ್ಲ ನಾನು ಅಂತ ಹೇಳಿ ಸುಳ್ಳು ಹೇಳಬಾರದು ಅನ್ನೋದಕ್ಕೆ ತನ್ನ ಆಸ್ತಿ ಎಲ್ಲನೂ ಬಿಟ್ಟು ಹೊರಗೆ ಬಂದುಬಿಟ್ಟ. ಬದುಕೋದಿಲ್ಲಿ ಮೊದಲೇ ಬಡತನ. ಬಿಟ್ಟು ಬಂದಾಗ ಎಲ್ಲಿ ನೆಲೆಯಲ್ಲಿ. ಆದರೆ ಅಲ್ಲಿಂದ 2 ದೇರೆ ಗ್ರಾಮದಿಂದ 2 ಮೈಲ್ ದೂರದಲ್ಲಿದ್ದಂಥ ಕಾಮಾರ್ಪುಕ್ಕೂರು ಅಂತ ಒಂದು ಊರು. ಕಾಮಾರ್ಪುಕ್ಕೂರು ಒಂದು ದೊಡ್ಡ ಕ್ಷೇತ್ರ ಆಯಿತು. ಮುಂದೆ ಕಾಮಾರ್ಪುಕ್ಕೂರು ಅಂತ ಹಳ್ಳಿಗೆ ಬಂದ. ನಿಂತ್ಕೊಳ್ಳೋಕೆ ನೆಲೆ ಇಲ್ಲ ಆಯ್ತನಿಗೆ. ಅಲ್ಲಿ ಒಬ್ಬ ಸ್ನೇಹಿತ ಸುಖಲಾಲ್ ಅಂತ, ಸುಖಲಾಲ್ ಗೋಸ್ವಾಮಿ ಅಂತ, ಕ್ಷುದಿರಾಮನ್ ನೋಡಿದವನು, ಬರಪ್ಪ ನೀವು ನನ್ನ ಜೊತೆಗಿರು ಅಂತ ಹೇಳಿ ಅವ್ನಿಗೊಂದು ಗುಡಿಸಲು ಹಾಕಿಕೊಟ್ಟ. ಆ ಗುಡಿಸಲಲ್ಲಿ ಕ್ಷುದಿರಾಮ್ ವಾಸ ಆಗಿದ್ದ. ಆಗ ಕ್ಷುದಿರಾಮನಿಗೆ 40 ವರ್ಷ ವಯಸ್ಸು. ಗಮನಿಸಬೇಕಾದದ್ದು, ಮಧ್ಯ ವಯಸ್ಸಲ್ಲಿ ತುಂಬ ತೊಂದರೆಗಳು, ಆತಂಕಗಳು ಬರೋದು ಆವಾಗಲೇ. 40 ವಯಸ್ಸಿಗೆ ಇಲ್ಲಿ ಬಂದ. ಮೊದಲೇ ನಿರ್ಲಿಪ್ತನಾದಂಥ ಮನುಷ್ಯ ಆತ. ಈಗಂತೂ ಊರು ಬಿಟ್ಟು ಬೇರೆ ಊರಿಗೆ ಬಂದು ಕಾಮಾರ್ಪುಕ್ಕರು ಸೇರ್ಕೊಂಡ ಮೇಲೆ ಒಂಥರ ವನಪ್ರಸ್ಥಾಶ್ರಮಕ್ಕೆ ಹೋದಂಗೆ ಆಯ್ತು. ಅವನಿಗೆ ಆರಾಮಾಗಿದ್ದುಬಿಟ್ಟ. ಈ ನಾವು ರಾಮಕೃಷ್ಣರ ಜೀವನವನ್ನು ನೋಡುವಾಗ ಅಥವಾ ಶಾರದಾ ಮಾತೆ ಜೀವನ ನೋಡುವಾಗ ಅನೇಕ ಘಟನೆಗಳು ಬರ್ತವೆ, ನಂಬಕ್ಕೆ ಅಸಾಧ್ಯವಾದಂಥ ಘಟನೆಗಳು. ಅವೆಲ್ಲ ನಂಬಿಕೆ ಮೂಲವಾದದ್ದು. ಒಂದಿನ ಕ್ಷುದಿರಾಮ್ ಕೆಲಸಕ್ಕೆ ಹೋಗಿದ್ದಾರೆ ಪಕ್ಕದ ಹಳ್ಳಿಗೆ. ಮರಳಿ ಬರುವಾಗ ಆಯಾಸ ಆಯಿತು ಅಂತ ಅಲ್ಲೊಂದು ಮರದ ಕೆಳಗೆ ಮಲ್ಕೊಂಡಿದ್ದಾರೆ. ಗಾಢ ನಿದ್ರೆ. ಆಗೊಂದು ಕನಸು, ಮಧ್ಯಾಹ್ನ ಕನಸಿನಲ್ಲಿ ರಾಮಚಂದ್ರ ಬಂದ ಅಂತ. ಬಹುಶಃ ನನಗನ್ಸುತ್ತೆ, ಯಾವುದನ್ನು ತುಂಬ ಆಳವಾಗಿ ಚಿಂತೆ ಮಾಡ್ತಿರೋ ಅದು ಕನಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ರಾಮಚಂದ್ರ ಬಗ್ಗೆ ಧ್ಯಾನ ಮಾಡ್ತಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಮಧ್ಯಾಹ್ನ ಮಲ್ಕೊಂಡಾಗ ಕನಸಲ್ಲಿ ರಾಮಚಂದ್ರ ಬಂದ. ವಿಶೇಷ ಏನು ಅಂದರೆ, ರಾಮಚಂದ್ರ ಒಂದು ಮಗು ರೂಪದಲ್ಲಿ ಬಂದ, ಬಾಲರಾಮಚಂದ್ರ ರೂಪದಲ್ಲಿ ಬಂದ್ಬಿಟ್ಟು ಇವನು ಹೇಳ್ತಾನೆ, ಕ್ಷುದಿರಾಮನಿಗೆ ಹೇಳ್ತಾನೆ, ನಾನು ಇಲ್ಲಿ ಬಹಳ ದಿವಸ ಅನ್ನ ನೀರಿಲ್ಲದೆ ಬಿದ್ದಿದ್ದೇನಪ್ಪ. ರಾಮಚಂದ್ರ ಹೇಳೋದು ಕ್ಷುದಿರಾಮನಿಗೆ, ನಾನು ಬಹಳ ವರ್ಷಗಳಿಂದ ಅನ್ನ ನೀರು ಇಲ್ಲದೆ ಬಿದ್ದಿದ್ದೇನೆ, ನನ್ನನ್ನು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ತಾನು ಅತ್ಯಂತ ಮೆಚ್ಚಿದಂಥ ಆರಾಧ್ಯ ದೈವವಾದಂಥ ರಾಮನ ಮನೆ ಕರ್ಕೊಂಡು ಹೋಗು ಅಂದರೆ ಏನು ಮಾಡಬೇಕು ಇವನು? ಸಂತೋಷ ಬರಬೇಕಲ್ವ? ಕ್ಷುದಿರಾಮಗೆ ಆತಂಕ ಆಗಿಬಿಡ್ತಂತೆ. ಆತಂಕ ಯಾಕಾಯಿತು ಅಂದರೆ, ರಾಮಚಂದ್ರ, ನನ್ನಲ್ಲಿ ಭಕ್ತಿ ಜ್ಞಾನ ಎರಡೂ ಇಲ್ಲ, ಅಲ್ಲದೆ ನಾ ಬಡವ,
ನನ್ನ ಗುಡಿಸಲದಲ್ಲಿ ಯಾವ ಅನುಕೂಲನೂ ಇಲ್ಲ. ಈಗ ದೊಡ್ಡವ್ರನ್ನ ಕರೆಯೋದು ಭಾಳ ಚಂದ ಮನೆಗೆ, ಅವ್ರು ನಿಭಾಯಿಸ್ಬೇಕಲ್ಲ ಅವ್ರನ್ನ. ಭಾಳ ದೊಡ್ಡವ್ರು ಬಂದುಬಿಟ್ರೆ, ನನಗೊಂದು ನೆನಪಿದೆ, ಹೆಸರು ಹೇಳೋದು ಬೇಡ. ನಮ್ಮ ಮನೆಗೆ ಒಬ್ಬರನ್ನ ಕರೆದಿದ್ವಿ, ಸ್ವಾಮಿಗಳನ್ನ. ತುಂಬ ದೂರದಿಂದ ಬಂದಿದ್ದರು. ಅವ್ರು ಬಂದರೆ ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ಸಾಮಾನ್ಯವಾಗಿ ಸ್ವಾಮಿಗಳು ಅಂದರೆ ಎಲ್ಲ ಬಿಟ್ಟವರು ಅಲ್ವಾ. ಆದರೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ದರೆ 3 ದಿವಸ ಮೊದಲು ವ್ಯಾನ್ನಲ್ಲಿ ಒಂದು 20 ಜನ ಬಂದರು. ನಾವು ಮನೆಯಿಂದ ಹೊರಗೆ ಹೋಗಲಾರ್ದಿದ್ದೇ ಪುಣ್ಯ ನಮ್ಮದು. ನೀವೆಲ್ಲೂ ಬರಬಾರ್ದು, ಹಾಗಿರಬೇಕು ಅಂತ. ಅಡುಗೆ ಮನೆಗೆ ಅವರೇ ಹೋಗೋದು, ಅಡುಗೆ ಮಾಡೋದು ಅವರೇನು. ಯಾಕಂದರೆ ಸ್ವಾಮಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ ಅಂಥೇಳಿ. ಒಂದು 3 ದಿವಸ ಇದ್ದರೆ ನಮ್ಮ ಮನೆ ತಲೆ ಕೆಳಗಾಗಿ ಹೋಗಿತ್ತು ಪೂರ್ತಿ. ಆಗ ಅನಿಸ್ತಿತ್ತು, ಪ್ರೈಮ್ ಮಿನಿಸ್ಟರ್ ಹಿಡ್ಕೋಬೋದೇನೋ, ಇವ್ರು ಹಿಡ್ಕೊಳ್ಳೋದು ಕಷ್ಟ ಅನಿಸ್ಬಿಡ್ತಿತ್ತು. ಹಾಗೆ ಇವರು ರಾಮಚಂದ್ರನೇ ಬರ್ತೀನಿ ಅಂದರೆ ಇನ್ನೇನು ಗಾಬರಿ ಆಗೋಲ್ವ ನನಗೆ. ಅದು ಹೇಳಿಬಿಟ್ರಂತೆ ಅವರು, ನೋಡಪ್ಪ ನನ್ನ ಮನೆಯಲ್ಲಿ ಯಾವ ಅನುಕೂಲ, ಗುಡಿಸಲಲ್ಲಿ ಇರೋನು ನಾನು. ಹೀಗಾಗಿ ನೀನು ಸೇವೆ ಸರಿಯಾಗಿ ಮಾಡದೆ ಹೋದರೆ ಮತ್ತೆ ಪಾಪಕ್ಕೆ ಗುರಿ ಆಗ್ತೇನೆ ನಾನು, ಅದಕ್ಕೆ ನೀನು ಇಲ್ಲೇ ಇರು ಅಂದ್ರಂತೆ. ಅವ್ರು ರಾಮಚಂದ್ರ ಹೇಳ್ದ, ಮಾರಾಯ ನನ್ನ ಸ್ಥಿತಿ ನಿನಗಿಂತ ಏನು ಚೆನ್ನಾಗಿಲ್ಲ. ನೀನು ಮನೆ ಆದರೂ ಇದೆ, ನನಗೆ ಅದೂ ಇಲ್ಲ, ಹೊರಗಡೆ ಬಿದ್ದಿದ್ದೀನಿ, ಕರ್ಕೊಂಡು ಹೋಗಿ ಮನೆಗೆ, ನಿನ್ನಿಂದ ಯಾವ ಅಪಚಾರ ಆಗೋದಿಲ್ಲ, ಆಗಲಾರ್ದಂಗೆ ನಾನು ನೋಡ್ಕೋತೀನಿ, ಕರ್ಕೊಂಡು ಹೋಗು ಅಂತ ಹೇಳಿದ. ಇನ್ನು ರಾಮಚಂದ್ರನ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತದೆ. ಎಚ್ಚರ ಆಯಿತು, ಕಣ್ಣು ತೆರೆದು ನೋಡ್ತಾರೆ. ಎದ್ದು ಕೂತು ಬಲಗಡೆ ನೋಡಿದರೆ ಕನಸಲ್ಲಿ ಯಾವ ದೃಶ್ಯ ಬಂದಿತ್ತಲ್ಲ ಅದೇ ದೃಶ್ಯ ಅಲ್ಲಿದೆ. ಅದೇ ಮರಗಳು, ಅದೇ ಬದುವು, ಅಲ್ಲೇ ಭತ್ತದ ಗದ್ದೆ, ಹೀಗೇನೆ ಕಾಣಿಸಿರ್ಬೇಕದು. ಎದ್ದು ಹೋದರು. ಯಾವ ಜಾಗ ಅಂತ ಕಾಣಿಸುತ್ತಲ್ಲ ಕನಸಲ್ಲಿ, ಅಲ್ಲಿ ಹೋದರೆ ಒಂದು ಶಾಲಿಗ್ರಾಮ ಶಿಲೆ ಇದೆ. ಆ ಶಾಲಿಗ್ರಾಮ ಶಿಲೆ ಮೇಲೆ ಒಂದು ನಾಗರಾಮ್ ಹೆಡೆ ತಗೊಂಡು ಕೂತಿದೆ. ಈ ಕ್ಷುದಿರಾಮ್ ಅಲ್ಲಿ ಹೋದ ತಕ್ಷಣ ಮತ್ತೊಬ್ಬರ ವಸ್ತುವನ್ನು ಒಪ್ಪಿಸಿ ಹೋಗೋ ಹಾಗೆ ಆ ಹಾವು ಸರ ಬಿಲ್ಲದಲ್ಲಿ ಹೋಗ್ಬಿಡ್ತು. ಇವ್ರು ಅಂದ್ಕೊಂಡ್ರು, ಓಹೋ ಈ ಶಾಲಿಗ್ರಾಮ ರಕ್ಷಣೆಗೋಸ್ಕರನೇ ಅದು ಸರ್ಪ ಇರಬೇಕು ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಜೈ ರಘುವೀರ್ ಜೈ ರಘುವೀರ್ ಅಂತ ಜೋರಾಗಿ ಆವೇಶದಿಂದ ಕೂಗ್ತಾ ಆ ಶಾಲಿಗ್ರಾಮ ಶಿಲೆಯನ್ನು ತೊಗೊಂಡ್ರು. ಅದಕ್ಕೆ ರಘುವೀರ ಶಾಲಿಗ್ರಾಮ ಅಂತ ಹೆಸರಿಟ್ಕೊಂಡ್ರು. ಮನೆಗೆ ತಂದು ಅದನ್ನು ಶುದ್ಧ ಮಾಡಿ ಅದನ್ನು ಮನೆಯ ಕುಲದೈವ ಅಂತ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಕ್ಷುದಿರಾಮ್. ರಘುವೀರನ ಪೂಜೆ ತೃಪ್ತಿ ಏನೋ ಸಿಕ್ತು, ಆದರೆ ಕ್ಷುದಿರಾಮನ ಕಷ್ಟಗಳು ಮಾತ್ರ ಕಡಿಮೆ ಆಗಲಿಲ್ಲ. ಆ ಬಡತನ ಏನೂ ಕಮ್ಮಿ ಆಗಲಿಲ್ಲ. ರಾಮಚಂದ್ರ ಅಷ್ಟೇ ಹೇಳಿದ, ಪೂಜೆ ಎಲ್ಲ ಆಯಿತು, ಆದರೆ ಇವನಿಗೇನು ಬಡತನ ಕಮ್ಮಿ ಆಗಲಿಲ್ಲ. ಉಪವಾಸ ವನವಾಸ ಅಂತೂ ಅಭ್ಯಾಸ ಆಗಿ ಹೋಗಿತ್ತು ಅವರಿಗೆ. ಈಗಾಗಲೇ ಕಾಮಾರ್ ಪುಕ್ಕೂರಿಗೆ ಬಂದು 6 ವರ್ಷ ಆಗಿದೆ. ಮಗ ರಾಮಕುಮಾರನಿಗೆ 16 ವರ್ಷ. ಇದು ಗಮನಿಸಿ, ಭಾಳ ಚೆನ್ನಾಗಿರುವಂಥದ್ದು ಬ್ಯಾಕ್ಗ್ರೌಂಡ್ ಇದು. 16 ವರ್ಷ ರಾಮಕುಮಾರ್ಗಾಗಿದೆ. ಆಮೇಲೆ ಮಗಳು ಕಾತ್ಯಾಯಿನಿಗೆ 11 ವರ್ಷ. ಆಗಲೇ ಮದುವೆ ತಡ ಆದದ್ದು. ಹುಡುಗಿಗೆ 11 ವರ್ಷ ಅಂದರೆ ಭಾಳ ತಡ ಆಯಿತು ಮದುವೆ. ಇವನಿಗೆ 16 ವರ್ಷ ಅಂದರೆ ಇನ್ನೂ ತಡ ಆಯಿತು ಮದುವೆ, ಲೇಟ್ ಆಯ್ತಲ್ಲ ಅಂತ. ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದರು. 2 ಮೈಲ್ ದೂರದಲ್ಲಿ ಆನೂರು ಅಂತ ಒಂದು ಊರು. ಅಲ್ಲಿ ಕೇನಾರಾಮ್ ಅಂತ ಮನುಷ್ಯ, ಕೇನಾರಾಮ್ ಬಂಡೋಪಾಧ್ಯಾಯ ಅಂತ ಚಿತ್ರ, ಅದು ನಾನು ಕೇಳಿರಲಿಲ್ಲ. ಬಂಡೋಪಾಧ್ಯಾಯ ಕೇಳಿದ್ದೆ, ಒಂದೋಪಾಧ್ಯಾಯ ಅಂತ, ಕೇನಾರಾಮ್ ಬಂಡೋಪಾಧ್ಯಾಯ ಅಂತ. ಅವ್ರ ಮನೆಯಲ್ಲಿ ಹುಡುಗ ಇದ್ದಾನೆ, ಕೇನಾರಾಮ್ ಅಂತಿದ್ದಾನೆ. ಅವ್ರ ಮನೆಗೆ ಹೋದರು, ಮಾತಾಡಿ ಕೇನಾರಾಮನ್ನ ತಂಗಿಯನ್ನು ರಾಮಕುಮಾರಿಗೆ ಮದುವೆ ಮಾಡಿಕೊಂಡ್ರು. ಆನಂತರ ಒಳಗೆ ಆಮೇಲೆ ಕೇನಾರಾಮನ ತಂಗಿ ರಾಮಕುಮಾರಿಗೆ ಮದುವೆ ಮಾಡಿದರು. ಹುಡುಗಿನ ಕಾತ್ಯಾಯಿನಿಯನ್ನು ಕೇನಾರಾಮಕ್ಕೆ ಕೊಟ್ಟರು. ಮಗಳನ್ನು ಕಾತ್ಯಾಯಿನ ಕೇನಾರಾಮಕ್ಕೆ ಕೊಟ್ಟರು. ಕೇನಾರಾಮನ ತಂಗಿನ ರಾಮಕುಮಾರಿಗೆ ಮದುವೆ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಅದು ಹಾಗೆ ಇತ್ತು ಅವಾಗ, ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದ್ದಂಗೆ. ಅದು ನಿಮ್ಮನೆಗೆ ನಾವು ಕೊಡ್ತೀವಿ, ನಮ್ಮನೆ ನೀವು ಕೊಡಿ ಅಂತ ಹೇಳಿ ಹಾಗೆ ಮದುವೆ ಮಾಡ್ಕೊಂಡು ಬಂದರು. ರಾಮಕುಮಾರ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಾ ಇದ್ದ, ಚೆನ್ನಾಗಿ ಕಲ್ತಿದ್ದ. ಅವನಿಗೆ ಪೌರೋಹಿತ್ಯ ಮಾಡೋ ಹಾಗೆ ಜೀವನ ನಡಿಬೇಕಲ್ಲ, ಯಾವುದೋ ಅಂತ ಆಗಬೇಕಲ್ಲ, ಪೌರೋಹಿತ್ಯ ಕಲಿಬೇಕು ಅಂತ ಕಲಿತಿದ್ದ, ಚೆನ್ನಾಗಿ ಕಲಿತಾ ಇದ್ದ. ಅದ್ರ ಜೊತೆ ಕೆಲವು ಅಲೌಕಿಕ ಅನುಭವಗಳಾಗ್ತಿತ್ತಂತೆ ರಾಮಕುಮಾರಿಗೆ. ಅದು ವಿಚಿತ್ರ. ಅದು ಎಷ್ಟೋ ಸಲ ಆತ ಭಾವಾವೇಶಕ್ಕೊಳಗಾದಾಗ, ಏನೋ ಹೋದಾಗ ಅವನು ಹೇಳಿದ್ದೆಲ್ಲ ಸತ್ಯ ಆಗಿಬಿಡ್ತಿತ್ತು ಅಂತ. ಅವನು ಹೇಳಿದ್ದೆಲ್ಲ ಸತ್ಯ ಆಗಿಬಿಡ್ತಿತ್ತಂತೆ. ಜನ್ಮ ನಡೆ ತುಂಬ ಬರ್ತಾಯಿತ್ತು ಅವನಿಗೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯಿತು. ಅಲ್ಲೊಂದು ತಮಾಷೆ ಆಗುತ್ತೆ. ಕೇನಾರಾಮನ್ ಇವ್ರು ಮದುವೆ ಆಯ್ತಲ್ಲ, ಕುಮಾರಂದು ಇದು ರಾಮ್ಕುಮಾರ್ ಮದುವೆ ಆದಮೇಲೆ ಆ ಹೆಂಡತಿ ಬಂದಮೇಲೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗೋಕ್ಕೆ ಶುರು ಆಯ್ತಂತೆ. ಪೌರೋಹಿತ್ಯ ಜಾಸ್ತಿ ಬರೋಕ್ಕೆ ಶುರು ಆಯಿತು, ಹಣ ಬರೋಕ್ಕೆ ಶುರು ಆಯಿತು. ಅಂದರು ಆ ಹುಡುಗಿ ಕಾಲ್ಗುಣ ತುಂಬ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ಶ್ರೀಮಂತಿಕೆ ಬಂತು, ಇವರಿಗೆ ದುಡ್ಡು ಬಂತು ಅಂತ ಅನ್ನಿಸ್ತಂತೆ. ಎಲ್ಲರೂ ಹೊಗಳೋಕ್ಕೆ ಶುರು ಮಾಡಿದ್ರು ಆಕೆನ. ನೀನಂತೂ ನಮ್ಮ ಮನೆಗೆ ಲಕ್ಷ್ಮಿ ಕರ್ಕೊಂಬಂದಂಗೆ ಆಯಿತು ಅಂತ ಹೇಳ್ತಾಯಿದ್ರು. ಭಾಳ ಹೊಗಳಿದಾಗ ಕೋಡ್ ಬರ್ತಾವೆ. ಆಕೆ ಹಾಗೆ ಆಯಿತು ಅಂತ.
ತುಂಬ ಹೊಗಳಕ್ಕೆ ಶುರು ಮಾಡಿದ್ರು ಎಲ್ಲರೂ. ನಿನ್ನಿಂದ ನಾವು ಸ್ವಲ್ಪ ಹಣ ಕಾಣ್ತಾ ಇದ್ದೀವಿ, ನಿನ್ನಿಂದ ಸ್ವಲ್ಪ ಮನೆ ಒಳ್ಳೆಯದಾಯಿತು ಅಂತಂದಾಗ ಆಕೆ ಮೊಂಡುತನ ಬಂತು, ಹಠ ಬಂತು. ಆಮೇಲೆ ಮೊಂಡುತನ ಪ್ರತಿಯೊಂದಕ್ಕೂ ಮಾತಾಡೋದು ಶುರು ಆಯಿತು. ನಮ್ಮ ರಾಮ್ಕುಮಾರ್ ತಡ್ಕೋತಾ ಇದ್ದ ಅದನ್ನು. ಮದುವೆ ಆದಮೇಲೆ ಆತ ಒಂದು ಕಾಗದಲ್ಲಿ ಬರೆದಿಟ್ಟ, ನನ್ನ ಹೆಂಡತಿ ಹೀಗಿದ್ದಾಳೆ, ಮುಂದೆ ಹೀಗಾಗ್ತದೆ ಅಂತ ಭವಿಷ್ಯ ಬರೆದಿಟ್ಟಿದ್ದ. ಬರೆದು ಮನೇಲಿಟ್ಟಿದ್ದಾನೆ. ಅದು ಯಾರ ಮುಂದೆ ಹೇಳಲಿಲ್ಲ. ಒಂದು ಸಲ ಕಲ್ಕತ್ತಾಗೆ ಹೋಗಿದ್ದ ರಾಮ್ಕುಮಾರ್. ಕಲ್ಕತ್ತಾ ಗಂಗಾ ನದಿಗೆ ಸ್ನಾನ ಮಾಡಬೇಕು ಅಂತ ಹೋಗಿ ನೀರಲ್ಲಿ ಇಳಿದಿದ್ದಾನೆ. ಆಗೊಂದು ದೃಶ್ಯ ಆಯಿತು. ಇದು ಭಾಳ ವಿಚಿತ್ರವಾದಂಥ ದೃಶ್ಯ ಇದು. ಒಂದು 15-20 ಜನ ಗುಂಪು ಬಂತು ಒಂದೇ ಸಲ. ಅಲ್ಲಿ ಗುಂಪು ಬಂದಾಗ ಒಂದು ಪಲ್ಲಕ್ಕಿಯಲ್ಲಿ ಹುಡುಗಿ ಕೂತಿದ್ದಾಳೆ. ಆಗಲ್ಲ ಪಲ್ಲಕ್ಕಿ ಹೊತ್ಕೊಂಡು ಬರಬೇಕಲ್ಲ. ಆ ಹೆಣ್ಮಗಳು ಸಣ್ಣ ವಯಸ್ಸಿನವಳು, ಅತ್ಯಂತ ಶ್ರೀಮಂತನ ಹೆಂಡತಿ ಆಕೆ. ಆ ಗಂಡ ಶ್ರೀಮಂತನು ಅಲ್ಲೇ ಬಂದಿದ್ದಾನೆ, ಸ್ನಾನ ಮಾಡೋಕ್ಕೆ ಬಂದಿದ್ದಾಳೆ ಆಕೆ. ಆಕೆದು ಶ್ರೀಮಂತಿಕೆ ಟಿ ವಿ ಹೇಗಿತ್ತು ಅಂದರೆ, ಆಕೆ ಸ್ನಾನ ಮಾಡೋದನ್ನು ಯಾರೂ ನೋಡಬಾರ್ದು ಅಂತ ಹೇಳಿ ಆ ಗಂಡ ಶ್ರೀಮಂತ ಏನು ಮಾಡಿದ್ದ ಅಂದರೆ, ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ ಅವ್ರು ಹೊತ್ಕೊಂಡವ್ರು ಹಾಗೆ ನೀರಲ್ಲಿ ಹೋಗ್ಬೇಕು. ಅವರು ಪಲ್ಲಕ್ಕಿ ಸಮೇತ ಪಲ್ಲಕ್ಕಿ ನೀರಿಗೆ ಸ್ವಲ್ಪ ಇಳಿಸ್ಬೇಕು. ಆಕೆ ಒಳ ಪಲ್ಲಕ್ಕಿಯಲ್ಲಿ ಕೂತೇ ಸ್ನಾನ ಮಾಡಬೇಕು, ಯಾರಿಗೂ ಕಾಣಿಸ್ಬಾರ್ದು. ಆಮೇಲೆ ಹಾಗೆ ಹೊರಗೆ ಕರ್ಕೊಂಡು ಹೋಗೋದು, ಹಿಂಗೇನು ಮಾಡ್ತಿದ್ರಂತೆ. ಈತ ರಾಮ್ಕುಮಾರ್ ನೋಡ್ದ, ಇದುವರೆಗೂ ಹಂಗೆ ನೋಡಿರಲಿಲ್ಲ ಅವನು. ಇದೇನು ವಿಚಿತ್ರ ಇದು ಹೀಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡಿದಾಗ ಏನು ಅನ್ನಿಸ್ಬಿಡ್ತು, ಅಂದ್ಬಿಟ್ಟ ಜೋರಾಗಿ. ಜನ ಅಲ್ಲಿ ಸುತ್ತಮುತ್ತಲು ಅಲ್ಲೇ ಇದ್ದಾರೆ. ಅವರು ಆ ಹೆಣ್ಮಗಳ ಗಂಡ ಕೂಡ ಶ್ರೀಮಂತ ಅಲ್ಲೇ ಇದ್ದಾನೆ, ಪರಿವಾರದವರೆಲ್ಲ ಅಲ್ಲೇ ಇದ್ದಾರೆ. ರಾಮ್ಕುಮಾರ್ ಅಂದೇ ಬಿಟ್ಟನಂತೆ, ಇವತ್ತು ಇಷ್ಟು ಕಾಳಜಿ ಮಾಡ್ತದೆ ದೇಹ, ಇದು ಯಾರೂ ಕಾಣಿಸ್ಬಾರ್ದು ಅಂತ ಮಾಡ್ತದಲ್ಲ, ನಾಳೆ ಬೆಳಗ್ಗೆ ಹೆಣ ಆಗಿ ಇದೇ ಗಂಗಾ ನದಿ ದಂಡಿ ಮೇಲೆ ಬಿದ್ದಿರುತ್ತೆ, ಶವಸ್ನಾನ ಆಗ್ತದೆ ನಾಳೆ ಅಂದ್ಬಿಟ್ಟಂತೆ. ನಾಳೆ ಮುಂದೆ ಎಲ್ಲ ಅಲ್ಲ, ನಾಳೆ ಅಂದ ತಕ್ಷಣ ಅವನು ಕೋಪ ಬರಲ್ವ ಗಂಡನಿಗೆ. ಇಷ್ಟು ಏರು ಜವನೇ ಆದಂಥ ಹೆಂಡತಿ, ಆರೋಗ್ಯವಾಗಿರುವಂಥವಳು, ಇವನು ಹೆಂಗೆ ಹೇಳ್ತಾನೆ ಇವನು ಅಂತ ಹೇಳಿದ್ರು. ಕಟ್ಟು ಹಾಕಿದರು, ಮನೆ ಕರ್ಕೊಂಡು ಹೋದರು. ಅವನು ಹೇಳಿದ, ನಾನು ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಹೇಳಿಬಿಟ್ಟೆ ನಾನು, ಹಿಂಗೆ ಆಗ್ಬೋದೇನೋ ಅಂದ. ಇನ್ನೂ ಸಂಕಟ ಆಯಿತು ಅವರಿಗೆ, ಮನೇಲಿ ಇಟ್ಕೊಂಡ್ರು ಅವರು. ವಿಚಿತ್ರ ಅಂದರೆ ಅವತ್ತು ರಾತ್ರಿ ಆಕೆಗೆ ಏನಾಯಿತೋ ಸತ್ತೋಗ್ಬಿಟ್ಲಕ್ಕೆ. ಆ ಗಂಡನಿಗೆ ಗಾಬರಿ, ಇವನೇನು ಹಿಡಿದು ಜೈಲಿಗೆ ಹಾಕ್ಬೇಕಾ, ಹೊಡಿಬೇಕಾ, ಏನು ಮಾಡೋದು, ಇವನು ಪಂಡಿತ ಅಂತ ಬಿಟ್ಬಿಡ್ಬೇಕಾ, ಅಥವಾ ಮುಂದಿನ ದೂರದರ್ಶಿ ಅನ್ಬೇಕಾ, ಏನು ಅನ್ಬೇಕು. ಬಿಟ್ಬಿಟ್ರಂತೆ, ಹೋಗಪ್ಪ ಮಾರಾಯ, ನೀ ಮಹಾತ್ಮ ಕಾಣಿಸ್ತೀಯ, ನೀನು ಹೋಗ್ಬಿಡು ಅಂತ. ಮನೆಗೆ ಬಂದಮೇಲೆ ಹಿಂಗಾಯಿತು ಅಂತ ಹೇಳ್ದ. ಅದು ಯಾಕೆ ಹೇಳೋಕೆ ಹೋದ್ಯೋ ಅಂದರೆ, ನಾನು ಹೇಳಬೇಕು ಅಂದಿಲ್ಲ, ಆ ಕ್ಷಣಕ್ಕೆ ಹಂಗೆ ಬಂತು ಹೇಳಿಬಿಟ್ಟೆ ಅಂದಂತ ರಾಮ್ಕುಮಾರ್. ಇನ್ನೊಂದು ಹೇಳ್ತೀನಿ ಕೇಳಿ ಅಂದ್ಬಿಟ್ಟ ಮನೆಗೆ ಬಂದು. ಇನ್ನೊಂದು ಅನಾಹುತ ಅದು ಏನು ಅಂದರೆ, ನನ್ನ ಹೆಂಡತಿ ಮಂಡು ಗಿಂಡು ಅಂತ ಹೇಳ್ತಿರಲ್ಲ, ಏನೂ ಚಿಂತೆ ಮಾಡಬೇಡಿ. ಆಕೆ ಮೊಂಡುತನ ಎಲ್ಲ ನಡೆಯೋದು ಎಲ್ಲಿವರೆಗೂ ಅಂದರೆ, ಮೊದಲನೇ ಮಗು ಹುಟ್ಟೋರಿಗೆ. ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾಳೆ ಆಕೆ ಅಂತ. ಇದೊಳ್ಳೆ ಕರ್ಮ. ಬರೆದುಕೊಳ್ಬಿಡೋದು ಹೀಗಾಗತ್ತೆ ಅಂತ. ಅದು ಹಾಗೆ ಆಗ್ತದೆ ಅಂತ ಹೇಳಿಬಿಟ್ಟ. ಆಮೇಲೆ ಕ್ಷುದಿರಾಮ್ ಈ ಕಡೆಗೆ 1835 ಗಯೆಗೆ ಹೋದರು. ಗಯಾಕ್ಕೆ ಹೋಗಿ ಅಲ್ಲಿ ತರ್ಪಣ ಕೊಡಬೇಕು ಅಂತ ಹೋದರು. ಆಗ ಅವ್ರಿಗೆ 60 ವರ್ಷ ವಯಸ್ಸು ಕ್ಷುದಿರಾಮಿಗೆ. ಇದು ಏಜ್ ಭಾಳ ಯಾಕೆ ಮೇಲೆ ಮೇಲೆ ಹೇಳ್ತಿದ್ದೆ ಅಂತ ಕಾರಣ ಇದೆ. 60 ವರ್ಷ ಗಯೆಯಲ್ಲಿ 1 ತಿಂಗಳಿದ್ರಂತೆ. ಅಲ್ಲೆಲ್ಲ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ಕ್ರಿಯೆಗಳನ್ನು ಮುಗಿಸಿದರು. ಅವತ್ತು ರಾತ್ರಿ ಮಲ್ಕೊಂಡಾಗ ಒಂದು ಸ್ವಪ್ನ ಏನು ಅಂದರೆ, ಗಯೆಯಲ್ಲಿ ಗದಾಧರ ಅಲ್ಲಿರೋದು. ಗದಾಧರ ಈ ಮುಂದೆ ಬಂದಂತೆ ಕೆಳಗಿನ ಮೇಲಿಂದ ಕೆಳಗಿಳಿದು ಸಿಂಹಾಸನದ ಕಾಣುತ್ತದೆ ಅವನಿಗೆ. ಗದಾಧರ ಮೇಲೆ ಕೂತದ್ದು ಸಿಂಹಾಸನ ಕೆಳಗಿಳಿದು ಬಂದು, ನೀನು ಅಸಾಧಾರಣ ಭಕ್ತಿಯನ್ನು ಕಂಡು ಬಹಳ ಸಂತೋಷಪಟ್ಟಿದ್ದೇನೆ, ನಾನು ನಿನಗಾಗಿ ನಿನ್ನ ಮಗನಾಗಿ ಬರ್ತೇನೆ ಅಂದ್ಬಿಟ್ಟಂತೆ. ಇವನಿಗಿದು ಫಜೀತಿ. ಹಿಂದಕ್ಕೊಮ್ಮೆ ರಾಮಚಂದ್ರ ಬಂದು ಕೇಳಿದ್ದಾನೆ. ಆವಾಗಲೂ ಬೇಡ ಅಂದ ಮನುಷ್ಯ ಆಯ್ತಾ, ಬೇಡ ಮಾರಾಯ, ನಿಮ್ಮ ನಿಭಾಯಿಸೋದು ಕಷ್ಟ ಅಂತಿದ್ದವನು. ಈ ಗದಾಧರ ಬಂದು ಕೇಳಿದ ತಕ್ಷಣ ಕ್ಷುದಿರಾಮನಿಗೆ ಸಂತೋಷ ಆಯಿತು, ಗಾಬರಿನೂ ಆಯಿತು. ಭಗವಂತ, ನನ್ನ ಮನೆಯಲ್ಲಿ ನೋಡ್ಕೊಳ್ಳೋಕೆ ಅವಕಾಶ ಇಲ್ಲ ಮಾರಾಯ, ನೀ ಬಂದು ಏನು ಮಾಡ್ತೀನಿ, ನನಗೆ ರಾಮನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ನನಗೆ, ನೀ ಬರಬೇಡ, ನಿಭಾಯಿಸೋದು ಆಗುತ್ತಾ ನನ್ನ ಕಡೆಯಿಂದ. ಗದಾಧರ ಹೇಳಿದಂತೆ, ನಿನ್ನ ಮನೆ ದೊಡ್ಡದಾಗೋದು, ಜಗತ್ತಿಗೆ ಗೊತ್ತಾಗೋದು ನನ್ನಿಂದಾನೇ, ಅದಕ್ಕೆ ನಿನಗೆ ಬರಬೇಕಾಗಿದೆ, ನಾನು ಬರ್ತೀನಿ ಅಂತ ಹೇಳಿದಂತೆ. ಮತ್ತು ಇನ್ನೇನು ಮಾಡೋಕ್ಕಾಗ್ತದೆ, ಆಗಲಿ ಅಂದ. ಆ ಕನಸು ಎಷ್ಟು ಗಾಢವಾಗಿತ್ತು ಅಂತ ಕ್ಷುದಿರಾಮಂದು. ಮರುದಿನ ಬೆಳಗ್ಗೆ ಆದರೂ ಕೂಡ ಅವನಿಗೆ ಎಲ್ಲೋ ತೇಲಾಡ್ದಂಗೆ ಅನುಭವ, ವಿಚಿತ್ರ ಅನುಭವ ಅದು. ಅವನಿಗೆ ಎಲ್ಲಿದ್ದೀನಿ, ಎಷ್ಟೊತ್ತು ಮಲ್ಕೊಂಡಿದ್ದೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಕ್ಷುದಿರಾಮ್ ಗಯೆಯಲ್ಲಿ 1 ತಿಂಗಳಿದ್ದು ವಾಪಸ್ ಕಾಮಾರ್ಪುಕ್ಕೂರಿಗೆ ಬಂದಾಗ ಹೆಂಡತಿ ನೋಡಿದ, ಏನೋ ಬದಲಾವಣೆ ಆದಂಗೆ ಕಾಣಿಸ್ತು. ಆಕೆ ಮುಖದಲ್ಲೊಂದು ವಿಶೇಷ ಕಾಂತಿ ಬಂದಿದೆ ಅನ್ನಿಸ್ತು. ಸಂಬಂಧಿಕರು ಹೇಳ್ತಾ ಇದ್ರಂತೆ, ಇತ್ತೀಚೆಗೆ
ಚಂದ್ರಮಣಿ ಪೂರ್ತಿ ಬೇರೆ ಆಗಿಬಿಟ್ಟಿದ್ದಾಳೆ, ಬೇರೆ ಕಾಣಿಸ್ತಾಳೆ ಅಂತ ಅನ್ನೋದು. ಆಕೆಗೂ ಸುಮಾರು ಅವಾಗ 40 ವರ್ಷ ಮೇಲೆ ಇರಬೇಕು. ಇಷ್ಟು ಬೇರೆ ಕಾಣಿಸ್ತಾಳೆ ಆಕೆ ಅಂತ. ಪೂಜೆ ಮೇಲೆ ಹೆಚ್ಚು ಆಸ್ತೆ ಬಂತು. ಆಕೆಗೊಂದೆರಡು ವಿಚಿತ್ರ ಅನುಭೂತಿ ಆಗಿತ್ತು ಅಂತ ಹೇಳ್ತಿದ್ಲು. ಈತ ಗೈಯ ಅನುಭವ ಹೇಳಲಿಲ್ಲ, ಆಕೆ ತನಗಾದಂಥ ಅನುಭವ ಹೇಳಿದ್ಲು. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ತಕ್ಷಣ ಎಚ್ಚರ ಆಯಿತು. ಪಕ್ಕದಲ್ಲಿ ಯಾರೋ ಮಲ್ಕೊಂಡಂಗೆ ಅನ್ನಿಸ್ತಾ ಇತ್ತು ನನಗೆ. ಅವನು ಮನುಷ್ಯ ಮಲ್ಕೊಂಡಿದ್ದಾನೆ. ಮನುಷ್ಯ ಅಲ್ಲ, ಅವನು ದೇವತೆ. ಬರೀ ಬೆಳಕು, ಬರೀ ಬೆಳಕಿನ ಮನುಷ್ಯ ಕಾಣಿಸ್ತಾನೆ. ನಾನು ಬೆಳಗಿನವರೆಗೂ ಹುಚ್ಚಿಡ್ದಂಗೆ ಆಗ್ಬಿಡ್ತು. ಯಾರು ಅವನು, ಯಾರು ಬಂದರು? ಮನೆಯವರಿಗೆಲ್ಲ ಹೇಳ್ಕೊಂಡೆ, ಮನೆಯವ್ರಂತ ಹುಚ್ಚಿಡ್ದಿದ್ಯಾ, ಯಾರು ಬರ್ತಾರೆ ಇಲ್ಲಿ, ಯಾರೂ ಬಂದಿಲ್ಲ. ಅದು ಮನುಷ್ಯ ಅಲ್ಲ, ದೇವತೆ ಥರ ಬೆಳಕಿನ ಮಲ್ಕೊಂಡಂಗೆ ಆಗಿತ್ತು. ಮುಂದೆ 2 ದಿವಸ ಬಿಟ್ಟು ಶಿವ ದೇವಾಲಯದ ಮುಂದೆ ಹೋಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆ ಶಿವಲಿಂಗದಿಂದ ಒಂದು ಮಹಾ ಜ್ಯೋತಿ ಬಂದಂಗೆ ಆಯ್ತಂತೆ. ದೇವಾಲಯವನ್ನೆಲ್ಲ ತುಂಬ್ಕೊಂಡ್ಬಿಡ್ತು. ತುಂಬ್ಕೊಂಡು ಹೊರಗೆ ಹಾಗೆ ಓವರ್ಫ್ಲೋ ಆದ ಹಾಗೆ ಅಲೆಯಾಗಿ ಬರ್ತಾ ಇತ್ತಂತೆ. ಬಂದು ಚಂದ್ರಮಣಿಯನ್ನು ಸುತ್ತುವರಿತು. ಸುತ್ತುವರೆದು ಸರ್ರನ್ನು ಸುತ್ತ ಹಾಕಿದಂಗಾಗಿ ಅವ್ರ ದೇಹದಲ್ಲಿ ಹೋದಂಗೆ ಆಗ್ಬಿಡ್ತು. ಆಕೆ ಹೇಳಿದಂತೆ 2 ಘಟನೆ ನನಗೆ ಅರ್ಥವೇ ಆಗೋದಿಲ್ಲ, ಯಾಕೆ ಹಿಂಗಾಯಿತು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಕ್ಷುದಿರಾಮ್ ಹೇಳ್ತಾನೆ, ನೀನು ಒಂದೇ ಅಲ್ಲ, ನನಗೂ ಆದದ್ದು ಅನುಭವ ಹೀಗೆ. ಗದಾಧರ ನನಗೆ ಮಾತು ಕೊಟ್ಟಿದ್ದಾನೆ, ನಾನು ಮಗನಾಗಿ ಬರ್ತೀನಿ ಅಂತಾನೆ. ಇದು ಏನು ನನಗೆ ಗೊತ್ತಾಗಲಿಲ್ಲ. ನನಗೆ 60 ವರ್ಷ ಈಗಾಗಲೇ. ಮಗು ಬೆಳೆಸೋದು ಹೇಗೆ ಅದನ್ನು ಅಂತ ಚಿಂತೆ ಮಾಡ್ತಿದ್ರು. ಹಾಗಂದಾಗ ಹೇಳ್ತಾನೆ, ಇಷ್ಟು ಚಂದದ ಮಾತಿದು. ಭಗವಂತ ನನ್ನ ಮಗ ಆಗಿ ಬರೋದೇ ಆದರೆ ಇದೊಂದು ಯಾವುದೋ ಮಹಾನ್ ಶಕ್ತಿಯ ಅವತರಣದ ಸೂಚನೆ ಇದು. ಅದಕ್ಕೆ ನಾವು ಕಾರಣ ಆಗ್ತಿದ್ದೀವಿ. ಆದ್ದರಿಂದ ಇನ್ನು ಮೇಲೆ ನಮ್ಮ ಬದುಕನ್ನು ಇನ್ನಷ್ಟು ಶುದ್ಧವಾಗಿ, ಇನ್ನಷ್ಟು ಸಂಪನ್ನವಾಗಿ ಭಗವದ್ಭಕ್ತಿಯಿಂದ ನಡೆಸಬೇಕು. ಯಾಕಂದ್ರೆ ನಾವು ಕಾರಣ ಆಗ್ತಿದ್ದೀವಿ ಈಗ ಇದಕ್ಕೆ. ನಾಳೆ ಹುಟ್ಟುವಂಥ ಮಗು ಭಗವಂತನ ಅವತರಣ ಆದರೂ ಕೂಡ ಅದಕ್ಕೆ ನಾವು ಕಾರಣ ಆಗ್ತಿರೋದ್ರಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಮುಂದೆ 9 ಮಾಸ ತುಂಬಿ ಪ್ರಸವದ ಕ್ಷಣದವರೆಗೂ ಚಂದ್ರಮಣಿಗೆ ಯಾವ ತೊಂದರೆನೂ ಆಗಲಿಲ್ಲಂತೆ. ಗುಡಿಸಲು ಇರೋದು, ಅದ್ರ ಪಕ್ಕದ ಇನ್ನೊಂದು ಗುಡಿಸಲು ಕಟ್ಟಿದ್ದಾರೆ. ಅದು ಎದಕ್ಕಂದ್ರೆ ಭತ್ತ ಕೊಟ್ಟೋದಕ್ಕೆ ಅಂತಿರೋದು. ಭತ್ತ ಕೊಡೋದು ಗುಡಿಸಲು. ಆ ಗುಡಿಸಲೇ ಪ್ರಸವದ ಕೋಣೆ. ಮನೆಯಲ್ಲೊಬ್ಬರು ಧನಿ ಅಂತ ದಾಯಿ, ಧನಿ ಅಂತಕ್ಕೆ ಆಕೆ ಕರ್ಕೊಂಡು ಹೋದ್ಲಂತೆ ಚಂದ್ರಮಣಿನ. ಬೆಳಗ್ಗೆ ಆಗೋದಕ್ಕಿಂತ ಒಂದು 15 ದಿವಸ ಮೊದಲು ಕರ್ಕೊಂಡು ಹೋದ್ಲು. ಅವ್ರು ಎಷ್ಟು ಚಂದ ಹೇಳ್ತಾ ಬರೀತಾರೆ, ನೋವಿಲ್ಲದ ಹೆರಿಗೆ ಆಯಿತು ಆಕೆಗೆ ಅಂತ. ಚಂದ್ರಮಣಿಗೆ ನೋವೇ ಇಲ್ಲದ ಹೆರಿಗೆ ಆಯಿತು. ಮಗುವನ್ನು ಆ ಮೊರದಲ್ಲಿ ಮಲಗಿಸಿ ತಾಯಿಗೆ ಆರೈಕೆ ಮಾಡ್ತಾಯಿದ್ಲು ಆ ಧನಿ. ತಾಯಿಗೆ ಆರೈಕೆಯನ್ನು ಮಾಡಿ ಏನು ಮಗು ಶುದ್ಧ ಮಾಡಬೇಕಲ್ಲ ಅಂತ ನೋಡಿ ಮಗು ಇಲ್ಲ. ಆ ಮೊರದಲ್ಲಿ ಮಲಗಿಸಿದ್ದಾಳೆ, ಮಗು ಇಲ್ಲೇ ಇಲ್ಲ. ಅಯ್ಯೋ ಕರ್ಮವೇ, ಮಗು ಎಲ್ಲಿ ಹೋಯ್ತು? ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇದೆ? ಯಾಕೆ ಹುಟ್ಟಿದ ಮಗು? ನೋಡಿದರೆ ಗುಡು ಉಳ್ಕೊಂಡು ಹೋಗಿದೆ. ಅದು ಉಳ್ಕೊಂಡು ಹೋಗಿ ಅಲ್ಲಿ ಒಲೆ ಇದೆ, ಭತ್ತ ಕೊಟ್ಟು ಒಲೆ. ಇವತ್ತೇನು ಯೂಸ್ ಮಾಡ್ತಾ ಇಲ್ಲ ಅದನ್ನು, ಆದ್ರೆ ಬೂದಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಮೈ ಎಲ್ಲ ಬೂದಿ, ಅಳ್ತಾ ಇಲ್ಲ ಬೂದಿ ಬಂದರೂ ಕೂಡ. ಏಕೆ ಹೋಗಿ ಧನಿ ಹೋಗಿ ಆ ಮಗುವನ್ನು ತೊಳೆದ್ಲಂತೆ. ಅದಕ್ಕೆ ಹೇಳ್ತಾರೆ, ಇದು ಏನು ಸಂಕೇತನೋ ಗೊತ್ತಿಲ್ಲ, ಜಗದ ನಶ್ವರತೆಯನ್ನು ತೋರಿಸುವಂಥ ಸಂಕೇತ ಇದು ಅಂತ. ಬೂದಿ ಒಳಗೆ ಮಲ್ಕೊಂಡ್ಬಿಟ್ಟಿತ್ತು ಮಗು, ಅತ್ತೇ ಇಲ್ಲ ಅದು ಅಷ್ಟಾದರೂ. ನೋಡ್ತಾಳೆ, ಸುಂದರವಾದ ಮಗು, ತುಂಬ ಬೆಳೆದು ಬಿಟ್ಟಿದೆ. ಕೇಳ್ತಾಳಂತೆ, 6 ತಿಂಗಳ ಮಗು ಇದ್ದಂಗಿದೆ ಇದು, ಆ ಥರದ ಮಗು. ಕ್ಷುದಿರಾಮ ಜಾತಕ ನೋಡಿದ. ಜಾತಕ ನೋಡಿ ಈ ಮಗು ಮಹಾಪುರುಷನ ಲಕ್ಷಣ ಇದೆ, ಇದಕ್ಕೆ ಹುಟ್ಟಿದ ದಿನಾಂಕವನ್ನು ನಮೂದು ಮಾಡಿದ. ನಮಗೆ ಪ್ರಯೋಜನ ಆಗಲಿ ಅಂತ ನಮೂದು ಮಾಡಿದ್ದು. ಅದು ಕ್ರಿಸ್ತಶಕ 1836ನೇ ಇಸ್ವಿ ಫೆಬ್ರವರಿ 18ನೇ ತಾರೀಕು ಬುಧವಾರ. ಹಿಂದೂ ಪಂಚಾಂಗದ ಪ್ರಕಾರ 1757ನೇ ಶಕವರ್ಷ ಫಾಲ್ಗುಣ ಮಾಸದ 6ನೇ ದಿವಸ, ಸೂರ್ಯೋದಯಕ್ಕೆ 12 ನಿಮಿಷ ಮೊದಲು ಜನನ. ಅಂದು ಶುಕ್ಲ ಪಕ್ಷದ ಬಿದಿಗೆ, ಪೂರ್ವ ಭಾದ್ರಪದ ನಕ್ಷತ್ರ, ಸಿದ್ಧಿಯೋಗ, ಕುಂಭರಾಶಿ. ಇದನ್ನೆಲ್ಲ ಬರೆದಿಟ್ಟ. ಅವನು ಜ್ಯೋತಿಷಿಗೆ ಬರ್ತಿತ್ತಲ್ಲ, ಬರೆದಿಟ್ಟ. ಜಾತಕವನ್ನು ಪರೀಕ್ಷೆ ಮಾಡಿದ ಮೇಲೆ ಬೇರೆ ಜ್ಯೋತಿಷಿಗಳು ಹೇಳಿದ್ರಂತೆ, ಜಾತಕ ನೋಡಿ ಈ ಹುಡುಗ ಅತ್ಯಂತ ಗುಣಾಢ್ಯನಾಗ್ತಾನೆ, ಎಲ್ಲರಿಂದ ಗೌರವಿಸಲ್ಪಡ್ತಾನೆ, ಅವನ ಹೆಸರಿನ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ನೋಡಿ ಹೇಗಿದೆ ಅಂತ. ಇದನ್ನು ದಯವಿಟ್ಟು 1836 ಇಸ್ವಿಗೆ ಹೋಗಿ ನಡೆಸ್ಬೇಕು ನಾವು. ಆಗ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗುವಿನ ಜ್ಯೋತಿಷಿ ಹೇಳೋದು, ಈತ ದೊಡ್ಡವನಾಗ್ತಾನೆ ಅಡ್ಡಿ ಇಲ್ಲ. ಸಾಮಾನ್ಯ ಎಲ್ಲ ನಮ್ಮೆಲ್ಲ ಜಾತಕದಲ್ಲಿ ಹಾಗೆ ಬರೀತಾರೆ ಜ್ಯೋತಿಷಿಗಳು ಅಲ್ಲ. ಯಾರ ಜಾತಕದಲ್ಲಿ ಇವನು ಕೆಟ್ಟು ಹೋಗ್ತಾನೆ ಅಂತ ಯಾರೂ ಬರೆದದ್ದು ನೋಡಿಲ್ಲ ಇದುವರೆಗೆ ನಾನು. ಚೆನ್ನಾಗಿರ್ತಾನೆ, ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವ್ರು ಹೇಳೋದು, ಇವನ ಹೆಸರಿನಿಂದ ಸ್ಥಾಪನೆ ಆಗುವಂಥ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಹಾಗೆ ಮಗು ಹುಟ್ಟಿದಾಗ ಇವನೊಂದು ಸಂಸ್ಥೆ ಹುಟ್ಟಿಗೆ ಕಾರಣ ಆಗ್ತಾನೆ, ಅದು ಉಳ್ಕೊಳ್ಳುತ್ತೆ ಅಂತ ಬರೆದಿದ್ರಂತೆ.
ಇವನೇ ನಾರಾಯಣನ ಅವತಾರ ಅಂತ ಜನ ಪೂಜೆ ಮಾಡ್ತಾರೆ ಇವನ್ನ ಅಂತ ಹೇಳಿದ್ರಂತೆ. ಈಗ ಕ್ಷುದಿರಾಮ್ ಚಂದ್ರಮಣಿಯವರ ಜವಾಬ್ದಾರಿ ತುಂಬ ಹೆಚ್ಚಾಯಿತು. ಯಾಕಂದರೆ ಇದು ಕಾರಣ ಪುರುಷ, ಇಂಥವ್ನು ಹುಟ್ಟಿದ್ದಾನೆ, ಆ ಮಗುವನ್ನು ತುಂಬ ಎಚ್ಚರದಿಂದ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಮಗು ಹೆಸರಿಡಬೇಕಲ್ಲ, ಇನ್ನು ನಾಮಕರಣ. ಸಕಾಲದಲ್ಲಿ ನಾಮಕರಣ ಸಂಸ್ಕಾರವನ್ನು ಮಾಡಿದರು. ಶಿಶುವಿನ ರಾಶಿ ನಾಮದ ಪ್ರಕಾರ ಶಂಭುಚಂದ್ರ ಅಂತ ಹೆಸರಿಟ್ಟರು ಮಗುಗೆ. ಶಂಭುಚಂದ್ರ ಅಂತ ರಾಶಿ ನಾಮದ ಪ್ರಕಾರ. ಆಮೇಲೆ ಗಯೆಯಲ್ಲಿ ತನಗಾಗಿತ್ತಲ್ಲ ಅನುಭವ, ಆ ಅನುಭವವನ್ನು ನೆನೆದುಬಿಟ್ಟು ಮಗುವನ್ನು ಗದಾಧರ ಅಂತ ಹೆಸರಿಟ್ಟರು. ಆದರೆ ಬೆಂಗಾಲಿ ಭಾಷೆಯಲ್ಲಿ ಗದಾಯ್ ಅಂತ ಕರೀತಾರೆ. ಮನೆಯಲ್ಲಿ ನಮ್ಮ ಕಡೆ ಹಂಗೆ ಮಾಡ್ತೀವಲ್ಲ, ಹೆಸರಿಡೋದೊಂದು ಕರೆಯೋದೊಂದು. ನಾವು ಪೂರ್ತಿ ಹೆಸರಿಂದ ಕರೆಯೋದೇ ಇಲ್ಲ ಯಾರೂ ಅಲ್ವಾ, ಶಾರ್ಟ್ ಮಾಡಿ ಕರಿತೀವಿ. ಹಾಗೆ ಗದಾಧರ ಇದ್ದದ್ದು ಮನೆಯಲ್ಲಿ ಗದಾಯ್ ಅಂತ ಬೆಂಗಾಲಿ ಭಾಷೆಯಲ್ಲಿ ಆಯಿತು. ಮನೆ ದೇವರು ರಾಮಚಂದ್ರ ಮತ್ತು ಎಲ್ಲರ ಹೆಸರಲ್ಲಿ ರಾಮ ಬರಲೇಬೇಕು ಅಂತ ಇರೋದರಿಂದ ಹುಡುಗನಿಗೆ ರಾಮಕೃಷ್ಣ ಅಂತ ಹೆಸರಿಟ್ರು. ಆದರೆ ಮನೆಯಲ್ಲಿ ಹೆಸರು ಉಳಿದದ್ದು ಗದಾಯ ಅಂತ ಉಳ್ಕೊಂಡ್ಬಿಡ್ತದೆ ಬಂಗಾಲಿ ಮನೆಯಲ್ಲಿ. ಮಗು ಬೆಳೆದಂಗೆ ಒಂದು ವಿಶೇಷ ಗುಣವನ್ನು ಕಂಡರು. ಆ ಹುಡುಗನ ಸ್ಮರಣ ಶಕ್ತಿ ಅದ್ಭುತವಾದಂಥದ್ದು. ಯಾವ್ಯಾವುದೋ ಘಟನೆ ಅವನು 1 ವರ್ಷ ಆಗಿದ್ದಾಗಿ ನೆನಪಿಟ್ಕೊಳ್ಳೋದು, ಹಂಗಾಯ್ತು ಹಿಂಗಾಯ್ತು ನೆನಪಿಟ್ಕೊಂಡು ಹೇಳ್ತಿದ್ದಂತೆ. ಗದಾಧರ 4-5 ವರ್ಷ ಆಗಿದ್ದಾಗ ಆಡೋ ಹುಚ್ಚು, ವಯಸ್ಸು ತಾನೇ ಅದು, 4-5 ವಯಸ್ಸು ಆಡೋ ಹುಚ್ಚು. ಶಾಲೆಗೆ ಹೋಗೋ ವಿಷಯದಲ್ಲಿ ಮಾತ್ರ ಆಸಕ್ತಿ ತೋರಿಸಲಿಲ್ಲ. ಬುದ್ಧಿವಂತರು, ಶಾಲೆಗೆ ಹೋಗೋಕ್ಕೆ ಆಸಕ್ತಿ ತೋರಿಸಲಿಲ್ಲ. ಆಟದಲ್ಲಿ ಹುಚ್ಚು, ಗೆಳೆಯರ ಜೊತೆ ಓಡಾಡಬೇಕು, ಹಠ ಹೆಚ್ಚು. ಹಠ ಎಂದರೆ ಏನು ಅಂತ ವಿಚಿತ್ರ ಹೇಳಬೇಕಿದ್ದನ್ನು. ಈಗಿನ ಹುಡುಗರು ಹಾಗೇ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ, ತುಂಬ ಪ್ರಶ್ನೆ ಕೇಳ್ತಾರೆ ಹುಡುಗರು. ನಮ್ಮ ತಲೆಮಾರಿನಲ್ಲಿ ನಾವು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಒಂದು ಆರ್ಟಿಕಲ್ ಬರೆದಿದ್ದೆ, ಮೈ ಜನರೇಷನ್ ಈಸ್ ದ ಲಾಸ್ಟ್ ಜನರೇಷನ್ ಅಂತ. ನೀದರ್ ವಿ ಹ್ಯಾವ್ ದಿ ಅಗ್ರೆಷನ್ ಆಫ್ ದ ನೆಕ್ಸ್ಟ್ ಜನರೇಷನ್ ನಾರ್ ದಿ ಕಮಿಟ್ಮೆಂಟ್ ಆಫ್ ದಿ ಪ್ರೀವಿಯಸ್ ಜನರೇಷನ್. ಎರಡೂ ಇಲ್ಲ. ನಮ್ಮ ಅಪ್ಪ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾನೆ ಇರಲಿಲ್ಲ, ನಾವು ಕೇಳೋದೇ ಇಲ್ಲ. ಬೇಡ ಅಂದಿದ್ದಾರಲ್ಲ, ಇನ್ನೇನು ಕೇಳೋದು ತಿರ್ಗಂಬುರ್ಗ ಅಂತ. ಈ ಹುಡುಗರು ಹಾಗಲ್ಲ, ಇವತ್ತಿನ ಹುಡುಗರು ಕೇಳಿ ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾರೆ, ಸಿಕ್ಕಾಪಟ್ಟೆ ಪ್ರಶ್ನೆ. ನನಗಂತೂ ನಮ್ಮ ಮನೇಲಿ ಒಂದು ಸ್ಯಾಂಪಲ್ ಇದೆ. ಕತಿಯ ನನ್ನ ಮೊಮ್ಮಗಳಿದ್ದಾಳೆ, ಬರೋದು ಅಜ್ಜ ಒಂದು ಪ್ರಶ್ನೆ ಅಂತ ಬರ್ತಾಳೆ, ಬಂತಪ್ಪ ಮತ್ತು ಪ್ರಶ್ನೆ ಅಂತ. ದಿನಾಲೂ ಒಂದು 15 ಪ್ರಶ್ನೆ ಆದರೂ ಇರಬೇಕು. ಮತ್ತು ಆಕೆಗೆ ಸಮಾಧಾನ ಆಗದಿದ್ದರೆ ಬಿಡೋಲ್ಲ. ರಾಮಕೃಷ್ಣನ ಬಗ್ಗೆ ಅವಾಗ ಹೇಳ್ತಾರೆ, ಪ್ರತಿಯೊಂದಕ್ಕೂ ಕಾರಣ ಕೊಡಬೇಕು. ನೀವು ಸುಮ್ಮನೆ ಉಡಾಫಿ ಮಾತೇಳಿ ಸುಮ್ಮನೆ ಕೇಳಬೇಡ, ನಂಬ್ಕೊಂಡಿರೋ ಹೇಳ್ದಂಗೆ ಮಾಡು ಅಂದರೆ ಮಾಡಲ್ಲ. ಕಾರಣ ತಿಳಿಸಿದರೆ ತಕರಾರಿಲ್ಲ, ಕಾರಣ ತಿಳಿಸಿದರೆ ಆಜ್ಞೆ ಅಂತ ಕೊಟ್ಟರೆ ಖಂಡಿತ ಪಾಲಿಸ್ತಿರ್ಲಿಲ್ಲ ಅಂತೆ ರಾಮಕೃಷ್ಣರು. ಒಂದು ಉದಾಹರಣೆ ಬರೀತಾರೆ, ಭಾಳ ಚೆನ್ನಾಗಿರುವಂಥದ್ದು. ಊರ ಪಕ್ಕ ಒಂದು ಕೆರೆ, ಹಾಲ್ದಾರ್ ಪುಕ್ಕೂರು ಅಂತ ಒಂದು ಹಳ್ಳಿ. ಒಂದೊಂದು ಪುಕ್ಕೂರು ಅಂದರೆ ಹಳ್ಳಿ ಅಂತ ಅರ್ಥ. ಹಾಲ್ದಾರ್ ಹಳ್ಳಿ ಅದು ಹಾಲ್ದಾರ್ ಪುಕ್ಕೂರು ಅಂತ. ಅಲ್ಲಿ ಕೆರೆಗಳಿದ್ದು ಅಂತ 2. ಸ್ನಾನಕ್ಕೂ ಅದೇ, ಬಳಕೆಗೂ ಅದೇ ನೀರೇ. ಅವಾಗೆಲ್ಲ ಹಾಗೆ ತಾನೇ, ಒಂದೇ ಕೆರೆ ಎಲ್ಲದಕ್ಕೆ ಇರೋದು. ನಮ್ಮ ಊರಲ್ಲಿ ನೋಡಿದ್ದೀವಲ್ಲ ನಾವು, ಆ ಕಡೆ ದನ ಮೈ ತೊಳಿಬೇಕು, ಈ ಕಡೆ ಮನುಷ್ಯರು ಅದೇ ನೀರು ತಂದು ಮನೆಯಲ್ಲಿ ಕುಡಿಬೇಕು. ಒಂದೇ ಕೆರೆ ಅವಾಗೆಲ್ಲ ಇರೋದು. ಅಲ್ಲಿ ಸ್ನಾನಘಟ್ಟಗಳನ್ನು ಬೇರೆ ಮಾಡಿದ್ರಂತೆ. ಹೆಣ್ಮಕ್ಳಿಗೊಂದು ಸ್ನಾನಘಟ್ಟ ಬೇರೆ, ಅಂದರೆ ಸ್ನಾನದ ಕೆರೆ ಬೇರೆ, ಗಂಡಸರಿಗೊಂದು ಬೇರೆ ಸ್ನಾನದ ಕೆರೆ ಮಾಡಿದರು. ಆದರೆ ಈ ಹುಡುಗರಲ್ಲ, 4-5 ವರ್ಷ ಹುಡುಗರು, ಇವ್ರು 2 ಕಡೆಗೆ ಹೋಗ್ತಿದ್ರು ಸ್ನಾನಕ್ಕೆ. ಗಲಾಟೆ ಹುಡುಗರು ಅಂತ ಅಡ್ಡಿಯಲ್ಲಿ ಬಿಡಿ ಎಲ್ಲಿ ಹೋಗ್ತಾರೆ ಅಂತ. ಈ ಹುಡುಗರು ಒಂದು ಸಲ ಈ ಹೆಣ್ಮಕ್ಳು ಸ್ನಾನ ಮಾಡೋ ಜಾಗಕ್ಕೆ ಹೋಗ್ಬಿಟ್ರು, ಸ್ನಾನಘಟ್ಟಕ್ಕೆ ಹೋದ್ರು. ಒಂದು ಕುಡಿದಾಡ್ತಾರೆ, ಮಾರಾಗಿ ನೀರು ಎರಚ್ತಾರೆ, ಗದ್ದಲ ಮಾಡ್ತಾರೆ, ಕಿರ್ಚಾಡ್ತಾರೆ. ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಿದ ದೊಡ್ಡವ್ರು, ವಯಸ್ಸಾದವ್ರು ಬಂದು ಕೂತ್ದಂಡೆ ಭಜನೆ ಧ್ಯಾನ ಮಾಡ್ತಿದ್ರಂತೆ. ಇವ್ರು ಮತ್ತು ನೀರು ಎರಚುವಾಗ ಅವ್ರಿಗೂ ಸಿಡಿತಂತೆ. ಸಿಡಿದಾಗ ಒಬ್ಬ ಅಜ್ಜಿ ಜೋರಾಗಿ ಬೈದ್ಬಿಟ್ಲು, ಬುದ್ಧಿ ಇಲ್ಲ ನಾವು ಗದಾಯಿ ನಿನಗೆ, ಹೆಣ್ಮಕ್ಳು ಸ್ನಾನ ಮಾಡೋದಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ, ಅಲ್ಲಿ ಹೋಗು, ಆ ಕಡೆ ಹೋಗಿ ನೀನು ನೀರು ಎರಚ್ತೀರಿ ನೀವು ನೋಡಬಾರ್ದು, ಹಾಗೆಲ್ಲ ಹೆಣ್ಮಕ್ಳು ಸ್ನಾನ ಮಾಡೋದು ನೋಡಬಾರ್ದು, ಏನಾಗ್ತದೆ ಅಂತ ಕೇಳಿದ್ರು ಹುಡುಗ, 5 ವರ್ಷ ಹುಡುಗ. ಏನಾಗ್ತದೆ, ದೇವ್ರು ಶಾಪ ಕೊಡ್ತಾನೆ ನಿನಗೆ, ಶಾಪ ಕೊಡ್ತಾನೆ ಅಂತಂದೆ. ಇನ್ನು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ಶಾಪ ಕೊಡ್ತಾನೆ, ನೋಡ್ಬೇಕಾದ ಹೆಂಗೆ ಶಾಪ ಕೊಡ್ತಾನೆ ಅಂತ. 3 ದಿವಸ ಆಯ್ತಂತೆ. 4ನೇ ದಿವಸ ಅಜ್ಜಿ ಕಡೆ ಹೋಗ್ತಾರೆ. ಗದಾಯಿ ಹೋಗ್ಬಿಟ್ಟು ಹೇಳ್ತಾನೆ, ಅಜ್ಜಿ ಒಂದು ವಿಷಯ ಹೇಳಬೇಕು. ನೀನು ಹೇಳಿ ಕಳಿಸಿದೆ ಅಲ್ಲ ಅವತ್ತು, ನಾನು ಮರದ ಬಾರೆಗೆ ನಿಂತು 3 ದಿವಸ ನೋಡಿದ್ದೇನೆ. ಹೆಣ್ಮಕ್ಳು ಸ್ನಾನಘಟ್ಟ ನೋಡಿದ್ದೇನೆ. ಮೊದಲನೇ ದಿವಸ 3 ಜನ ನೋಡಿದೆ, 2ನೇ ದಿವಸ 4 ಜನ ನೋಡಿದೆ, 3ನೇ ದಿವಸ 8 ಜನ ನೋಡಿದ್ದೀನಿ. ನನಗೆ ಯಾವ ಶಾಪನೂ ಬರಲಿಲ್ಲ. ಯಾಕೆ ಅಂತ ಆಕೆ ಅಜ್ಜಿ ಬಂದು ಅಮ್ಮನಿಗೆ ಹೇಳಿದ್ಲ ಅಂತೀವ್ರು. ಅಮ್ಮನಿಗೆ, ಏನು ಚಂದ್ರಮಣಿ ನಿನ್ನ ಮಗ ಅಮ್ಮ ಇವನು, ಹಿಂಗೆ ಮಾತಾಡ್ತಾನೆ ಇವನು ಅಂತ. ಅಮ್ಮ ರ್ಯಾಷ್ನಲ್ ಕೊಡೋದು ಹೇಗಿದೆ ನೋಡಿ, ಅಂದರೆ ಕನ್ವಿನ್ಸಿಂಗ್ ಆನ್ಸರ್ ಕೊಟ್ಟರೆ ಮಕ್ಕಳು ಒಪ್ಕೋತಾರೆ ಅಂತ. ಚಂದ್ರಮಣಿ ಹೇಳ್ತಾಳೆ, ನೋಡು ಹಾಗೆ ಮಾಡಬಾರ್ದು ಗದಾಯ್, ಯಾಕೆ ಗೊತ್ತಾ, ನಿನಗೇನೂ ಆಗಲ್ಲ ಕಣೋ, ನೀನು ಹೋದರೆ ಅವ್ರಿಗೆ ನಾಚಿಕೆ ಆಗುತ್ತೆ, ಅವಮಾನ ಆದಂಗೆ ಆಗುತ್ತೆ, ಅವ್ರಿಗಾದ್ರೆ ನನಗೂ ಆದಂಗೆ ಅಲ್ಲೇನೋ, ಅದರಿಂದ ಅಲ್ಲಿ ಹೋಗಬಾರ್ದಪ್ಪ.
ಇಷ್ಟು ಹೇಳಿದ್ರೆ ಸಾಕು, ಮುಂದೆ ನೆಕ್ಸ್ಟ್ ಟೈಮ್ ಹೋಗಲಿಲ್ಲ ಅವನು. ಅಂದರೆ ಎಲ್ಲಿವರೆಗೂ ಸ್ವಭಾವ ಹೇಗಿತ್ತು ಅಂದರೆ, ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ಒಪ್ಕೋಬೇಕು, ಇದ್ರೆ ಒಪ್ಕೊಳ್ಳಲ್ಲ. ಈ ಗದಾಧರನ 7 ವರ್ಷ ವಯಸ್ಸಾಯಿತು. ಆರೋಗ್ಯ ತುಂಬ ಚೆನ್ನಾಗಿತ್ತು, ನೋಡೋದು ತುಂಬ ಚೆಂದ ಹುಡುಗ. ಮುಖ ಎಲ್ಲ ಕೆಂಪು ಮುಖ, ಎಲ್ಲೆಡಕ್ಕೆ ಹಾಕ್ಕೊಳ್ಳೋ ಅಭ್ಯಾಸ, ತುಟಿ ಎಲ್ಲ ಕೆಂಪಿರಬೇಕು, ನೋಡೋಕೆ ಆಕರ್ಷಕವಾದಂಥ ದೇಹ, ಎತ್ತರ ದೇಹ. ಆದರೆ ಮನಸ್ಸು ಮಾತ್ರ ವಿಚಿತ್ರ, ಅಪರೂಪದ ಮನಸ್ಸದು. ಸಾಮಾನ್ಯವಾಗಿ 6-7 ವರ್ಷದ ಹುಡುಗರ ಮನಸ್ಸು ಚಂಚಲ ಬಹಳ, ಒಂದು ಕಡೆಗೆ ಒಂದು ಕಣಕ್ಕೆ ಕೂತ್ಕೊಳ್ಳಲ್ಲ ಅವು. ಆದರೆ ಈತನ ಸ್ವಭಾವ ಹೇಗಿತ್ತು ಅಂದರೆ, ಏಕಾಏಕಿ ಒಂದೇ ಸಲ ಠಕ್ ಅಂತ ಮನಸ್ಸು ಏಕಾಗ್ರ ಆಗಿಬಿಡಬೇಕು. ಅದು ಯಾಕೆ ಆಗ್ತದೆ, ಯಾವಾಗ ಆಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಭಾಳ ಅಪರೂಪವಾದಂಥ ಗುಣ ಅದಾಗಿತ್ತಂತೆ. ಮೊದಲನೇ ಸಲ ಒಂದು ಘಟನೆ ಆಗುತ್ತೆ. ಇದು ಮುಂದೆ ರಾಮಕೃಷ್ಣನ ಜೀವನದಲ್ಲಿ ಯಾವಾಗಲೂ ಪುನರುಕ್ತಿ ಆಗ್ತಾ ಇರುವಂಥ ಘಟನೆ. ಒಂದು ಸಲ ಮಳೆಗಾಲ, ಇವರು ಒಂದು ಚೀಲದಲ್ಲಿ ಯಾವಾಗಲೂ ತಿನ್ನಬೇಕು ಚುರುಮುರಿ ಅಂತೀವಲ್ಲ ನಾವು, ಪುರಿ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ತಿಂತ ಹೊಲದಲ್ಲಿ ಓಡಾಡ್ತಾ ಇದ್ದಾರೆ. ತಮ್ಮ ಕಡೆ ಮುಂದೆ ಚಿತ್ರ ಬರ್ತದೆ, ಭತ್ತದ ಗದ್ದೆ ಹೋಗ್ತಿದ್ದಾರೆ, ಎಲ್ಲ ಕಡೆ ಹಸಿರು, ಮಳೆ ಆಗಿದೆ, ತುಂಬ ಎಲ್ಲ ಕಡೆ ಹಸಿರಿದೆ. ಇವರು ಆ ಚುರುಮುರಿ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂತ ಓಡಾಡ್ತಾ ಇದ್ದಾರೆ. ಹೋಗುವಾಗ ಆಕಾಶದಲ್ಲಿ ಒಂದು ಕಪ್ಪು ಮೋಡ ಬಂತು, ದೊಡ್ಡ ಮೋಡ ಬಂದು ಇಲ್ಲಿ ಹೆಪ್ಪಗಟ್ಟಿಬಿಡ್ತು, ಒಂಥರ ನಿಂತ್ಕೊಂಡಂಗೆ ಆಗ್ಬಿಡ್ತು. ಈ ಮಳೆ ಬರ್ಬೇಕಾದ್ರೆ ಹಾಗೆ ಆಗ್ತಾರೆ, ಹೆಪ್ಪಗಟ್ಟಬೇಕು ಅದು ಮಾಡು. ಅದು ಕಪ್ಪು ಮೋಡ ಬಂದು ಹೆಪ್ಪಗಟ್ಟಿದಂತೆ. ಆಗ ಒಂದು 15-20 ಅತ್ಯಂತ ಬಿಳಿಯಾದಂಥ ಈ ಬೆಳ್ಳಕ್ಕಿಗಳು ಒಂದು ಬರ್ತಾವಲ್ಲ, ಹಕ್ಕಿಗಳು, ಬೆಳ್ಳಕ್ಕಿ ಹಾರ್ಕೊಂಡು ಹೀಗೆ ಹೋಯ್ತಂತೆ. ಈ ದಿಕ್ಕಿನಿಂದ ಮೋಡ ಬಂದರೆ ಈ ದಿಕ್ಕಿನಿಂದ ಬೆಳ್ಳಕ್ಕಿಗಳು ಮೋಡನ್ನು ದಾಟಿ ಹೋಯ್ತಂತೆ. ಆ ದೃಶ್ಯ ನೋಡಿದ ತಕ್ಷಣ ಈ ಹುಡುಗನಿಗೆ ಏನಾಯಿತೋ ಗೊತ್ತಿಲ್ಲ, ಕಣ್ಣು ಮುಚ್ಚಿ ದಪ್ಪ ಅಂತ ಬಿದ್ದುಬಿಟ್ಟ. ಎಚ್ಚರವೇ ಇಲ್ಲ. 1 ತಾಸಲ್ಲ, 4-6 ತಾಸು ಎಚ್ಚರ ಇಲ್ಲ. ಯಾರೋ ಹೋಗ್ತಿರೋ ರೈತರು ನೋಡಿದ್ರಂತೆ, ಹುಡುಗ ಬಿದ್ದಿದ್ದಾನೆ ಅಂತ ಎತ್ಕೊಂಡು ಮನೆಗೆ ತಂದು ಹಾಕಿದ್ರು, ಎಚ್ಚರನೇ ಇಲ್ಲ ಹುಡುಗನಿಗೆ. 6 ತಾಸು ಆದಮೇಲೆ ಎಚ್ಚರ ಬಂತಂತೆ. ಅಂದ್ಕೊಂಡ್ರು ಜನ ಮೂರ್ಛೆ ರೋಗ ಬಂದಿರಬೇಕು ಅವನಿಗೆ, ಅದಕ್ಕೇನು ಔಷಧಿ ಕೊಡಿಸ್ಬೇಕು ಅಂದರು. ಏನೋ ತೊಂದರೆ ಆಗಿರಬೇಕು ಅಂತ ಔಷಧಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಎಚ್ಚರ ಆದಮೇಲೆ ಏನಾಗಿತ್ತು ನಿನಗೆ ಅಂತ ಕೇಳಿದ್ರಂತೆ. ನನಗೇನೂ ಆಗಿಲ್ಲ ಅಂದ. ಸಾಮಾನ್ಯವಾಗಿ ಮೂರ್ಛೆ ರೋಗ ಇಂಥದ್ದು ಏನಾದರೂ ಬಂದರೆ ಎಚ್ಚರ ಬಂದಾಗ ದೇಹ ಸುಸ್ತಾಗಿಬಿಟ್ಟಿರುತ್ತೆ, ಭಾಳಷ್ಟು ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಭಾಳ ಸುಸ್ತಾದಂಗೆ ಅನ್ನಿಸ್ತದೆ. ಇವು ಏನೂ ಆಗಿಲ್ಲ, ಆರಾಮಾಗಿದ್ದಾನೆ. ಇಲ್ಲ ಹೇಳಿದ, ನನಗೆ ಅದು ನೋಡಿದ ತಕ್ಷಣ ಭಾಳ ಆನಂದ ಆಗಿಬಿಡ್ತು. ಹೊರಗಡೆ ನನಗೆ ಎಚ್ಚರ ಇರಲಿಲ್ಲ ಅಷ್ಟೇ, ಆದರೆ ಮನಸ್ಸಿನೊಳಗೆ ತುಂಬ ಆನಂದ ತುಂಬಿಕೊಂಡಿತ್ತು, ಆನಂದದಲ್ಲೇ ಇದೆ, ನನಗೇನೂ ನಷ್ಟ ಆಗಲಿಲ್ಲ ಅಂತ ಹೇಳಿದಂತೆ. ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ. ಹೀಗಾದಾಗ ಮತ್ತೆ ತೊಂದರೆ ಆಗಬಾರ್ದು ಅಂತ ಕೆಲವು ದಿವಸ ಶಾಲೆಗೆ ಕಳಿಸೋದು ಬಿಡಿಸಿದ್ರಂತೆ. ಎಂಥ ಒಳ್ಳೆ ಕೆಲಸ ಮಾಡಿದ್ರು. ಹೋಗ್ತಿದ್ದ, ಇನ್ನು ಶಾಲೆಗೆ ಹೋಗಬೇಡ ಅಂತ ಬಿಡಿಸ್ಬಿಟ್ರಂತೆ. ಆವಾಗ ಇವ್ರು ಮತ್ತೆಷ್ಟು ಖುಷಿಯಾಗಿ ತಮಾಷೆಯಿಂದ ಫ್ರೆಂಡ್ಸ್ ಜೋಡಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ನನಗನ್ಸೋ ಮಟ್ಟಿಗೆ ಬಹಳ ದೊಡ್ಡವರಾದವ್ರು ಹಂಗಿರ್ತಾರೆ. ನನಗೊಂದು ನೆನಪಿದೆ, 2002-2003 ಇಸ್ವಿಗೆ ಒಂದು ಸರ್ವೆ ಮಾಡಿದ್ರು ಪ್ರಪಂಚದಾದ್ಯಂತ. ಸರ್ವೆ ಮಾಡಿ ಮಕ್ಕಳು ಕಲಿಯೋಕೆ ಹೇಗಿದೆ ಅಂತ. ಅದರ ಪ್ರಕಾರ at the age of 6, Indian child is number 1 in the world. ಕಲಿಕೆ ಒಳಗೆ ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1. 2002-2003ಕ್ಕೆ ಭಾರತದ ಮಗು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ 6 ವರ್ಷಕ್ಕೆ. ಆದರೆ 16 ವರ್ಷ ಬರೋ ಹೊತ್ತಿಗೆ ಅವನು 26ನೇ ಸ್ಥಾನದಲ್ಲಿದ್ದಾನೆ ಅಂತ. 6 ವಯಸ್ಸಿಗೆ 1ನೇ ಸ್ಥಾನದಲ್ಲಿದ್ದವನು 16ನೇ ವಯಸ್ಸಿಗೆ 26ನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಆರ್ಟಿಕಲಲ್ಲಿ ಬರೆದಿದ್ರು, ಭಾಳ ಚೆಂದ ಇತ್ತದು. ದಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಹ್ಯಾಸ್ ಸಕ್ಸಸ್ಫುಲಿ ಕಿಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಸಕ್ಸಸ್ಫುಲಿ ಕಿಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಇವ್ರು ಶಾಲೆಗೆ ಹೋಗಲಿಲ್ಲ, ಅಲ್ಲೇ ಉಳ್ಕೊಂಬಿಟ್ರು. 1843ನೇ ಇಸ್ವಿ ದುರ್ಗಾ ಪೂಜೆ, ನಿಮ್ಗೆ ಗೊತ್ತಿದೆ, ಕಲ್ಕತ್ತಾದಲ್ಲಿ, ಬಂಗಾಳದಲ್ಲಿ ದುರ್ಗಾ ಪೂಜೆ ಭಾಳ ದೊಡ್ಡ ಹಬ್ಬ. ಅದು ದೊಡ್ಡ ಹಬ್ಬ, ವರ್ಷಕ್ಕೊಂದು ಭಾಳ ದೊಡ್ಡ ಹಬ್ಬ. ಆವತ್ತಿನ ದಿವಸ ವಿಜಯದಶಮಿ ದಿವಸ ರಾತ್ರಿ ಕ್ಷುದಿರಾಮ್ ತೀರ್ಕೊಂಬಿಟ್ರು ತಂದೆ. ಏಕಾಏಕಿ ಒಂದು 2-3 ದಿವಸ ಸ್ವಲ್ಪ ತೊಂದರೆ ಆಗಿ ತೀರ್ಕೊಂಬಿಟ್ರು. ಈಗ ಮನೆ ಜವಾಬ್ದಾರಿ ಎಲ್ಲ ರಾಮ್ಕುಮಾರ್ ಮೇಲೆ ಬಂತು. ಇದನ್ನು ಗಮನ ಇಡಬೇಕು. ಆ ಹುಡುಗ ಮದುವೆ ಆಗಿದ್ದಾನೆ, ಅಪ್ಪ ತೀರ್ಕೊಂಬಿಟ್ರು. ಸಣ್ಣ ಮಗ, ತನ್ನ ತಮ್ಮ ಸಣ್ಣವನು, 7 ವರ್ಷದವನು. ಇವನಿಗಾಗಲೇ 20-22 ವರ್ಷ, ಅಷ್ಟು ಸಣ್ಣ ವಯಸ್ಸು. ಗದಾಧರಗೆ 9 ವರ್ಷ ಆದಾಗ ರಾಮ್ಕುಮಾರ್ ಇವನು ಉಪನಯನ ಮಾಡಬೇಕು ಅಂತ ವಿಚಾರ ಮಾಡಿದ. ಉಪನಯನ ಮಾಡಬೇಕು. ಆಗ ಒಂದು ಘಟನೆ ಆಗುತ್ತೆ. ಮನೆಯಲ್ಲಿ ದಾದಿ ಇದ್ಲಲ್ಲ, ಧನಿ ಅಂತ, ತಾಯಿ ಚಂದ್ರಮಣಿಗೆ ಹೆರಿಗೆ ಮಾಡಿಸಿದವಳು, ಮನೆಯಲ್ಲಿದ್ದವಳು ಆಕೆನೇ, ಮನೆ ಭಾಗ ಒಂದು. ಇವ್ರು ಹೇಳಿದಂತೆ ಉಪನಯನ ಅಂದರೆ ಏನು ಆಕೆಯನ್ನು ಕೇಳ್ತಾನೆ. ಆ ಧನಿ ಹೇಳ್ತಾಳೆ, ಇಲ್ಲಪ್ಪ ನೀನು ಇವತ್ತು ಮೇಲೆ ಜನಿವಾರ ಹಾಕ್ತಾರೆ ನಿನಗೆ, ನೀನು ದ್ವಿಜ ಅದೇ,
ಇನ್ಮೇಲೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ ನೀನು. ಅವತ್ತಿನ ದಿವಸ ಏನು ಮಾಡ್ತಾರೆ ಅಂತ ಕೇಳಿದ. ಏನಿಲ್ಲ, ಶಿಖೆ ಬಿಡ್ತಾರೆ ನಿನಗೊಂದು, ಜನವರಿ ಹಾಕ್ತಾರೆ, ಮಾತೃಭೋಜನ ಅಂತಿರ್ತದೆ ಅಂತ ಹೇಳಿದ್ರಂತೆ. ಏನು ಮಾತೃಭೋಜನ ಅಂದರೆ? ದಿನ ಕೊಡ್ತಾಳಲ್ಲ ಅಮ್ಮ ಊಟಕ್ಕೆ ನನಗೆ ಅಂತ. ಇಲ್ಲ, ನಿನ್ನ ಕೈಯಿಂದ ನೀನು ತುತ್ತು ಮಾಡಿ ತಿನ್ನಿಸೋದಿದೆಯಲ್ಲ, ಅದು ಕಡೆ ಸಲ, ಅದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ನಿನಗೆ. ಮಾತೃಭೋಜನ ಅಂದರೆ ಕಡೆ ಸಲ ತಾಯಿ ಮಗುಗೆ ತುತ್ತು ಮಾಡಿ ತಿನ್ನಿಸೋದು, ಆಮೇಲೆ ತಿನ್ನಿಸೋಂಗಿಲ್ಲ, ಯಾಕಂದ್ರೆ ಅವನು ಒಟ್ಟು ಅದ ಅಂತ ತಿಳ್ಕೊಂಡು, ಅದು ಕಡೆ ಮಾತೃಭೋಜನ ನಾವೆಲ್ಲ ಹಾಕಬೇಕಾಗತ್ತೆ ಅಂತ. ನೀ ಹಾಕ್ತೀಯಾ ನನಗೆ ಅಂತ ಕೇಳ್ದ. ಆ ಧನಿ ಯಾಕೆ ಇವು ಆಗಿನ ಕಾಲದಲ್ಲಿ ಕೀಳು ಜನಕ್ಕೆ ಸೇರಿದವಳು, ಕೀಳು ಮಂತನಕ್ಕೆ ಸೇರಿದವಳು. ಆಕೆ ನನಗೆ ಹಾಕೋಕ್ಕಾಗಲ್ಲಪ್ಪ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಅವನು ಅದು ಯಾಕೆ ಹಾಕ್ಬಾರ್ದು ನೀನು? ಅಲ್ಲ, ನೀ ಹಾಕ್ಬೋದು. ಇಲ್ಲಪ್ಪ, ಸಂಪ್ರದಾಯದ ಪ್ರಕಾರ ನಾನು ಹಾಕೋಂಗಿಲ್ಲ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ ಹುಡುಗ ಹಠ ಹಿಡ್ದ. ಈಗ ನೋಡು, ನೀನೆಲ್ಲ ಮಾಡ್ತೀಯ ನನಗೆ, ಅದು ನಡೀತದೆ, ಮಾತೃಭೋಜನ ಯಾಕೆ ಹಾಕೋಲ್ಲ? ನಾನು ಮೊದಲನೇ ಮಾತೃಭೋಜನ ನಿನ್ನಿಂದಾನೇ ತೊಗೊಳ್ಳೋದು, ಆಮೇಲೆ ಅಮ್ಮನ ಕಡೆಯಿಂದ. ನೋಡಿ ಹಠ. ಆಗಲಿ, ರಾಮಕುಮಾರಿಗೆ ಹೇಳ್ದ, ಅಣ್ಣ ಹಿಂಗೆ ಮಾಡ್ತೀನಿ ಅಂತ. ಅಣ್ಣ ಹೇಳ್ದೆ, ಬೇಡಪ್ಪ, ಹಂಗೆ ಆಗೋಲ್ಲ, ಸಂಪ್ರದಾಯದ ಜನ ಬೇಜಾರು ಮಾಡ್ಕೋತಾರೆ, ಮೊದಲು ಅಮ್ಮನ ಕಡೆ ತಗೋ, ಆಮೇಲೆ ನೋಡೋಣ ಬೇರೆಯವ್ರ ಕಡೆಯಿಂದ ಅಂತ. ಅವ್ನು ಹೇಳ್ದೆ, ಸಾಧ್ಯವೇ ಇಲ್ಲ, ನಾನು ಉಪನಯನ ಮಾಡ್ಕೊಳ್ಳಲ್ಲ ಹಾಕೋದಿದ್ರೆ. ಹಠ. ಆಯ್ತಪ್ಪ ಮಾರ, ಉಪನಯನ ಮಾಡ್ಕೋ ಅಂಥೇಳಿ ಉಪನಯನ ಮಾಡಿಸ್ಕೊಂಡಾಗ ಆಕೆ ಕಡೆಯಿಂದಾನೇ ಮೊದಲನೇ ಸಲ ಒಂದು ಮಾತೃಭಿಕ್ಷೆ ತಗೊಂಡ. ಅಲ್ಲಿಂದ ಹೇಗೆ ಬರ್ತದೆ ಅಂದರೆ, ಜಾತಿ ಮತ ಪಂಥ ಯಾವುದೂ ಆಗಲಿಲ್ಲ ಹುಡುಗನಿಗೆ. ಆ ಸಣ್ಣ ವಯಸ್ಸಿಂದಾನೇ ಬಂದುಬಿಡ್ತು ಬರ್ಕೊಂಬರೋದು. ಮರು ವರ್ಷ ಒಂದು ಘಟನೆ ಆಗ್ತದೆ, ಅದನ್ನು ಹೇಳಿ ನಿಲ್ಲಿಸ್ಬೇಕು ನಾನು. ಭಾಳ ಚಂದದ ಘಟನೆ ಅದು. ಯಾಕಂದರೆ ಮುಂದೆ ರಾಮಕೃಷ್ಣರ ಜೀವನದಲ್ಲಿ ಒಂದೊಂದು ಭಾವೋದ್ರೇಕ ಆದಾಗ ಹೆಂಗೆ ಆಗ್ತಿತ್ತು, ಯಾವ ಸಂದರ್ಭಕ್ಕೆ ಆಗ್ತಿತ್ತು ಅಂತ. ಮರು ವರ್ಷ ಶಿವರಾತ್ರಿ ಹಬ್ಬ, ಒಂದು ವಿಶೇಷ ಕಾರ್ಯಕ್ರಮ. ರಾತ್ರಿ ಎಲ್ಲ ಎಚ್ಚರ ಕೊಡಬೇಕಲ್ಲ, ಅದಕ್ಕೊಂದು ಏನೋ ನಾಟಕ ಮಾಡೋರು, ರಾತ್ರಿ ಎಲ್ಲ ನಾಟಕ ಆಗಬೇಕು. ಒಂದು ನಾಟಕ ಕಂಪನಿ ಬಂದಿತ್ತು. ಆ ನಾಟಕದಲ್ಲಿ ಶಿವನ ಪಾತ್ರ ವಹಿಸುವಂಥ ಅವನೊಬ್ಬ, ಅವನಿಗೇನೋ ಅನಾರೋಗ್ಯ ಆಗಿಬಿಟ್ಟು ಅವ್ನು ಬರೋಲ್ಲ ಅಂತಾಯಿತು. ಶಿವನ ಪಾತ್ರ ಯಾರು ಮಾಡಬೇಕೀಗ? ಅದೇನು ಶಿವನ ಜಾಸ್ತಿ ಕೆಲಸ ಇಲ್ಲ ಅದ್ರಿ, ಭಕ್ತರದ ಕೆಲಸ ಜಾಸ್ತಿ. ಅದಕ್ಕೆ ಶಿವನ ಪಾತ್ರ ಯಾರು ಮಾಡಬೇಕು ನೋಡಿದ್ರಂತೆ. ಇವನು ಗದಾಧರ ಚೆನ್ನಾಗಿದ್ದಾನೆ, ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ ಹುಡುಗ, ಎತ್ತರಾಗಿದ್ದಾನೆ, ಮತ್ತು ಅವ್ನು ಮೇಕಪ್ಪು ಚೆನ್ನಾಗಿ ಹೊಂದುತ್ತೆ, ಶಿವನ ಪಾತ್ರ ಹಾಕಿದರೆ ಹಾಕೋಣ ಅಂತ. ಇವ್ರು ಆಗಲ್ಲ ಅಂದ್ಬಿಟ್ಟ, ನಾನು ಮಾಡಲ್ಲ. ಯಾಕಂದರೆ ನಾನು ರಾತ್ರಿ ಶಿವಪೂಜೆ ಮಾಡ್ಬೇಕಂತ ಕೂತಿದ್ದೀನಿ ಅವತ್ತು ಶಿವರಾತ್ರಿ, ಮತ್ತು ಇಲ್ಲಿ ನಾಟಕ ಮಾಡಿದರೆ ಶಿವಪೂಜೆ ಹೆಂಗೆ ಮಾಡಲಿ ಅಂತ. ಅವರೆಲ್ಲ ಸ್ನೇಹಿತರು, ಆ ನಾಟಕ ಕಂಪನಿಯ ಮ್ಯಾನೇಜರ್ ಇದ್ನಲ್ಲ, ಅವನು ಒಪ್ಪಿಸಿದಂತೆ. ಮಹಾರಾಯ, ಶಿವನ ಡ್ರೆಸ್ ಹಾಕ್ಕೊಳ್ಳೋ ಶಿವಪೂಜೆ ಮಾಡಿದಂಗೆ ನೀನೇ ಶಿವ ಆಗ್ತಿ, ಮತ್ತಿನ್ನೇನು ಶಿವಪೂಜೆ ಅಂತ ಹೇಳಿ ಒಪ್ಪಿಸಿದ್ರಂತೆ. ಆಯಿತು ಅಂತಾಯಿತು. ನಾಟಕದ ಡ್ರೆಸ್ ಹಾಕಿದ್ರು, ಭಾಳ ಚಂದ ಶಿವನ ಹಾಗೆ ಅಲಂಕಾರ ಮಾಡಿದರು. ಥೇಟ್ ಶಿವ ಇದೊಂದು ವಿಚಿತ್ರ, ಥೇಟ್ ಶಿವ ಕಣ್ಣಂಗೆ ಕಾಣಿಸ್ತಿದ್ದ ಅಂತ ಹೇಳೋದು ಕಷ್ಟ. ಶಿವನ್ ನೋಡಿದವ್ರು ಯಾರು ಅಲ್ವಾ? ನಾವೆಲ್ಲ ಕ್ಯಾಲೆಂಡರ್ ನೋಡೇ ಬದುಕಿದವರು. ಅದರಿಂದ ಶಿವನ ಹಾಗೆ ಕಾಣಿಸ್ತಿದ್ದ, ಶಿವನ ಚಿತ್ರ ಏನು ನಾವು ನೋಡಿದ್ದೀವಿ ಅದ್ರ ಹಾಗೆ ಕಾಣಿಸ್ತಾ ಇದ್ದ, ತುಂಬ ಚೆಂದ ಕಾಣಿಸ್ತಿದ್ದಂತೆ. ಪರ್ಸ್ನಾಲಿಟಿನೂ ಚೆನ್ನಾಗಿತ್ತು, ಎಲ್ಲರೂ ಖುಷಿ ಆಯಿತು. ನಾಟಕದಲ್ಲಿ ಇವ್ರ ಪಾತ್ರ, ಅವ್ನು ಹೇಳಿದ್ರಂತೆ, ಹೆಂಗೂ ಇವನಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಅದ್ಭುತವಾಗಿ ಹಾಡು ಹೇಳಬೇಕು, ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಮತ್ತು ಎಲ್ಲ ಶಿವ ಸ್ತೋತ್ರಗಳು ಬರ್ತಾವೆ ಬಾಯಿಗೆ, ಇವನೇನಿಲ್ಲ ನಿಂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ರೆ ಸಾಕು, ಉಳಿದವರೆಲ್ಲ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಂತೆ. ಆಯಿತು, ನಾಟಕ ಕರ್ಕೊಂಡೋದ್ರು. ಶಿವ ಮಧ್ಯದಲ್ಲಿ ನಿಂತ್ಕೊಂಡು ಪರದೆ ಸರದ ತಕ್ಷಣ ಮಂದಿಗೆಲ್ಲ ಸಂತೋಷ, ಶಿವ ನಿಂತಂಗೆ ಆಗ್ಬಿಡ್ತಾ ಎಲ್ಲರಿಗೂ. ಭಾಳ ಖುಷಿಯಿಂದ ಎಲ್ಲರೂ ಜನರೆಲ್ಲ ಹೋ ಹೋ ಶಿವ ಶಿವ ಶಂಭೋ ಶಿವ ಶಿವ ಅಂತ ಕೂಗೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿ ಬಂಗಾಳದಲ್ಲಿ ಒಂದು ಸ್ಟೈಲ್ ಇದೆ, ತಾವು ನೋಡಿದರೆ ಗೊತ್ತಿರುತ್ತೆ, ಕಲ್ಕತ್ತಾದಲ್ಲಿ ಹೆಣ್ಮಕ್ಕಳೆಲ್ಲ ದೇವ್ರ ಮುಂದೆ ಮಂಗಳಾರತಿ ಮಾಡುವಾಗ, ಆರತಿ ಮಾಡುವಾಗ ವಿಚಿತ್ರವಾದ ಧ್ವನಿ ಮಾಡ್ತಾರೆ ಅವರು. ನಮಗೆ ವಿಚಿತ್ರ ಅನಿಸುತ್ತೆ, ಅವ್ರಿಗೆ ಸರಿ ಅದು. ಉಲು 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 ಅಂತಾರೆ ಅವರು. ನೀವು ನೋಡಿದರೆ ನನಗಂತೂ ಗೊತ್ತಾಗಲಿಲ್ಲ, ಮೊದಲೇ ಸಲ ದುರ್ಗಾ ಪೂಜೆ ನೋಡಿದ ಕಲ್ಕತ್ತಾದಲ್ಲಿ. ಹಾಂ, ಬಾಯಿಂದ ಉಲು ಅದು ಹಿಂಗೆ ಮಾಡ್ತಾರೆ ಬೆರಳು ಮಾಡಿ. ಅದು ನಮಗೊಂಥರ ಹೆದರಿಕೆ ಬರೋಂಗೆ ಆಗ್ತದೆ ಮೊದಲು ನೋಡಿದಾಗ, ಆಮೇಲೆ ಅಭ್ಯಾಸ ಆಗುತ್ತೆ ಇದು ಅಂತ. ಹಿಂಗೆ ಬೆರಳು ಇಟ್ಕೊಂಡು ಉಲು 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 ಅಂತಾರೆ. ಅವರೆಲ್ಲ ಉಲು ಉಲು ಅಂತ ಹೆಣ್ಮಕ್ಳು ಅನ್ನೋದು, ಶಂಭೋ 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 ಶಂಕರ ಅಂತ ಇವ್ರು ಅನ್ನೋದು ಒಂಥರ ವಾತಾವರಣ ಸೃಷ್ಟಿಯಾಗಿಬಿಡ್ತು. ಆದ ತಕ್ಷಣ ಆ ಕ್ಷಣಕ್ಕೆ ಆ ಡ್ರೆಸ್ ಹಾಕ್ಕೊಂಡಂಥ ರಾಮಕೃಷ್ಣರಿಗೆ ಭಾವೋದ್ವೇಗ ಆಗಿಬಿಡ್ತು. ನಿಂತ್ಕೊಂಡಲ್ಲಿ ನಿಶ್ಚಲ ಕಲ್ಲಿದ್ದಂಗೆ ನಿಂತ್ಕೊಂಡ್ಬಿಟ್ರು. ಮಾತಿಲ್ಲ, ಕತೆ ಇಲ್ಲ, ಸ್ತೋತ್ರ ಇಲ್ಲ, ಏನೂ ಇಲ್ಲ. ಅವ್ರು ಹೇಳೋ ಅಂತಿದ್ದಾರೆ ಮರೆ ಸೈಡಲ್ಲಿ ನಿಂತ್ಕೊಂಡು, ಒಂದು ಸ್ತೋತ್ರ ಹೇಳು ಅಂತಾರೆ, ಏನು ಎಚ್ಚರನೇ ಇಲ್ಲ. ಹತ್ತಿರ ಬಂದು ನೋಡಿದರೆ ನಿಂತ್ಕೊಂಡಿದ್ದಾನೆ, ಹಾಗೆ ಬ್ಯಾಲೆನ್ಸ್ ಇದೆ, ಮೈ ಮೇಲೆ ಎಚ್ಚರ ಇಲ್ಲ, ಕೊರಡು, ದೇಹ ಕೊರಡಿದ್ದ ಹಾಗೆ ಕಲ್ಲು. ಅಯ್ಯೋ ಹುಡುಗನ ಮೂರ್ಛೆ ಬಂದುಬಿಟ್ಟಿದೆ ಅವನಿಗೆ ಅಂತ ಎತ್ಕೊಂಡು ಹೋದ್ರಂತೆ. ನಾಟಕ ಮುಗಿದೋಯ್ತು ಅಲ್ಲಿಗೇನೆ. ಎತ್ಕೊಂಡು ಹೋದ್ರು, ಬೆಳತನಕ ಎಚ್ಚರ ಇಲ್ಲ. ರಾತ್ರಿ ಆದದ್ದಿದ್ದು ಬೆಳಗಿನವರೆಗೂ ಎಚ್ಚರ ಇಲ್ಲ. ಯಾರು ಹೇಳಿದ್ರಂತೆ, ಅವನಿಗೆ ಶಿವಭಾವ ಬಂದುಬಿಟ್ಟಿದೆ, ಶಿವ ಸ್ತೋತ್ರ ಕಿವಿಯಲ್ಲಿ ಹೇಳಿ ಅಂದ್ರಂತೆ. ಏನು ಸ್ತೋತ್ರ ಹೇಳಿದ್ರು ಬರ್ತಾಯಿಲ್ಲ ಬೆಳಗಿನವರೆಗೂ. ಅಂದರೆ ಹೇಳ್ತಾರೆ,
ಬೆಳಗಿನವರೆಗೂ ಪೂಜೆ ಆಯ್ತು, ಕರೆಕ್ಟ್ ಆಯಿತು ಒಂದು ಅಂತ. ಶಿವ ಆಕಾರದಲ್ಲೇ ರೂಪದಲ್ಲೇ ಶಿವ ಜಾಗರಣೆ ಮಾಡಿದಂಗೆ ಆಯಿತು. ಮರುದಿನ ಬೆಳಗ್ಗೆ ಆ ಉನ್ಮಾದದ ಸ್ಥಿತಿ ಇಳಿತು. ಇಳಿದ ಮೇಲೆ ಕೇಳಿದ್ರಂತೆ, ಏನು ಹಿಂಗ್ಯಾಕೆ ಮಾಡಿದ್ದೆ ನೀನು ಅಂತ. ನನಗೇನು ತೊಂದರೆ ಇಲ್ಲ ಅಂದವನು. ನನಗೇನು ತೊಂದರೆ, ನನಗೇನೂ ತೊಂದರೆ ಆಗಿಲ್ಲ. ಆ ಕ್ಷಣದಲ್ಲಿ ನಾನು ಶಿವ ಅಂತ ಅಂದ್ಕೊಂಡ್ಬಿಟ್ರಲ್ಲ ನೀನು, ಶಿವೋಹಂ ಅಂದ್ರಿ, ಶಂಭೋ ಶಂಕರ ಅಂದ್ರಿ, ಅವ್ರು ಉಲು ಅಂದರು. ಅವು ನನಗನ್ನಿಸ್ತು ಶಿವ ಬಂದುಬಿಟ್ಟ ಅಂಥೇಳಿ. ನನ್ನ ಮೈಯಲ್ಲಿ ಶಿವ ಬಂದಿದ್ದಾನೆ ಅಂತ ಅನಿಸ್ಬಿಡ್ತು. ನನಗೆ ಪ್ರಪಂಚ ಮರೆತು ಹೋಗ್ಬಿಡ್ತು, ನನಗೇನೂ ಗೊತ್ತಾಗಲಿಲ್ಲ. ನೀವೇನು ಹೇಳ್ತೀರಿ, ನಾನು ಆನಂದದಲ್ಲೇ ಇದ್ದೆ, ಬೆಳಗಿನವರೆಗೂ ಸಂತೋಷವಾಗೇ ಇದ್ದೆ ಅಂತ ಹೇಳಿದಂತೆ. ಈ ಘಟನೆ ನಂತರ ಈ ಥರದ ಉನ್ಮಾದ ಸ್ಥಿತಿ ಮೇಲಿಂದ ಮೇಲೆ ಆಗೋಕ್ಕೆ ಶುರುವಾಯಿತು. ದೇವದೇವಿಯರ ಹಾಡು ಬಂದರೆ, ದೇವತೆಗಳ ಬಗ್ಗೆ ಮಾತು ಬಂದರೆ ತಕ್ಕಂತ ಧ್ಯಾನಕ್ಕೆ ಹೋಗ್ಬಿಡೋದು, ಮೈ ಮರೆತು ಬಿಡೋದು. ಎಚ್ಚರಾದಾಗ ಕೇಳಿದ್ರೆ ನನಗೇನಿಲ್ಲ, ಆನಂದವಾಗೇ ಇದ್ದೆ ಅಂತ ಹೇಳೋದು. ಜನರಿಗೊಂಥರ ಇದು ವಿಚಿತ್ರ ಅನಿಸ್ಬಿಡ್ತು. ದಿನ ಕಳೆದ ಹಾಗೆ ಶಾಲೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ತುಂಬ ಕಮ್ಮಿ ಆಯಿತು. ಆದರೆ ರಾಮಾಯಣದ ಮಹಾಭಾರತದ ಕಥೆಗಳು ಬಾಯಿಗೆ ಬರ್ತಾಯಿತ್ತು. ದೇವದೇವಿಯರ ಕಥೆಗಳು, ಹಾಡುಗಳು, ಲಾವಣಿ, ಧ್ವನಿ ಮಾತ್ರ ತುಂಬ ಚೆಂದ, ಅಷ್ಟು ಚೆಂದ ಹಾಡಬೇಕು. ಆ ಹಾಡು ಬರ್ತಿತ್ತು. ಅಣ್ಣ ರಾಮ್ಕುಮಾರ್ನ ಹೆಂಡತಿ ಗರ್ಭಿಣಿಯಾದ. ಆಗ ಆ ರಾಮ್ಕುಮಾರ್ ಬರೆದದ್ದನ್ನು ತೋರಿಸ್ತಾನೆ. ಹೆಂಡತಿ ಮಾತ್ರ ತೋರಿಸ್ತಾನೆ ಎಲ್ಲರಿಗೂ, ಹಿಂಗೆ ಬರೆದಿಟ್ಟಿದ್ದೀನಿ ಅಂತ. ಭವಿಷ್ಯದ ಹಾಗೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ತೀರಿ ಹೋಗ್ತಾಳೆ. ಆ ಮಗುಗೆ ಅಕ್ಷಯ ಕುಮಾರ ಅಂತ ಹೆಸರಿಡ್ತಾರೆ. ಅವನು ಹೇಗಾಗಿತ್ತು ನೋಡಿ, ಮದುವೆ ಆದಮೇಲೆ ಉಚ್ಛ್ರಾಯ ಸ್ಥಿತಿ ಬರ್ತಾಯಿತ್ತು, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು. ಆಕೆ ಸತ್ತ ಮೇಲೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಹೋಯಿತು. ಅದೇನೋ ಕಾಲ್ಗುಣನೋ ಏನಂತೀವೋ ಗೊತ್ತಿಲ್ಲ, ಬಹಳ ಕಷ್ಟ ಆಯಿತು. ಮನೆ ಖರ್ಚು ನಿಭಾಯಿಸ್ಬೇಕಲ್ಲ, ಈ ಜನ ನಿಭಾಯಿಸ್ಬೇಕಲ್ಲ, ಏನು ಮಾಡಬೇಕು? ಹಾಗಾದ್ರೆ ಇಲ್ಲಿದ್ದರೆ ಆಗೋಲ್ಲ, ನಾನು ವಾಪಸ್ಸು ಕಲ್ಕತ್ತೆಗೆ ಹೋಗ್ತೀನಿ. ಮನೆಗೆ ತಾನೂ ಇರಬೇಕು, ಮನೆಗೆ ದುಡ್ಡು ಕಳಿಸ್ಬೇಕಲ್ಲ, ಏನು ಮಾಡಬೇಕು? ಕಲ್ಕತ್ತೆಗೆ ಹೋಗಿ ಒಂದು ಸಂಸ್ಕೃತ ಪಾಠಶಾಲೆ ನಡೆಸ್ತೀನಿ, ಒಂದಿಷ್ಟು ದೊಡ್ಡವ್ರ ಮನೆ ಪೂಜೆ ಮಾಡ್ತೀನಿ, ಆ ದುಡ್ಡು ಬಂದದ್ದನ್ನು ಕಳಿಸ್ತೇನೆ, ಸಂಸಾರ ನಡೆಸೋಣ ಅಂತ ಹೇಳಿ ಆತ ಆ ಪುಟ್ಟ ಮಗುವನ್ನು, ಅಕ್ಷಯ ಕುಮಾರನನ್ನು ಅಜ್ಜಿ ಚಂದ್ರಮಣಿ ಕಾಳಜಿಗೆ ಬಿಟ್ಟು ರಾಮಕುಮಾರ್ ಒಬ್ಬನೇ ಕಲ್ಕತ್ತೆಗೆ ಹೋದ. ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಶುರು ಮಾಡಿದ ಅನ್ನೋದಕ್ಕೆ ಇವತ್ತು ನಿಲ್ಲಿಸೋಣ, ನಾಳೆ ಮುಂದುವರಿಸೋಣ. ನಮಸ್ಕಾರ.